विलास महामोहकार ग्रासैककर्मणे। ओम श्री गुरु परम पावन गुरुदेवने मायातिरहितने निर्विकार स्वरूपने भक्त जीवन उद्धार गैरवने परम पूज्य ज्योतिर्लिंग गुरुदेवगे नमो नमः। जय मंगलम जय नमो पार्वती पति शिव हर महादेव। श्री सद्गुरुनाथ महाराज की जय। सकल साधु संत महाराज की जय। जय जय शिव नमः पार्वती पति शिव हर महादेव। श्रोत्रिय ब्रह्मिक सद्गुರು ನಾರದೇವರ ಪರಮ ಪೂಜ್ಯ ಶಾಂತಮೂರ್ತಿಗಳು ಜ್ಞಾನವಂತ ಸದ್ಗುರುವಿನ ಚರಣಾರವಿಂದಗಳಲ್ಲಿ ನಾಮ ಸಲ್ಲಿಸಿ ಕ್ಷೇತ್ರಾದಿ ದೇವತೆ ಇರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮಿಕ ಸದ್ಗುರು ವೇದಾಂತ ಕೇಸರಿ ಶಂಕರಾನಂದ ಪರಮಹಂಸರ ದಿವ್ಯ ಚರಣಾರವಿಂದಗಳಿಗೂ ಜಡಸಿದ್ದೇಶ್ವರ ಶ್ರೀ ಚರಣಗಳಿಗೂ ಅದ್ವೈತ ಸಾರ್ವಭೌಮ ಚತುರ್ಥಿ ಸಿದ್ಧಾರೂಢರ ಶ್ರೀ ಚರಣಗಳಿಗೂ ಮೌನಯೋಗಿ ಗುರುನಾಥರವರ ಶ್ರೀ ಚರಣಗಳಿಗೂ ಶ್ರೋತ್ರಿಯ ಬ್ರಹ್ಮಿಕ ಸದ್ಗುರು ಶಿವಾನಂದ ಅತ್ಯಂತವರ ಪಾದ ಕಮಲಗಳಿಗೂ ಲೋಕ ಕಲ್ಯಾಣಾರ್ಥವಾಗಿ ಅವತರಿಸಿರ್ತಕ್ಕಂಥ ದಾನಮ್ಮ ದೇವಿಯ ದಿವ್ಯ ಚರಣಾರವಿಂದಗಳಿಗೂ ಬಸವಾದಿ ಪ್ರಮಥರ ಶ್ರೀ ಚರಣಗಳಿಗೂ ಅನಂತ ಕೋಟಿ ದೇವಿ ದಂಡೋತ್ರಾಮ ಸಲ್ಲಿಸಿ ಯಾವ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಪುಣ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ದಾನಮ್ಮ ದೇವಿಯ ಚರಿತ್ರೆಯನ್ನ ಮಹಾತ್ಮರ ಸಂತರ ಶಿವಿಗಳ ಜ್ಞಾನಿಗಳ ಅನುಭವಗಳ ಅಮೃತವಾಣಿಯನ್ನ ಶ್ರವಣ ಮನನ ನಿತ್ಯಾಸನ ಮಾಡಿಕೊಂಡು ಪರಮ ಪವಿತ್ರವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನು ಸಾಫಲ್ಯತೆ ಮಾಡಿಕೊಂಡು ಧನ್ಯರಾಗಬೇಕು ಅಂತಕ್ಕಂಥ ಬಯಸಿಂದ ಕೂಡಿರುವ ಎನ್ನ ಆತ್ಮೀಯ ಸರ್ವ ಶರಣರು ಶರಣರಿಗೆ ಶರಣ ಶರಣಾರ್ಥಿಗಳು. ಯಾವ ಪುಣ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದ ಅನುಮತಿಯ ಚರಿತ್ರೆಯನ್ನ ಯಥಾವತ್ತವಾಗಿ ಒಂದು ತಿಂಗಳ ಪರ್ಯಂತರ ಅಂದ್ರೆ 2-3 ದಿವಸದಲ್ಲಿ ಮಂಗಲ ಆಗ್ತಕ್ಕಂಥದ್ದಾಗ್ತದ. ನಿನ್ನಿನ ದಿವಸ ಸಿಂಹವಲೋಕನ ಮಾಡೋಣ. ನಿನ್ನೆ ಅಲ್ಲಂಪುರ ಗ್ರಾಮದಲ್ಲಿ ಬಾಲಬ್ರಹ್ಮೇಶ್ವರ ದೇವರನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಭಕ್ತರಿಗೆ ಉದ್ಧಾರ ಮಾಡುತ್ತಾ ಅಲ್ಲಿ ಉದ್ದೇಶವನ್ನು ಮಾಡಿ ಇರ್ಬೇಕಂದ್ರೆ ಸಿರಿಸೇಲ ಕ್ಷೇತ್ರಕ್ಕೆ ಇವತ್ತು ಪಯಣ ಬೆಳೆಸ್ತಕ್ಕಂಥ ಸಿರಿಸೇಲ ಗ್ರಾಮಕ್ಕೆ ಬರ್ತಕ್ಕಂಥವರಾಗುತ್ತಾರೆ. ಆ ಕಥೆಯನ್ನ ಶ್ರವಣ ಮಾಡೋಕ್ಕಿಂತ ಮುಂಚೆ ಪ್ರಾರಂಭಕ್ಕಿಂತ ಮುಂಚೆ ಅಂದ್ರೆ ಮಂಗಳಾಚರಣೆಯನ್ನು ಮಾಡಿ ವಿಷಯದಲ್ಲಿ ಪ್ರವೇಶಿಸಬಹುದು. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಲೋಕ ಜಗಜ್ಜನನಿ ಇರತಕ್ಕಂಥ ಜಗನ್ಮಾತೆಯ ಶ್ರೀ ಚರಣಾರವಿಂದಗಳು ನಮಸ್ಕಾರವನ್ನು ಸಲ್ಲಿಸಿ ನಾವು ಮಾಡ್ತಕ್ಕಂಥ ಕಾರ್ಯವನ್ನ ನಾವು ಕೈಗೊಂಡಿರ್ತಕ್ಕಂಥ ಗ್ರಂಥ ರಚನೆಯನ್ನ ನಿರ್ವಿಘ್ನದಿಂದ ಪಾರು ಮಾಡ್ತಕ್ಕಂಥವಳಾಗುವಂತಕ್ಕಂಥ ಮಂಗಳಾಚರಣೆಯನ್ನ ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವತ್ತು ಅಲ್ಲಂಪುರ ಗ್ರಾಮವನ್ನು ಬಿಟ್ಟ ಇಲ್ಲಿ ಸಿರಿಸೇಲ ಕ್ಷೇತ್ರಕ್ಕೆ ಬರ್ತಕ್ಕಂಥವರಾಗುತ್ತಾರೆ. ಸಿರಿಸೇಲ ಕ್ಷೇತ್ರಕ್ಕೆ ಸೋಮನಾಥ ಪತಿಯಾಗಿರ್ತಕ್ಕಂಥ ಸೋಮನಾಥ ದಾನಮ್ಮ ದೇವಿ ಸಿರಿಸೇಲ ಕ್ಷೇತ್ರಕ್ಕೆ ಬಂದು ಏನ್ ಮಾಡ್ತಾರಪ್ಪ ಅಂತಂದಿದ್ದಾರೆ, ಅಲ್ಲಿ ಮಲ್ಲಿಕಾರ್ಜುನ ದರ್ಶನ ಪಡೆದುಕೊಂಡು ಅಲ್ಲಿ ಪಾತಾಳ ಗಂಗೆಯ ಸ್ನಾನ ಮಾಡ್ತಕ್ಕಂಥವರಾಗುತ್ತಾರೆ. ಪಾತಾಳ ಗಂಗೆ ಯಾವಪ್ಪ ಅಂತಂದಿದ್ದಾರೆ, ಸಿದ್ದರಾಮ ಶಿವಗಳು ಏನಪ್ಪಾ ಅಂತಂದಿದ್ದಾರೆ, ಮಲ್ಲಯ್ಯನ ಹುಡುಕುತ್ತಾ ಹೋಗಿ ಯಾವಾಗ ಕೊಳ್ಳಕ್ ಹಾರ್ತಿದ್ದಪ್ಪ ಅಂದ್ರೆ ಯಾವಾಗ ನನ್ನ ನೀವು ದರ್ಶನ ಕೊಡು, ಇಲ್ಲದಿದ್ದರೆ ನಾನು ಹಾರಿ ಬೀಳ್ತೇನೆ ಅಂತಕ್ಕಂಥ ಮುಚ್ಚನ ಓದಿರ್ತಕ್ಕಂಥ ಸಿದ್ದರಾಮೇಶ್ವರ ಏನ್ ಮಾಡಿದಪ್ಪ ಅಂತ ಮಲ್ಲಯ್ಯ ಏನ್ ಬಂದಲ್ಲಿ ಅವ್ರು ಎತ್ತಿನಿರ್ತಕ್ಕಂಥ ಮಲ್ಲಿಕಾರ್ಜುನ ಆದ ಏನಪ್ಪಾ ಅಂತಂದಿದ್ದಾರೆ, ಪಾತಾಳ ಗಂಗೆ ಅಂತ ಸಿದ್ದನ ಕೊಲ ಅಂತಕ್ಕಂಥ ಶಬ್ದದಲ್ಲಿ ಪಾತಾಳ ಗಂಗೆ ಸ್ವಲ್ಪ ಕೆಳಗಿರ್ತಕ್ಕಂಥ ಸಿದ್ದನ ಕೊಲ ಬೆಂಬಿರ್ತಕ್ಕಂಥದ್ದ ಅಲ್ಲಿ ಹಾರ್ತೀನಿ ಅಂತಕ್ಕಂಥ ಹೇಳಿದಾಗ ಅಲ್ಲೂ ಸಹಿತ ದಾನಮ್ಮ ದೇವಿ ಸೋಮನಾಥ ಸತಿಪತಿಗಳು ಕೂಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪಾತಾಳ ಗಂಗೆಯಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಅಲ್ಲಿ ಮಲ್ಲಿಕಾರ್ಜುನ ದರ್ಶನ ಮಾಡಿಕೊಂಡು ಅಲ್ಲಿ ಸಿರಿಸೇಲಿರ್ತಕ್ಕಂಥ 8 ಪೀಠಗಳ ಮಠ ಅದಾವ. ಸಿರಿಸೇಲದೊಳಗೆ 8 ಪೀಠಗಳ ಮಠವಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಸೂರ್ಯ ಸಿಂಹಾಸನದೀಶ್ವರ ಜಗದ್ಗುರು ಪಂಡಿತಾರಾಧ್ಯ ಗುರುಪೀಠಕ್ಕೆ ಹೋಗಿ ನಮಸ್ಕಾರವನ್ನು ಪೂಜ್ಯರಿಗೆ ಭೇಟಿಯಾಗಿ ನಮಸ್ಕಾರವನ್ನು ಮಾಡುತ್ತಾರೆ. ಅಲ್ಲಿ ಮಾಡಿ ನಂತರ 8 ಮಠಗಳಾಗಿರ್ತಕ್ಕಂಥಲ್ಲಿ ಅಷ್ಟ ಮಠಗಳಾದ 8 ಮಠಗಳದಾವ. ಯಾವಪ್ಪ ಅಂತಂದ್ರೆ ಗಂಟಾ ಮಠ, ಸಾರಂಗ ಮಠ, ವಿಭೂತಿ ಮಠ, ರುದ್ರಾಕ್ಷಿ ಮಠ, ಭಿಕ್ಷಾವತಿ ಮಠ, ನಂದಿಕೇಶ್ವರ ಮಠ, ಶಿಖರೇಶ್ವರ ಮಠ, ಸೂರ್ಯ ಸಿಂಹಾಸನ ಮಠ ಅಂತಕ್ಕಂಥ 8 ಮಠಗಳಿಗೆ ಎಲ್ಲ ದರ್ಶನ ಕೊಡುತ್ತಾರೆ. 8 ಮಠಗಳಿಗೆ ದರ್ಶನ ಕೊಟ್ಟ ನಂತರ ಅಲ್ಲಿ ಪೀಠಾಧಿಪತಿ ಆಗಿರ್ತಕ್ಕಂಥ ಎಲ್ಲರೂ ಏನಪ್ಪ ಜಗದ್ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರೆ
ಸೋಮನಾಥ ಮತ್ತು ದಾನಮ್ಮ ದೇವಿ ಹೋದ ನಂತರ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಜಗದ್ಗುರು ಆದ ಸಹಿತ ದಾನಮ್ಮ ದೇವಿಗೆ ಮತ್ತು ಸೋಮನಾಥನಿಗೆ ದೀರ್ಘ ನಮಸ್ಕಾರ ಕೊಡ್ತಾರೆ. ಯಾಕಂದ್ರೆ ಎಲ್ಲವನ್ನು ಬಲ್ಲಂತವರಿಗೆ ಎಲ್ಲ ತಿಳಿತದೆ ಯಾರದಾರ ಯಾವ ಅವತಾರದ ಅಂತ ತಿಳಿತಕ್ಕಂಥ ಅವರಿಗೂ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರ ಮಾಡಿದ ನಂತರ ಅಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಸೂರ್ಯ ಸಿಂಹಾಸನ ಈಶ್ವರ ಜಗದಾದಿ ಜಗದ್ಗುರು ಪಂಡಿತ ಆರಾಧ್ಯ ಗುರುಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ತಾವು ಕೂಡ್ತಕ್ಕಂಥ ಸಿಂಹಾಸನ ಮೇಲೆ ಸತಿಪತಿಗಳನ್ನು ಕೂಡಿಸ್ತಾರೆ. ಯಾರು ಸೋಮನಾಥ ಮತ್ತು ದಾನಮ್ಮ ದೇವಿಯನ್ನ ತಾವು ಕೂಡತಕ್ಕಂಥ ಶಿವಾಸನ ಮೇಲೆ ಕೂಡಿಸಿ ಅವರ ಪಾದ ಪೂಜೆಗಳನ್ನ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಜಗದೊಡೆಯನೇ ಇರ್ತಕ್ಕಂಥ ಪರಮಾತ್ಮನೇ ಸೋಮನಾಥ ರೂಪದಲ್ಲಿ ಬಂದಿರತಕ್ಕಂತಹ ಜಗದೊಡೆಯನ ಅರ್ಧಾಂಗಿನೇ ಇರ್ತಕ್ಕಂಥ ಪಾರ್ವತಿಯ ದಾನಮ್ಮ ರೂಪದಿಂದ ಬಂದಿರತಕ್ಕಂಥ ಇವರು ಸಾಮಾನ್ಯ ಆಗಿರ್ತಕ್ಕಂಥರಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಅವತರಿಸಿರ್ತಕ್ಕಂಥ ನರಜಲವನ್ನು ಪಟ್ಟರು ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಇವರು ಅವತರಿಸಿದ್ದಾರೆ ಅಂತಕ್ಕಂಥ ಏನಂದ್ರೆ ಯುಕ್ತಿ ಅನುಗುಣವಾಗಿ ತಮ್ಮ ಸಿಂಹಾಸನ ಮೇಲೆ ಕೂಡಿಸಿ ಅವರ ಪಾದ ಪೂಜೆಗಳನ್ನು ಮಾಡ್ತಾರೆ. ಪಾದ ಪೂಜೆಗಳನ್ನು ಮಾಡಿ ಅವರು ಆಧಾರವನ್ನು ಸತ್ಕಾರಗಳನ್ನು ಮಾಡ್ತಕ್ಕಂಥವ್ರಾಗುತ್ತಾರೆ. ಸತ್ಕಾರವನ್ನು ಮಾಡಿದ ನಂತರ ಸೂರ್ಯ ಸಿಂಹಾಸನದಿಂದ ಐಶ್ವರ್ಯಾಗಿರ್ತಕ್ಕಂಥ ಜಗದ್ಗುರು ಪಂಡಿತ ಆರಾಧ್ಯ ಗುರುಗಳಿಗೆ ಏನ್ ಹೇಳ್ತಾರಪ್ಪ ದಾನಮ್ಮ ದೇವಿ 8 ಮಠಗಳದಾವ. 8 ಮಠಗಳಲ್ಲಿ ಭೇದ ಭಾವವನ್ನು ಮಾಡಲಾಗಿದೆ. 8 ಮಠಗಳಲ್ಲಿ ಭೇದ ಭಾವವನ್ನು ಮಾಡಿದ್ರೆ ಶ್ರೀಶೈಲ ಮಲ್ಲಿಕಾರ್ಜುನೇ ಜಗದೊಡೆ ಇರ್ತಕ್ಕಂಥ ಪರಮಾತ್ಮ ಇದ್ದಾನೆ ಅಂತಕ್ಕಂಥ ಭಾವದಿಂದ ಕೂಡಿಕೊಂಡು ಏನಂದ್ರೆ ಏಕ ಭಾವದಿಂದ ನೀವು ನಿರ್ತಕ್ಕಂಥರಾಗ್ರಿ ಅಂತಕ್ಕಂಥ ಅವಾಗಿನ ಕಾಲದೊಳಗ ಯಾರಿಪ್ಪ ಅಂತಂದ್ರೆ ಸೂರ್ಯ ಸಿಂಹಾಸನ ಜಗದ್ಗುರು ಪಂಡಿತ ಆರಾಧ್ಯ ಗುರುಗಳಿಗೆ ದಾನಮ್ಮ ದೇವಿ ಉಪದೇಶ ಮಾಡ್ತಾರೆ. ಅದೇ ಅಂತ ಪಂಡಿತ ಆರಾಧ್ಯ ಗುರುಗಳಿಗೆ ಜಗದ್ಗುರುಗಳಿರ್ತಕ್ಕಂಥ ಅವರು ಉಪದೇಶ ಮಾಡ್ತಕ್ಕಂಥ ಸಾಮರ್ಥ್ಯ ಇದ್ದಾಗ ಉಪದೇಶ ಮಾಡಬೇಕು. ಅಂತ ಸಾಮರ್ಥ್ಯ ಅಂತ ಅವತಾರ ಇದ್ದಾಗ ಉಪದೇಶ ಮಾಡಬೇಕಿಲ್ಲ. ಹಂಗ ಅವರೆಲ್ಲ ಉಪದೇಶ ಮಾಡಿದ ನಂತರ ಏನ್ ಮಾಡ್ತಾರಪ್ಪ ಅಂತಂದ್ರೆ 8 ಮಠಗಳನ್ನ ಅಲ್ಲಿ ದರ್ಶನ ಮಾಡ್ಕೊತಾರೆ. ಅಲ್ಲಿ ಮುಂದೆ ಮತ್ತೆ ಏನ್ ಮಾಡ್ತಾರೆ ಸಿದ್ಧನ ಕೊಳ್ಳಕ್ಕೆ ಹೋಗಿ ಮತ್ತೆ ಸ್ನಾನ ಅಲ್ಲಿ ವಸತಿ ಎದ್ದು ಏನ್ ಮಾಡ್ತಾರೆ ಸಿದ್ಧನ ಕೊಳ್ಳಕ್ಕೆ ಸ್ನಾನಕ್ಕೆ ಹೋಗ್ತಾರೆ. ಸಿದ್ಧನ ಕೊಳ್ಳದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಹಾಗೆ ಸ್ನಾನಾದಿಗಳನ್ನು ಮಾಡ್ಕೊಂಡು ಮತ್ತೊಮ್ಮೆ 8 ಮಠಗಳಿಗೆ ಪಂಡಿತಾರಾಧ್ಯ ಶಿವಿಗಳಿಗೆ ದರ್ಶನ ಪಡೆಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಮುಂದೆ ಅಕ್ಕ ಮಹಾದೇವಿ ಯಾರಪ್ಪ ಅಂದ್ರೆ ಮಲ್ಲಿಕಾರ್ಜುನ ಅಸುತ್ತವಾಗಿರ್ತಕ್ಕಂಥ ಏನಪ್ಪ ಬಯಲಲ್ಲಿ ಬಯಲಾಗಿರ್ತಕ್ಕಂಥ ಕದಲಿ ಬಲಕ್ಕ ಅಲ್ಲಿ ಹೋಗ್ತಕ್ಕಂಥ ಅಕ್ಕ ಮಹಾದೇವಿಯಲ್ಲಿ ಕದಲಿ ಬಲದಾಗ ಅಲ್ಲಿ ಐಕ್ಯಾಗಿರ್ತಕ್ಕಂಥ ಅವ್ರು ಸ್ನಾನ ಮಾಡಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಕದಲಿ ಬಲಕ್ಕ ಸಹಿತ ಹೋಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ಇರ್ತಕ್ಕಂಥ ಎಲ್ಲರ ಸಹಿತ ಮರಳನ್ನ ಮುಟ್ಟಿ ಸಹಿತ ಎಲ್ಲ ಮುತ್ತು ರತ್ನಗಳನ್ನ ವೈದ್ಯರುಗಳನ್ನ ಬಂಗಾರವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ರು ಅಂತ ಹೇಳಿ ಅಲ್ಲಿ ಬರ್ತದ. ಮುಂದೆ ಹಾಗೆ ಸಂಚಾರ ಮಾಡ್ತಾ ಮೈಸೂರು ಪ್ರಾಂತಕ್ಕೆ ಬರ್ತಕ್ಕಂಥ ಹಾಗೆ ಸಂಚಾರ ಮಾಡ್ತಾ ಮೈಸೂರು ಪ್ರಾಂತಕ್ಕೆ ಬರುತ್ತಾರೆ. ಮೈಸೂರು ಪ್ರಾಂತ ಹಂಗ ಸಂಚಾರ ಮಾಡ್ತಾ ಅಲ್ಲಿ ದಾನಮ್ಮ ದೇವಿ ಮಧುರೈ ಮೀನಾಕ್ಷಿ ಬಂತು ಅದರ ರಾಮೇಶ್ವರ ಅಂತಕ್ಕಂಥ ತೀರ್ಥ ಕ್ಷೇತ್ರ ಮಾಡ್ತಾ ಮೈಸೂರಿಗೆ ಬರ್ತಕ್ಕಂಥವ್ರಾಗುತ್ತಾರೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಮಧುರೈ ಮೀನಾಕ್ಷಿ ಬಂದು ರಾಮೇಶ್ವರಕ್ಕೆ ಬಂದಲ್ಲಿ ಏನ್ ಮಾಡ್ತಾರೆ ರಾಮೇಶ್ವರದಲ್ಲಿ ಒಬ್ರು ವಜ್ರ ವ್ಯಾಪಾರಿ ಆಗಿರ್ತಕ್ಕಂಥ ದೊಡ್ಡ ವ್ಯಾಪಾರಿ ಜಗತ್ತಿನಲ್ಲಿ ದೊಡ್ಡ ವ್ಯಾಪಾರಿ ಆಗಿರ್ತಕ್ಕಂಥ ವಜ್ರ ವ್ಯಾಪಾರಿ ಎಲ್ಲಿ ರಾಮೇಶ್ವರ ಇರ್ತಕ್ಕಂಥ ವಜ್ರ ವ್ಯಾಪಾರಿ ಅವ್ನು ಏನಾಗಿರ್ತಪ್ಪ ಅಂದ್ರೆ ಪಾರ್ಶ್ವವಾಯು ಅಂತಂದ್ರೆ ಲಕ್ಕ ಹೊಡೆದ ಪಾರ್ಶ್ವವಾಯುವಿನಿಂದ ಎಲ್ಲ ಅಷ್ಟೈಶ್ವರ್ಯ ಹೋಗೈತಿ. ಪರಮಾತ್ಮ ಏನು ಮಾಡ್ತಾರೆ ಕೊಟ್ಟರು ನೋಡ್ತಾನ ನಮ್ಗೆ ಕಸ್ಕೊಂಡು ನೋಡ್ತಾನ ಕೊಟ್ಟಾಗ ಏನಾದ್ರು ಹೆಂಗ ದುರುಪಯೋಗ ತಗೊಂಡಿವಂದ್ರೆ ನಮ್ಗೆ ಕಸ್ಕೊತಾನ ಅದನ್ನ ಬಂದಿರ್ತಕ್ಕಂಥ ಸದುಪಯೋಗ ಮಾಡಿದಪ್ಪ ಅಂತಂದ್ರೆ ಪರಮಾತ್ಮ ಅವನ ಲಕ್ಷ್ಮಿ ಇರ್ಲಿ ಅಂತಕ್ಕಂಥ ಭಾವನೆ ಇರ್ತಕ್ಕಂಥ ಲಕ್ಷ್ಮಿ ಹಂಗಾಯ್ತು. ಲಕ್ಷ್ಮಿ ಹೆಂಗಪ್ಪ ಅಂತಂದ್ರೆ ಬರೋತ್ನಾಗ ನಗಸ್ತಾಳ ಹೋಗುತ್ನಾಗ ಅಳಿಸ್ತಾಳ. ಲಕ್ಷ್ಮೀ ತಾಯಿ ಬರೋತ್ನಾಗ ನಕ್ಕೋತ ಬರ್ತಾಳ ಹೋಗುತ್ನಾಗ ಅಳಿಸ್ಕೋತಾಳೆ. ವಿದ್ಯಾದೇವತೆ ಬರೋತ್ನಾಗ ಅಳಿಸ್ತಾಳ ಹೋಗುತ್ನಾಗ ನಕ್ಕೋತ ಹೋಗ್ತಾಳ. ಅದು ಯಾವ್ದು ನಮ್ಗೆ ಆಯ್ಕೆ ಆಗ್ತದ ಅಂತ ವಿಚಾರ ಮಾಡ್ಬೇಕಾಗ್ತದ. ಲಕ್ಷ್ಮಿ ಏನ್ ಮಾಡ್ತದಪ್ಪ ಅಂದ್ರೆ ದುಡ್ಡ ಏನ್ ಮಾಡ್ತದಪ್ಪ ಬರುವಾಗ ನಕ್ಕೋತ ಬರ್ತದ. ಕಿಶ್ಯಾಗ 10,000 ಬಂತು ಅಂದ್ರೆ ಚಿಕ್ಕೋದ್ ಹೋಗ್ತೀವಿ ಸಂಜೆ ಖರ್ಚು ಮನಿ ಬರ್ತನಾಗ್ರಿ ಕಿಶ್ಯಾಗ ಹಾಕ್ತಿದ್ದು ಗುಲಾನಾಗಿ ಕಿಶಾ ಸಪ್ಪಿ ಮುಂದೆ ನೋಡಿ ಬರ್ತೀವಿ. ಬರುತ್ತೆ ನಕ್ಕೋತ ಬರ್ತಾಳೆ ಲಕ್ಷ್ಮೀ ತಾಯಿ. ಹೋಗುತ್ತಾಗ ದುಃಖವನ್ನು ಕೊಟ್ಟು ಹೋಗ್ತಾಳ. ವಿದ್ಯಾದೇವತೆ ಹಂಗಿಲ್ಲ, ಸರಸ್ವತಿ ಹಂಗಿಲ್ಲ. ಬರುವತ್ನಾಗ ದುಃಖವನ್ನು ಕೊಡ್ತಾಳ, ಹೋಗುತ್ತಾಗ ನಕ್ಕೋತ ಹೋಗ್ತಾಳ. ಹೋಗುತ್ತಾಗ ನಕ್ಕೋತ ಹೋಗ್ತಾಳೆ. ಯಾಕಂದ್ರೆ ವಿದ್ಯಾಭರಿತವಾಗಿರ್ತಕ್ಕಂಥ ವಿದ್ಯೆಯನ್ನು ಕೂಡಿರ್ತಕ್ಕಂಥವ್ರು ಯಾವಾಗ ಅರ್ತಾರೇನ್ರಿ ವಿದ್ಯಾ ಹೆಂಗಪ್ಪ ಅಂದ್ರೆ ಯಾರು ಮುಟ್ಟಲಿ ಬಾರದ ಹಂತದ ಬಯಲನ್ನು ಇಟ್ಟರು ಸಹಿತ ಆರದಂತಹದ್ದು. ಅದು ಯಾರಿಗೂ ಮುಟ್ಟಲಾರದಂತ ವಿದ್ಯೆ ಗಳಿಸಬೇಕು. ಯಾವ ವಿದ್ಯಾಪ ಅಂತಂದರೆ ಬ್ರಹ್ಮ ಜ್ಞಾನವನ್ನು ಪಡ್ಕೊಂಡಾದ್ರೆ ಮಾತ್ರ ಅದು ಏನಾಗ್ತದೆ ಶಾಶ್ವತವಾಗಿರ್ತಕ್ಕಂಥದ್ದು. ದೊಡ್ಡ ಮನೆ ಕಟ್ಟಿವಿ, ಬಹಳ ಅಂತಸ್ತಿನೆಲ್ಲ ಬಹಳ ಸಂಗ್ರಹ ಮಾಡಿ ಇಡ್ತೀವಿ.
ಹಣ ಗಳಿಸುವಲ್ಲಿ ದುಃಖ, ಗಳಿಸಿದ ಮೇಲೆ ದುಃಖ, ಹೋಗುವಾಗ ದುಃಖ. ಇದೆಷ್ಟು ದುಃಖ ಕೊಡ್ತೇಪ? ಗಳಿಸೋದ್ನಾಗ ದುಃಖ ಆಗ್ತದ, ಇದ್ದಾಗ ದುಃಖ ಆಗ್ತದ, ಹೋಗೋದ್ನಾಗ ದುಃಖ ಆಗ್ತದ. ಅಲ್ರಿ ಅಷ್ಟೈಶ್ವರ ಭೋಗದಲ್ಲಿ ಕೊಡ್ತೀವಿ, ಬಹಳ ಆಸ್ತಿ ಇರ್ತದ, ರೊಕ್ಕ ರೂಪಾಯಿ ಇರ್ತದ, ಅವ ಹೆಂಗ್ ದುಃಖ ಆಗ್ತದ್ರಿ ಅಂತಂದ್ರೆ ಒಬ್ಬ ದೊಡ್ಡ ಸಾಹುಕಾರ ಅಂಗಡಿ ಇತ್ತು. ದೊಡ್ಡ ಸಾಹುಕಾರ ಅಂಗಡಿ ಇತ್ತು. ಏನ್ ಮಾಡ್ತಿದ್ದ? ಸಾಯಂಕಾಲದಾಗ ವ್ಯಾಪಾರ ಮಾಡ್ತಾರೆ. ರಾತ್ರಿ 9-9ವರೆಗೆ ಅಂಗಡಿ ಬಂದ್ ಮಾಡಿ ಬರ್ತಿದ್ದ. 9-10 ಗಂಟೆಗೆ ಬಂದ್ ಮಾಡಿ ಬರ್ತಿದ್ದ. ಅವ ಏನಪ್ಪಾ ಅಂತಂದ್ರೆ ಮನೆಯೊಳಗೆ ಏನಪ್ಪಾ ಅಂತಂದ್ರೆ ಮೊದಲ ಏನಪ್ಪಾ ಅಂತ ಹೊಸದಾಗಿ ಬಂದಾಗ ನಮ್ಮ ಪತಿದೇವರು ಬರಾದರು ಅಂತೇಳಿ ಏನ್ ಮಾಡ್ತಾರ? 9-10 ಗಂಟೆ ಕಾಯ್ತಾರ. ಬಂದ ನಂತರ ಇಬ್ರು ಊಟ ಮಾಡೋಣ ಅಂತೇಳಿ ವಿಚಾರದಾಗ ಇರ್ತಾರ. ಹಂಗ ಮುಂದೆ ಸ್ವಲ್ಪ ಹೋದ ನಂತರ ಏನ್ ಮಾಡ್ತಾರ? ಹಾಟ್ ಎಡಿ ಮಾಡಿ ಟೇಬಲ್ ಇಡ್ತಾರ. ಅವ್ರು ಹಸಿವಾಗ ಮಗ್ಗುತ್ತಾರ. ಅಲ್ಲೇನ್ ಬೇಕಾದ್ ತಿನ್ನು ಅಂತ ಹೇಳ್ತಾರ. ಹಂಗ ಸ್ವಲ್ಪ ಮುಂದೆ ಹೋಯ್ತಂದ್ರ ಅಲ್ಲೆಲ್ಲ ಒಲಿ ಮುಂದೆ ಇಟ್ಟೇನಿ, ನೆದ್ದ ಇಟ್ಟೀನಿ, ತಕೊಂಡ್ ತಿನ್ನು ಅಂತ ಹೇಳ್ತಾರ. ಅವರ ಸುಖ ಐತೆ, ಅಗರ ಶ್ರೀಮಂತಿ ಐತಿ, ಎಲ್ಲ ಐತಿ. ಈಗ ನಾವು 10 ದಿವಸ ದಿನ ಒಂದು ಲಾಕ್ ಕೊಡ್ಸಂಗ ಬಂದ ನಂತರ ಸುಖ ಐತೇನ್ರಿ? ಅಟ್ ಬಂದ ಏನ್ ಮಾಡಿ ಬಂದಿ ಸಾಯಂಕಾಲ ಬಂದಿರ್ತಕ್ಕಂಥ ಹಣವಂತ ತೊಗೊಂಬಂದ, ದುಡ್ಡು ತೊಗೊಂಬಂದ, ಉಂಡು ಮಲ್ಕೋತೆ ಅನ್ರಿ, ಮಲ್ಕೋಂಗಿಲ್ರಿ. ಅವ್ ಹೇಳ್ತಾರ 100 ಬೇರೆ, 50 ಬೇರೆ, 20 ಬೇರೆ, 10 ಬೇರೆ ಬಂಡಲ್ ಮಾಡೋದು. ಯಾಕಾಗ್ತೀವಿ? 12 ಗಂಟೆ ಆಗಿದೆ. 12 ಗಂಟೆ ಆದ ನಂತರ ಅವತ್ತೆಲ್ಲ ಭದ್ರವಾಗಿ ಇಟ್ಟ ಕಸಿಂದ ಟ್ರೆಜರಿ ಹಾಕಿ ಕೀಲಿ ಇಟ್ಕೋತಾನೆ. ಟ್ರೆಜರಿ ಕೀಲಿ ಇಟ್ಕೊಂಡ್ ಬಳಕ ಮತ್ತೆ ಏನ್ ಮಾಡ್ತಾನೆ? ಹೊರ ಹೋಗಿ ಬಂದು ಬಾಗಿಲು ಹಾಕಿದ ನಂತರ ಹಿಂದಿನ ಬಾಗಿಲು ಇಕ್ಕಿದ್ದಿಲ್ಲ, ಮುಂದಿನ ಬಾಗಿಲು ಇಕ್ಕಿದ್ದಿಲ್ಲ, ಕಿಟಕಿ ಇಕ್ಕಿದ್ದಿಲ್ಲ, ಈ ಕಿಟಕಿ ಇಕ್ಕಿದ್ದಿಲ್ಲ, ಮತ್ತೆ ಚಾಲು. ಅದ್ರ ಸುಖ ಐತೇನ? ಆ ಕಿಟಕಿ ಇಕ್ಕಿದ್ದಿಲ್ಲ, ಈ ಕಿಟಕಿ ಇಕ್ಕಿಲ್ಲ. ಇವ್ ಯಾಕೆ ನೀವು ನಿದ್ದೆ ಅಂತಂಗಿಲ್ಲ? ಯಾಕ? ಲಕ್ಷ್ಮೀದಾಯಿ ಮಲ್ಕೊಂಡು ಕೊಡಂಗಿಲ್ಲ. ಈ ಕಿಟಕಿಯಲ್ಲಿ ಬರ್ತಾರೋ, ಹಿಂದಿನ ಬಾಗಿಲು ಬರ್ತಾರೋ, ಮುಂದಿನ ಬಾಗಿಲು ಬರ್ತಾರೋ, ಹೊರಗೆ ಮದುವೆ ಮಾಡಿ ಕೂತಾನೋ, ಇದ ಚಾಲು ಇಲ್ಲ. ಅವ್ ರಾತ್ರಿ 7 ಗಂಟೆ ಆದ್ರೂ ಮಲ್ಕೊಂಗಿಲ್ಲ. ಹ್ಯಾಂಗ ಅಂತದು? ನೀನು ಮಲ್ಕೋದಿಲ್ಲ, ನನಗೆ ಯಾಕೆ ಮಲ್ಕೋ ಕೊಡುವಲ್ಲ ಅಂತ ಅವ್ನು ಬೇಯ್ತಿರ್ತಾರ. ಅದ್ರ ಸುಖ ಐತಂತೇನ್ರಿ? ಹಣವ ಗಳಿಸುವಾಗ ದುಃಖ, ಇದ್ದಾಗ ದುಃಖ, ಹೋಗುವಾಗ ದುಃಖ. ಲಕ್ಷ್ಮೀ ತಾಯಿ ಬರುವಾಗ ನಕ್ಕೋತ ಬರ್ತಾಳ, ಹೋಗೋದ್ನಾಗ ಅಳಿಸ್ಕೋತಾಳ. ಹಾಗೆ ವಿದ್ಯಾದೇವತೆ ಬರುವಾಗ ಕಷ್ಟ ಆಗ್ತದ, ಹೋಗುವಾಗ ನಕ್ಕೋತ ಹೋಗ್ತಾಳ. ನಕ್ಕೋತ ಹೆಂಗ ಮಾತ ಅಂತಂದ್ರೆ ವಿದ್ಯೆಯಿಂದ ಕುಡಿತಕ್ಕಂಥವ್ರು ಏನಪ್ಪಾ ಅಂತಂದಿದ್ದಾರೆ? ಯಾವ್ದು ಅಂತಂಗಿಲ್ಲ. ಆತ್ಮವಿದ್ಯೆ ಪರಂ ಲಭೋ ನ ವಿದ್ಯತೆ. ಆತ್ಮವಿದ್ಯೆಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆ ಯಾವುದಿಲ್ಲ. ಆತ್ಮವಿದ್ಯೆಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆ ಯಾವುದಿಲ್ಲ. ಹಂಗೆ ಏನಪ್ಪಾ ಅಂತಂದಿದ್ದಾರೆ? ಅಲ್ಲಿ ವಜ್ರ ವ್ಯಾಪಾರ ಆಗಿರ್ತಕ್ಕಂಥ ಅಗರ್ವ ಶ್ರೀಮಂತಿದ್ದ. ಆದ್ರೆ ಪಾರ್ಶ್ವವಾಗಿ ಹೊಡೆದಿತ್ತು, ಲಕ್ವ ಹೊಡೆದಿತ್ತು ನೋಡಿ. ಅಗರ್ವ ಶ್ರೀಮಂತ ಆಗಿರ್ತಕ್ಕಂಥ ಏನಪ್ಪಾ ಅಂತ ಎಲ್ಲ ಇರ್ತಿದ್ವಿ. ಏನಪ್ಪಾ ಅಂತಂದ್ರೆ ಕೆಲವ್ರ ಏನೋ ಸಿಮೆಂಟ್ ತಿನ್ನಂಗಿಲ್ಲ, ಕೆಲಸ ತಿನ್ನಂಗಿಲ್ಲ, ಸಕ್ಕರೆ ರೋಗ ಇರ್ತದ, BP ಇರ್ತದ, ಶುಗರ್ ಇರ್ತದ. ದಿನ ಗಟ್ಮುಟ್ಟವಾಗಿ ಏನಪ್ಪಾ ಅಂದ್ರೆ ರಟ್ಟ್ಯಾಗ ಶಕ್ತಿ ಇರುವವರೆಗೆ ದುಡಿತಕ್ಕಂಥ ವ್ಯಕ್ತಿ ಯಾವ ರೋಗ ಅದಾವೇನ್ರಿ? ರಟ್ಟ್ಯಾಗ ಶಕ್ತಿ ಇರ್ತಕ್ಕ ದುಡ್ಡು ತಿಂತಕ್ಕಂಥವ್ರು ಯಾವ ರೋಗ ಅದಾವೇನ್ರಿ? ಹಿಂದೆ 4 ವರ್ಷ ಇನ್ಕಮ್ ಬಂದಿತ್ತು. ಅದಕ್ಕೆ ಅದ್ರಾಗ ಯಾರು ಬಡವ್ರು ಯಾರು ಹೋಗ್ಯಾರ? ಕೋಟ್ಯಾಧೀಶರು ಹೋಗಿದಾರಲ್ಲ, ಆಗ ಹೋಗಿದಾರ. ಹಂಗ ಏನಾಗ್ತದಪ್ಪ ಅಂದ್ರೆ ಪರಮಾತ್ಮ ಕೊಟ್ಟು ನೋಡ್ತಾನೆ, ಕಸ್ಬೋದು ನೋಡ್ತಾನೆ. ಇದ್ದದ್ರೊಳಗೆ ಏನು ಸಂತೃಪ್ತನಾಗಿ ಎಲ್ಲರಿಗೆ ದಾನ ಧರ್ಮಗಳು ಮಾಡಿದ್ರೆ ಲಕ್ಷ್ಮೀ ತಾಯಿ ಕಾಲು ಮುರ್ಕೊಂಡು ಬೀಳ್ತಾಳೆ. ಇವನ ನನ್ನ ಆರಾಧನೆ ಮಾಡ್ತಾನ, ನನ್ನ ಭದ್ರವಾಗಿ ಇರ್ತಾನ ಅಂತ ಸದುಪಯೋಗ ಮಾಡ್ತಾನ ಅಂತ ಇರ್ತಾವ. ಹಂಗ ಪಾರ್ಶ್ವವಾಗಿ ಹೊಡೆದಿರ್ತಕ್ಕಂಥ ವಜ್ರ ವ್ಯಾಪಾರಿ ಪಾರ್ಶ್ವವಾಗಿ ಹೊಡೆದಿತ್ತು, ಲಕ್ಕ ಹೊಡೆದಿತ್ತು. ಹಂಗ ದಾನಮ್ಮ ದೇವಿಗೆ ದಾನಮ್ಮ ದೇವಿ ಬಂದರೆ ಸೋಮನಾಥ ಪರಮಾತ್ಮನ ಪಾರ್ವತಿ ಅವರಾಗಿರ್ತಕ್ಕಂಥ ಬಂದಿದ್ರೆ ಅವನು ಸುದ್ದಿ ತಿಳಿ ಏನ್ ಮಾಡ್ತಾನಂದ್ರೆ ದಾನಮ್ಮ ದೇವಿ ಚರಣಾರವಿಂದಾಗ ನಮಸ್ಕಾರವನ್ನು ಮಾಡಿ ನೀರು ತಂದೋತ್ ನಮಸ್ಕಾರ ಹಾಕಿ ನಂತರ ಇವು ಏನಪ್ಪಾ ಅಂದ್ರೆ ಪಾರ್ಶ್ವವಾಗಿ ಹಿಡಿದು ಸ್ವಲ್ಪ ಒಂದು ಕಡೆ ಏನಾಗ್ತದೆ ಜಡವಾಗಿರ್ತಕ್ಕಂಥ ಶರೀರ. ಪಾರ್ಶ್ವವಾಗಿ ಅಂದ್ರೆ ಒಂದು ಸೈಡ್ ಏನಾಗ್ತದೆ, 2 ಬದಿ ಜಡವಾಗಿರ್ತಕ್ಕಂಥ ಶರೀರ ಆಗ್ತದೆ. ಹಂಗ ಜಡವಾಗಿರ್ತಕ್ಕಂಥ ಶರೀರನ ಕಾಲು ಎಳ್ಕೋತ ಬಂದು ದಾನಮ್ಮ ದೇವಿ ನಮಸ್ಕಾರ ಮಾಡಿ, ದಾನಮ್ಮ ದೇವಿ ನಮಸ್ಕಾರ ಮಾಡಿದ ನಂತರ ಏನಾಗಿದೆ ಅಂತ ಎಲ್ಲ ವಿಚಾರಿಸಿದ ನಂತರ ಎಲ್ಲ ಅಷ್ಟವಿಷಯ ಭೋಗ ಐತಿ, ಏನಪ್ಪಾ ಸುಡಬಾರ್ದಂತ ಐತಿ, ಆದ್ರೂ ನನಗೆ ಹಿಂಗ ಆಗ್ಯದ ಅಂತೇಳಿ ದಾನಮ್ಮ ದೇವಿಗೆ ವಿಷಯ ಹೇಳಿ. ಅವ್ರು ದಾನಮ್ಮ ದೇವಿ ಹೇಳ್ತಾರ, ನೀ ಬಂದಾಗ ಏನ್ ಮಾಡಿದಪ್ಪ ಅಂದ್ರೆ ಶ್ರೀಮಂತ ಕಾಲಕ್ಕೆ ಕರೆದು ದಾನವನ್ನು ಮಾಡು. ಶ್ರೀಮಂತಗಿದ್ದಾಗ ದಾನ ಧರ್ಮಾದಿಗಳನ್ನ ಮಾಡಿದಪ್ಪ ಅಂತಂದ್ರ ಏನಪ್ಪಾ ಪರಮಾತ್ಮ ಎಲ್ಲ ರೀತಿಯಿಂದ ಚೆನ್ನಾಗಿರ್ತಕ್ಕಂಥನಾಗುತ್ತಾನೆ, ಎಲ್ಲ ರೀತಿಯಿಂದ ಚೆನ್ನಾಗಿರ್ತಕ್ಕಂಥನಾಗುತ್ತಾನೆ. ನೀವು ಯಾರಿಗೆ ದಾನ ಧರ್ಮಾದಿ ಮಾಡಿಲ್ಲ, ಪರೋಪಕಾರ ಮಾಡಿಲ್ಲ, ಏನಪ್ಪಾ ನಿಮ್ಗೆ ವ್ಯಾಪಾರದೊಳಗೆ ಏನಪ್ಪಾ ತೊಡಗೋದ್ರಿಂದ ಈ ಧರ್ಮವನ್ನು ಮತ್ತಿರ್ತಕ್ಕಂಥನಾಗಿ ಧರ್ಮಾಚರಣೆ ನಡೆದಾದ್ರೆ ನೀವು ಪಾರ್ಶ್ವ ಕಡಿಮೆ ಆಗ್ತದ ಅಂತ ದಾನಮ್ಮ ದೇವಿ ಏನಪ್ಪಾ ತನ್ನ ಹಸ್ತಸ್ಪರ್ಶ ಮುಟ್ಟಿ ಏನ್ ಮಾಡ್ತಾನೆ ಭಸ್ಮವನ್ನು ಕೊಟ್ಟ ನಂತರ ಅವನು ಪಾರ್ಶ್ವಯು ಕಡಿಮೆ ಆಗ್ತದೆ. ಕ್ಷಣಾರ್ಧದಲ್ಲಿ
ಪಾರ್ಶ್ವವಾಯು ಕಡಿಮೆ ಆಗ್ತದ. ಪಾರ್ಶ್ವವಾಯು ಕಡಿಮೆ ಆದ ನಂತರ ದಾನಮ್ಮ ದೇವಿ ನಂಗೆಲ್ಲ ಇದ್ದೆಲ್ಲ ಇದ್ರು ಸಹಿತ ಏನು ಮಾಡಿದ್ರು ಜಗಜ್ಜನಿಯಾಗಿರ್ತಕ್ಕಂಥ ಪಾರ್ಶ್ವವಾಯು ಕಡಿಮೆ ಮಾಡಲ್ಲ ಅಂತೇಳಿ ಮುತ್ತು ರತ್ನ ವೈಡೂರ್ಯಗಳನ್ನ, ರತ್ನ ವ್ಯಾಪಾರ ಇರ್ತಕ್ಕಂಥವ್ರು ಮುತ್ತು ರತ್ನ ವೈಡೂರ್ಯಗಳನ್ನು ತಂದ ದಾನಮ್ಮ ದೇವಿ ಕೊಡ್ಲಿಕ್ಕೆ ಬಂದ. ದಾನಮ್ಮ ದೇವಿ ಕೊಡ್ಲಿಕ್ಕೆ ಬಂದ. ದಾನಮ್ಮ ದೇವಿ ಹೇಳ್ತಾ ನಾ ಏನು ಮಾಡೋದು ಅಂದ್ರೆ, ಎಷ್ಟು ತಂದಿ ಅಂತ ಕೇಳು. ಇಟ್ಟು ತಂದೇನೆ ಗಂಟ ತಂದಿರ್ಬೇಕು, ಇಟ್ಟು ತಂದಿರ್ಬೇಕು, ಎಟ್ಟರ ತಂದಿರ್ಬೇಕು. ಅವಳು ಹಂಗ ಮಾಡ್ಲಿಲ್ರಿ. ಅಲ್ಲೇ ಇರ್ತಕ್ಕಂಥ ಉಸಿಗಿನ ಒಂದು ಡಿಗ ಇಟ್ಟು ಉಸುಗ್ ಡಿಗ ಮುಟ್ಟಿಡ್ರಿ, ಇದು ಎಟ್ಟೈತಿ ನೋಡ್ತಮ್ಮ ಅಂದ್ರೆ, ನೀ ಎಟ್ಟು ತಂದಿ ಇದನ್ನ ಕೊಡಾಕ್ತ ದಾನ ಕೊಡಾಕ್ ಬಂದಿ ಬರೋಬರ ಐತಿ, ಅಲ್ಲೇ ಮರಳಿರ್ತಕ್ಕಂಥ ಉಸ್ಕನ್ನು ಮುಟ್ಟಿಡ್ರಿ, ಇದು ಎಟ್ಟೈತಿ ನೋಡತ್ತಂದ್ರು. ಅಂದ್ರೆ ಏನ್ರಿ, ಸೂರ್ಯನ ಮುಂದೆ ಹೊನ್ನಿ ಒಳ ತಿರುಗಾಡಿದಂಗ ಒಂದಿರ್ತದ. ಅವ ಸೂರ್ಯನ ಮುಂದ ಹೊನ್ನಿ ಒಳ ಹಾರಿದಂಗ ನಂದ ಬೆಳಗ್ಗೆ ಹಚ್ಚೈತಿ ಅಂತ ಕುಣಿತಿದ್ಲ. ಹಂಗ ವ್ಯಾಪಾರಿ ಏನ್ ಮಾಡಿದ, ಅವಳಿಗೆ ದಾನ ಕೊಡಾಕ್ ಬಂದಿದ್ದ. ನನಗೆ ನೀನ್ ದಾನ ಕೊಡ್ಲಿಕ್ಕೆ ಹೋಗಬೇಡ, ಏನು ಮಾಡುವ ತಂದಿದ್ದಾರೆ. ಅಲ್ಲಿ ನಿಮ್ಮ ಊರೊಳಗೆ ಇರ್ತಕ್ಕಂಥ ಊರಿನೊಳಗ ಏನು ಒಂದು ಸುಂದರವಾಗಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನವನ್ನು ಕಟ್ಟು ಅಂತ ಹೇಳಿದ. ಬಸವೇಶ್ವರ ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಏನು ಮಾಡು, ನೀವು ಪ್ರತಿನಿತ್ಯ ಪೂಜೆ ಪುನಸ್ಕಾರವನ್ನು ಮಾಡು. ಅದು ಅಲ್ಲದೆ ಮುಂದೆ ನಿನಗೆ ಮತ್ತೆ ಒಳ್ಳೆಯದಾಗಿರ್ತಪ್ಪ ಅಂತಂದ್ರೆ ಕೋಟಿ ಲಿಂಗೇಶ್ವರ ಅಂತಕ್ಕಂಥ ಸ್ಥಾಪನೆ ಮಾಡು ಅಂತಕ್ಕಂಥ ವಜ್ರ ವ್ಯಾಪಾರಿಗೆ ಆಜ್ಞೆ ಮಾಡಿಬಿಟ್ರು. ಕೋಟಿ ಲಿಂಗೇಶ್ವರ ಐತೆ ಮಂಗಳೂರು ಸೈಡ್ ಕೋಲಾರ ಕಡೆ, ಅಲ್ಲಿ ಕೋಟಿ ಲಿಂಗೇಶ್ವರ ಸ್ಥಾಪನೆ ಮಾಡು ಅಂತಕ್ಕಂಥ ಆಜ್ಞೆ ಮಾಡಿಬಿಟ್ರು ವಜ್ರ ವ್ಯಾಪಾರಿಗೆ. ಅವನ ವಜ್ರ ವ್ಯಾಪಾರಿ ಎಲ್ಲಾ ಇತ್ತು, ಆಗ ಸಹಿತ ಪಾರ್ಶ್ವವಾಯು ಬಳತಕ್ಕಂಥವನ ಏನ್ ಮಾಡಿದ್ರು, ಅವನನ್ನ ಸರಿ ಮಾಡಿರ್ತಕ್ಕಂಥ ಅವನು ರೋಗವನ್ನು ನಿವಾರಣೆ ಮಾಡಿದ್ದಕ್ಕ ಅಲ್ಲಿ ಊರೊಳಗ ಬಸವೇಶ್ವರ ಗುಡಿಯನ್ನ ಸುಂದರವಾಗಿರ್ತಕ್ಕಂಥ ಗುಡಿಯನ್ನು ಕಟ್ಟಿ ಕೋಟಿ ಲಿಂಗೇಶ್ವರ ಕಟ್ಟಲಿಕ್ಕೆ ಸಹಿತ ಸಾಯವನ್ನೇ ಮುನ್ನಿತ್ತು ಕೋಟಿ ಲಿಂಗೇಶ್ವರ ಸ್ಥಾಪನೆ ಮಾಡಿರ್ತಕ್ಕಂಥ ಒಬ್ಬರು ವಜ್ರ ವ್ಯಾಪಾರಿ ಆಗಿರ್ತಕ್ಕಂಥವ್ನು ಅಂತಕ್ಕಂಥ ಕಟ್ಟು ಅಂತೇಳಿ ಮುಂದೆ ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಏನ್ ಬರ್ತಾಳಪ್ಪ ಅಂತಂದಿದ್ದಾರೆ. ಅಲ್ಲೂ ಸಹಿತ ಹೇಳಿದ್ರೆ ಕೋಟಿ ಲಿಂಗೇಶ್ವರ ಸ್ಥಾಪನೆ ಮಾಡಿ ಸುಕ್ಷೇತ್ರ ಮಾಡು ಅಂತ ಹೇಳಿದ ನಂತರ ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಮೈಸೂರು ಪ್ರಾಂತಕ್ಕೆ ಬರ್ತಕ್ಕಂಥವ್ರು. ಮೈಸೂರು ಪ್ರಾಂತಕ್ಕೆ ಅಂದ್ರೆ ಮೈಸೂರು ರಾಜ ಆಳ್ವಿಕೆ ಇರ್ತವಾಗ. ಮೈಸೂರು ಪ್ರಾಂತಕ್ಕೆ ಬಂದ ನಂತರ ದಾನಮ್ಮ ದೇವಿಯ ಕೀರ್ತಿಯನ್ನ ಮೈಸೂರು ರಾಜ ಕೇಳಿದ್ದ. ದಾನಮ್ಮ ದೇವಿ ಸೋಮನಾಥ ಹಾಗೆ ಸಂಚಾರ ಮಾಡ್ತಾ ಇದ್ದಾರೆ, ಅವರ ಕೀರ್ತಿ ವಾರ್ತೆಯನ್ನೆಲ್ಲ ಕೇಳಿದ್ದ, ಮೈಸೂರು ಅರಸರು ಕೇಳಿದ್ದ. ಅವಾಗ ಏನ ದಾನಮ್ಮ ದೇವಿ ನಮ್ಮ ಮನೆಗೆ ಬಂದು ನಮ್ಮ ರಾಜ್ಯ ಒಳಗೆ ಬಂದ ಪಾದಾರ್ಪಣೆ ಮಾಡಬೇಕು, ಅದೇ ಆಧಾರ ಅತಿಥಿಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಬೇಡಿಕೊಂಡಾಗ ಸೇನಾಧಿಪತಿಯನ್ನು ಕಳಿಸಿದ್ರು. ಅವಾಗ ರಾಜನನ್ನೇ ಕಳಿಸು ಅಂತ ಹೇಳ್ತಾರ ದಾನಮ್ಮ ದೇವಿ. ರಾಜನನ್ನೇ ಕಳಿಸು ಅಂತ ಹೇಳ್ತಾಳ. ಅವ ಹೋಗಿ ರಾಜನಿಗೆ ಹೇಳಿದ ನಂತರ ರಾಜ ಏನ್ ಮಾಡ್ತಾನ, ಉದುತ್ತಾ ಬಾರ್ದುತ್ತಾ ಏನಪ್ಪಾ ಅಂದ್ರೆ ಮೀನಿ ಪಲ್ಲಕ್ಕಿಗಳನ್ನು ತೆಗೆದುಕೊಂಡ ದಾನಮ್ಮ ದೇವಿ ಹತ್ತಿರ ಬರ್ತಾನೆ. ದಾನಮ್ಮ ದೇವಿ ಆ ರಾಜನ ಮೈಸೂರು ರಾಜನ ಒಂದು ಕರಾರ ಹಾಕ್ತಾಳ. ಏನು ಕರಾರ ಆಗ್ತಾಳಪ್ಪ ಅಂತಂದ್ರೆ, ನೀನು ರಾಜ್ಯದ ಒಡೆಯನಿರ್ಬೋದು, ರಾಜ್ಯವನ್ನು ಆಳ್ತಿರ್ಬೋದು, ಆದರೆ ಗುರುಲಿಂಗ ಜಂಗಮವನ್ನು ಯಾರು ಏನು ಆಧಾರ ಅತಿಥ್ಯವನ್ನು ಮಾಡಂಗಿಲ್ಲಲ್ಲ ಅವ್ರಿಗೆ ಎಂದೊಂದು ಮುಕ್ತಿ ಆಗಂಗಿಲ್ಲ ಅಂತ ಉಪದೇಶ ಹೇಳಿದಾಗಿ ಮೈಸೂರು ಪ್ರಾಂತದ ರಾಜನಿಗೆ. ಮನುಷ್ಯ ಜನ್ಮಕ್ಕೆ ಬಂದಿವೆ ಅಂತ ಬಳಕ ಗುರುವಿನನ್ನ ಮಾಡ್ಕೊಳ್ಬೇಕು. ಗುರು ದೀಕ್ಷೆಯನ್ನು ತೆಗೆದುಕೊಂಡು ಗುರುಲಿಂಗವನ್ನು ತನ್ನ ವಕ್ಷದಲ್ಲಿ ಕಟ್ಕೊಂಡದ್ದಾದ್ರೆ ಮಾತ್ರ ಏನಾಗ್ತದ, ಜನ್ಮ ಸಾರ್ಥಕತೆ ಆಗ್ತದ ಅಂತಕ್ಕಂಥ ಉಪದೇಶ ಮಾಡಿದ್ರು. ಯಾವಾಗ ನನ್ನಿಂದ ನೀನು ಗುರು ಲಿಂಗ ದೀಕ್ಷೆ ತಗೋತಿಯಲ್ಲ, ಲಿಂಗ ದೀಕ್ಷೆ ತಗೊಂಡ ನಂತರ ನಾನು ನಿಮ್ಮ ರಾಜ್ಯ ಒಳಗೆ ಬರ್ತೇನೆ ಅಂತ ಹೇಳಿದಾಗ ಅವ ರಾಜ ಒಪ್ತಾನ. ರಾಜ ಒಪ್ಪಿ ಅಂದ್ರೆ ತಾನು ಕೊಡಂಗಿಲ್ಲ, ತನ್ನ ಪತಿಯಾಗಿರ್ತಕ್ಕಂಥ ಪರಮಾತ್ಮನ ಕಡೆಯಿಂದ ಸೋಮನಾಥ ಕಡೆಯಿಂದ ಅವನು ಮೈಸೂರು ಪ್ರಾಂತದ ರಾಜನಿಗೆ ಲಿಂಗ ದೀಕ್ಷೆ ಪಡಿಸಿದ್ರು. ಲಿಂಗ ದೀಕ್ಷೆ ಯಾವಾಗ ವಕ್ಷಸ್ಥಳದಲ್ಲಿ ಇಟ್ಕೊಂಡಲ್ಲ ಅವಾಗ ರಾಜ್ಯ ಒಳಗೆ ಹೋಗಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಪಾದ ಪೂಜೆಗಳನ್ನ ಅಲ್ಲಿ ಆಧಾರ ಅತಿಥ್ಯಗಳನ್ನ ಸ್ವೀಕಾರ ಮಾಡಿಕೊಂಡು ಆ ರಾಜ್ಯನೂ ಸಹಿತ ಆನಂದ ಒಳ್ಳೇದಾಗಲಿ ಅಂತಕ್ಕಂಥ ಹರಿಸಿರ್ತಕ್ಕಂಥ ಕಥೆಯನ್ನ ಆಗಿರ್ತಕ್ಕಂಥದ್ದು ಐತಿ. ಯಾಕಂದ್ರೆ ಒಬ್ಬ ಮಹಾತ್ಮ ಸಂತ ಶಿವಿಗಳು ಜ್ಞಾನಿಗಳು ಹೆಂಗಪ್ಪ ಹಾಗ ಬರ್ಲಿ ಅಂತ ಬರಂಗಿಲ್ಲ. ಎಲ್ಲಿ ಪವಿತ್ರ ಆಗಿರ್ತಕ್ಕಂಥ ಸ್ಥಾನ ಐತಿ, ದುಂಬಿ ಏನ್ ಮಾಡ್ತದಪ್ಪ ಅಂತಂತಾರೆ ಎಲ್ಲ ಕಡೆ ಹೋಗಿ ಕುಂತಿದ್ದೇನೆ. ಜೇನು ನೋಣ ಎಲ್ಲ ಕಡೆ ಹೋಗಿ ಕುಂತಿದ್ದೇನ್ರಿ, ಜೇನು ನೋಣ ರೀ ಎಲ್ಲ ಕಡೆ ಕುಂತಿದ್ದೇನ್ರಿ. ನೋಣ ನೋಡಿದ್ರೆ ನೋಣ 3 ಪ್ರಕಾರ: ಜೇನು ನೋಣ, ಮೊಟ್ಟೆ ನೋಣ, ಸಣ್ಣ ನೋಣ. ಮೊಟ್ಟೆ ನೋಣ ಏನ್ ಮಾಡ್ತದ್ರಿ, ಎಲ್ಲಿ ಸತ್ತಿರ್ತಕ್ಕಂಥ ಪ್ರಾಣಿ ಯಾವ ಇರ್ತದ ಅಲ್ಲಿ ಹೋಗಿ ಕುಂತದ. ಜೇನು ನೋಣ ಎಲ್ಲಿ ಕುಂತದ, ಎಲ್ಲಿ ಮಧುರವಾಗಿರ್ತಕ್ಕಂಥ ಪದಾರ್ಥ ಐತಿ, ಎಲ್ಲಿ ಜೇನು ತುಪ್ಪ ಐತಿ ಅಲ್ಲಿ ಜೇನು ನೋಣ ಹೋಗ್ತದೆ. ಸಣ್ಣ ನೋಣ ರೀ ಎಲ್ಲಿ ಕುಂತವ್ರಿ ಗೊತ್ತಿದ್ರಲ್ಲ. ನಾವ ಏನಪ್ಪಾ ದೊಡ್ಡ ನೊಣ ಆಗಬಾರ್ದು, ಸಣ್ಣ ನೊಣ ಆಗಬಾರ್ದು. ಜೇನಿನೊಂದಂತೆ ಎಲ್ಲಿ ಮಹಾತ್ಮರ ಸಂತರ ಶ್ರೀಗಳ ಜ್ಞಾನಿ ಅನುಭವಗಳ ಚಿಂತನೆ ಐತಿ ಅಲ್ಲಿ ಕುತ್ತದ್ದಾದ್ರೆ ಅಮೃತ ಪಾನ ಮಾಡಿದಂತೆ ಆಗ್ತಕ್ಕಂಥದ್ದಾಗ್ತದೆ. ಅಮೃತ ಪಾನ ಮಾಡಿದಂತೆ ಆಗ್ತಕ್ಕಂಥ ಅಲ್ಲಿ ಕೊಡ್ಬೇಕು. ಓಕೆ, ಶರಣಂತ ನೋಡ್ರಿ, ದುರ್ಜನ ಹೆಂಗಪ್ಪ ಅಂದ್ರೆ ಜಾಲಿಯ ಮರದಂತೆ ಅಂತ ಹೇಳ್ಯಾರ.
ತೋರಿಸ್ತಾರೆ ಹೆಂಗ ಜಾಲಿ ಮರ ಇದ್ದಂತೆ ಕುಂಡಾಕು ಬರಂಗಿಲ್ಲ ನಾಳೆಲ್ಲ ತಿನ್ನಾಕ ಹಣ್ಣು ಹಂಪಲವಿಲ್ಲ ಅದನ್ನ ಸುವಾಸನೆ ಇದ್ದಂದ್ರೆ ಅದು ಇಲ್ಲ. ಹಂಗ ಸಣ್ಣ ನೊಣನ ಆಗಬಾರ್ದು ದೊಡ್ಡ ನೊಣನ ಆಗಬಾರ್ದು. ಮತ್ತೆ ಏನಾಗ ಜೇನು ನೊಣನಂತೆ ಎಲ್ಲಿ ಮಂದಿರಂದದ, ಎಲ್ಲಿ ಮಹಾತ್ಮರ ವಾಣಿ ಅದ, ಎಲ್ಲಿ ಸತ್ಸಂಗದ, ಎಲ್ಲಿ ನಮಗೆ ಹಿತ ಆಗ್ತದ, ನಮಗೆ ಎಲ್ಲಿ ಸುಖ ಆಗ್ತದ, ನಮಗೆ ಎಲ್ಲಿ ಆನಂದ ಆಗ್ತದ ಅಂತಕ್ಕಂಥ ಅದು ಹುಡುಕಾಡಿ ಬಂದಿದ್ದ ಸತ್ಸಂಗದಲ್ಲಿ ಕೂತದ್ದಾದ್ರೆ ಜನ್ಮ ಜನ್ಮಾಂತರ ಬಂದಿರ್ತಕ್ಕಂಥ ಹೊಲಸು ಪಾಪ ಹೋಗಿ ಏನಾಗ್ತದ ಮುಕ್ತರನ್ನಾಗಿ ಮಾಡ್ತಕ್ಕಂಥ ಸತ್ಸಂಗ ಐತಿ. ಸತ್ಸಂಗ ಎಷ್ಟು ಲಾಭ ಐತಪ್ಪ ಅಂತಂದಾದ್ರೆ ಎಂತ ವಾಲಿಗಳಿರ್ತಕ್ಕಂಥ ಎಂತ ಬ್ಯಾಡನಾಗಿರ್ತಕ್ಕಂಥನು ಮುಂದೆ ರಾಮಾಯಣ ಬಂದು ರಾಮ ಹುಟ್ಟೋದು ಒಂದು 1000 ವರ್ಷ ಮುಂಚಿತವಾಗಿ ರಾಮಾಯಣ ಬರ್ದಿಟ್ಟ. ಆ ರೀತಿ ಬರ್ದಂಗ ಏನು ರಾಮ ನಡಿ ಪಾಲಿ ಬರ್ ವಾಲಿಗೊಳಿ ಒಂದು 1000 ವರ್ಷ ಮುಂಚಿತ ರಾಮಾಯಣ ಬರ್ದಿಟ್ಟ. ಅದಕ್ಕೆ ಭಕ್ತರ ಅಧೀನವಾಗಿರ್ತಕ್ಕಂಥ ಪರಮಾತ್ಮ ಭಕ್ತ ವಸ್ತರ ಅಂತ ಹೇಳ್ತಾರೆ. ಪರಮಾತ್ಮನ ತೆರೆಗಿಸ್ತಕ್ಕಂಥ ತಾಕತ್ತು ಯಾರೈತ ಒಬ್ಬ ಜ್ಞಾನಿಗಳ ಅಡ್ಡ ಐತಿ, ಬ್ರಹ್ಮಜ್ಞಾನಿ ಇರ್ತಕ್ಕಂಥ ಮಹಾತ್ಮರಿಗೆ ಇಟ್ಟು ಇರ್ತಕ್ಕಂಥದ್ದು ಐತಿ. ಹಂಗ ಮೈಸೂರು ಪ್ರಾಂತ ರಾಜನಿಗೆಲ್ಲ ಇರಬಹುದು, ಆದ್ರೆ ಗುರು ದೀಕ್ಷೆ ಆಗದ ವಿನ ಗುರು ಲಿಂಗ ದೀಕ್ಷೆ ತಗೊಳ್ಳುವುದ ವಿನಃ ನಿನಗೇನಪ್ಪ ಅಂದ್ರೆ ಮುಕ್ತಿ ಇಲ್ಲ ಅಂತ ಹೇಳಿದಾಗ ಸೋಮನಾಥ ಕಡೆಯಿಂದ ಲಿಂಗ ದೀಕ್ಷೆ ಕೊಡ್ತಕ್ಕಂಥ ನನ್ನ ಪತಿದೇವನಾಗಿರ್ತಕ್ಕಂಥ ಸೋಮನಾಥ ಕಡೆಯಿಂದ ಲಿಂಗ ದೀಕ್ಷೆ ಕೊಡ್ತಕ್ಕಂಥದ್ದಾಗುತ್ತಾಳೆ. ಹಾಗೆ ಏನ್ ಮಾಡ್ತಾಳ ದಾನಮ್ಮ ದೇವಿ, ಹಾಗೆ ಸಂಚಾರ ಮಾಡ್ತಾ 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 ಅಲ್ಲಿ ಏನ್ ಮಾಡ್ತಾಳಪ್ಪ, ಅಲ್ಲಿ ಇದ್ದಿರ್ತಕ್ಕಂಥ ಜನರಿಗೆಲ್ಲ ಮರಳನ್ನ ನದಿ ತಡ್ಡಿ ಇರ್ತಕ್ಕಂಥ ಮರಳನ್ನ ಮುಟ್ಟಿ ಎಲ್ಲರಿಗೆ ರತ್ನ ಮುತ್ತುಗಳನ್ನು ಕೊಟ್ಟಿರ್ತಕ್ಕಂಥ ಕಥೆಯನ್ನ ಪ್ರತಿಯೊಂದು ಗ್ರಾಮದಲ್ಲಿ ಕಾಯ್ದೆ ಮಾಡಿದಾಳೆ. ಅದಕ್ಕೆ ಮುಂದೆ ದಾನಮ್ಮ ಅಂತ ಕನ್ಸ್ಕೊಂಡಾಳೆ. ಪ್ರತಿಯೊಂದು ಗ್ರಾಮದೊಳಗ ದಾನ ಧರ್ಮಾದಿಗಳನ್ನು ಮಾಡಿ ಮುಟ್ಟಿರ್ತಕ್ಕಂಥ ಏನಪ್ಪಾ ಅಂದ್ರೆ ಮಣ್ಣು ಸಹಿತ ಹೊನ್ನ ಆಗ್ತದ, ಮಣ್ಣು ಸಹಿತ ಹೊನ್ನ ಆಗ್ತಕ್ಕಂಥದ್ದು ಆಗ್ತದ. ಹಂಗ ಮರಳನ್ನು ಮುಟ್ಟಿ ಮುತ್ತು ರತ್ನಗಳನ್ನು ಮಾಡಿ ಎಲ್ಲರಿಗೆ ದೀನ ದಲಿತರಿಗೆ ಅಂದ್ರೆ ಅನ್ನದಿಂದಾಗಿ ಬಳತಕ್ಕಂಥವ್ರು, ವಸ್ತ್ರ ಒಡವೆಗಳಿಂದ ಮುಂದೆ ಬರ್ತಿರ್ತಕ್ಕಂಥವ್ರಿಗೆ ಎಲ್ಲ ದಾನ ಮಾಡೋದ್ರಿಂದ ಏನಪ್ಪಾ ಅಲ್ಲಂಪುರ ದೇವರಿಂದ ಬಸವನದಿಂದ ನೀವು ದಾನಮ್ಮ ಅಂತಕ್ಕಂಥ ಅಂಕಿತ ನಾಮವನ್ನ ಏನ್ ಮಾಡಪ್ಪ ಅಂದಪ್ಪ ಅಂದ್ರೆ ಪಡೆದುಕೊಂಡಿರ್ತಕ್ಕಂಥವನಾಗಿದ್ದಾಳೆ, ಪದವಿಯನ್ನ ಪಡ್ಕೊಂಡಿದ್ದಾಳೆ ದಾನಮ್ಮ ಅಂತೇಳಿ. ಹಂಗ ಸಹಿತ ಮೈಸೂರಲ್ಲಿ ಸಹಿತ ದಾನ ಧರ್ಮಗಳ ಮಾಡ್ತಕ್ಕಂಥವರು. ಹಂಗ ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ಮನುಗುಳಿಗೆ ಬರ್ತಕ್ಕಂಥವ್ರಾಗುತ್ತಾರೆ. ಮನುಗುಳಿ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಕ್ಕಂಥವಳೆ. ಮನುಗುಳಿ ಗ್ರಾಮದಲ್ಲಿ ಗೌರಮ್ಮ ಅಂತಕ್ಕಂಥ ಹೆಣ್ಮಗಳು. ಗೌರಮ್ಮ ಅಂತಕ್ಕಂಥ ಹೆಣ್ಮಗಳು ಇರೋನು ಒಬ್ಬನೇ ಮಗನಾಗಿರ್ತಕ್ಕಂಥವ್ರು ಏನ್ ಮಾಡ್ತಪ್ಪ ಅಂತಂದ್ರೆ ಗೌರಮ್ಮ ಅಂತಕ್ಕಂಥವ್ಳು ಏನಂದ್ರೆ ಮಗ ಏನ್ ಮಾಡಿದ ಇರ್ತಕ್ಕಂಥ ಒಬ್ಬನೇ ಮಗ ಇರ್ತಕ್ಕಂಥ ಏನು ಮರಣವನ್ನು ಹೊಂದಿದ್ದ. ಅವ ಏನ್ ಮಾಡ ಗೌರಮ್ಮ ಬೋರಾಡಿ ಆಳ್ತಾ ಇದ್ರು. ಬೋರಾಡಿ ಆಳೋದ್ರಿಂದ ಏನ್ ಮಾಡ್ತಾಳಪ್ಪ ಅಂತಂದ್ರೆ ದಾನಮ್ಮ ದೇವಿ ಬಂದ ಯಾಕೆ ಜನ ಕೂಡಿದ ಅಂತೇಳಿ ಸೋಮನಾಥ ದಾನಮ್ಮ ಏನ್ ಬರ್ತಾರೆ ಗೌರಮ್ಮನ ಮನೆ ಮುಂದೆ ಬಂದು ನಿಂತಕ್ಕಂಥ ಗೌರಮ್ಮನ ಮನೆ ಮುಂದೆ ಬಂದ ನಿಂತ ನಂತರ ಏನಾಗ್ತದೆ, ಏನಾಗ್ಯದ, ಹಿಂಗಾಗ್ಯದ. ಗೌರಮ್ಮನಿಗೆ ಇರ್ತಕ್ಕಂಥ ಒಬ್ಬನೇ ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥ ಒಬ್ಬನೇ ಮಗ ಇದ್ದಾನೆ. ಆ ಮಗ ಏನಾಗ್ಯದಪ್ಪ ಅಂದ್ರೆ ಮರಣವನ್ನು ಹೊಂದಿದ್ದಾನೆ, ದುಃಖವನ್ನು ವ್ಯಕ್ತಪಡಿಸಿದ್ದಾನೆ. ಎಲ್ಲಾ ಜನ ದುಃಖ ತಪ್ಪಾಗಿದ್ರು. ಅವಾಗ ದಾನಮ್ಮ ದೇವಿ ಏನ್ ಮಾಡ್ತಾಳೆ, ಎಲ್ಲರ ಜನರನ್ನ ಬದಿಗೆ ಸೇರಿಸಿ ಏನ್ ಮಾಡ್ತಾಳೆ, ಮಗುವಿನ ಹತ್ತಿರ ಹೋಗಿದ ನಂತರ ತನ್ನಿರ್ತಕ್ಕಂಥ ಪ್ರಸಾದವನ್ನ ತನ್ನಿರ್ತಕ್ಕಂಥ ಅಮೃತ ಹಸ್ತವನ್ನ ಹಚ್ಚಿದ ನಂತರ ಮಲಗಿರ್ತಕ್ಕಂಥ ಹುಡುಗಿ ಹೆಂಗೆ ಅಂತ ಕುಂತದ ಹಂಗ ಸತ್ತ ಮಗನನ್ನ ಬದಿಸ್ತಕ್ಕಂಥ ಮನುಗುಳಿ ಗ್ರಾಮದಲ್ಲಿ ಅಂದ್ರೆ ಮನುಗುಳಿ ಗ್ರಾಮದಲ್ಲಿ ಸತ್ತ ಮಗುವಿನನ್ನ ಬದಿಸಿರ್ತಕ್ಕಂಥವ್ರು ಗೌರಮ್ಮನ ಮಗನನ್ನ ಒಪ್ಪಿಸಿ ಏನ್ ಮಾಡ್ತಾಳಪ್ಪ ಅಂತಂದಿರ್ತಾರೆ, ಆ ಮಗುವಿನನ್ನು ಉಳಿಸಿ ಮಹಾತಾಯಿ ಎನಿಸಿಕೊಂಡಿರ್ತಕ್ಕಂಥ ದಾನಮ್ಮ ದೇವಿ ಅಂತೇಳಿ ಅಲ್ಲಿ ನಾಮಸಿದ್ದ ಮಹಾತಾಯಿ ಅಂತ ಎನಿಸ್ಕೊಂಡ್ರೆ ಇಲ್ಲಿ ಮನುಗುಳಿ ಗ್ರಾಮದೊಳಗೆ. ಮನುಗುಳಿ ಗ್ರಾಮದಾಗ ಮಹಾತಾಯಿ ಅಂತ ಎನಿಸ್ಕೊಂಡು ಮುಂದೆ ಏನ್ ಮಾಡ್ತಾಳಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ದಾನಮ್ಮ ದೇವಿ ಏನ್ ಮಾಡ್ತಾಳೆ, ಗೌರಮ್ಮನ ಮಗನ ಸತ್ತ ಮಗುವನ್ನ ಪ್ರಾಣವನ್ನು ಅರ್ಪಣೆ ಮಾಡಿಳು, ಪ್ರಾಣ ಬದುಕಿಸಲು. ಅಲ್ಲಿರ್ತಕ್ಕಂಥ 4 ಜನ 4 ಜನ ಇರಾಮ ಏನಿರಂಗಿಲ್ರಿ, ಎಲ್ಲಾ ಕಡೆ ಇರಾಮ. ಹಿಂಗ ಒಂದ್ 5 ಊರಾಗ ದೊಡ್ಡ ನೋಣ ಸಣ್ಣ ನೋಣ ಇರೋರಿ, ಜೇನೋಣ ಕಾಯಂ ಹಾರಾಡ್ತಾರ. ಎಲ್ಲಿ ಮಕ್ಕಳಂದು ಅಲ್ಲೇ ಓದ್ತಾವ. ಈ ದೊಡ್ಡ ನೋಣ ಸಣ್ಣ ನೋಣ ಎಲ್ಲಿ ಬೇಕಾದ್ರೆ ಹಾರಾಡ್ತಾವ. ಹಂಗ ಏನ್ ದುಷ್ಟ ಕತೆ ಎಲ್ಲಿ ಬೇಕಲ್ಲಿ ಇರಾವ್ರ. ದಾನಮ್ಮ ದೇವಿ ಸತ್ತ ಮಗುವಿನನ್ನು ಉಳಿಸಿ ಆಳದ ಬಗ್ಗೆ ಇದೇ ದೊಡ್ಡ ಪವಾಡ. ಎಲ್ಲಿ ಮಾಟ ಮಂತ್ರ ಕಲ್ತಿರ್ಬೇಕು ಅಂತ ಶುರು ಮಾಡಿದ್ದೇನೆ. ಎಲ್ಲಿ ಮಾಟ ಮಂತ್ರ ಕಲ್ತಿರ್ಬೇಕು, ಸತ್ತ ಮಗನ ಉಳಿಸಿರ್ತಾವ ಅಂತ ಅನ್ಲಿಕ್ಕೆ ಶುರು ಮಾಡಿದ್ರು. ಅಡ್ಡಿ ಖರೆಯಾಗಿ ದೇವಾದಿ ದೇವತೆ ಆಗಿರ, ಪಾರ್ವತಿ ಅವತಾರ ಆಗಿರ, ಈ ಸೋಮನಾಥ ಪರಮಾತ್ಮನೇ ಆಗಿದ್ರ, ಇಲ್ಲಿ ಕಲ್ಲಿನ ಬಸವನಂತಿ ಕಲ್ಲಿನ ಬಸವನಿಗೆ ಹಬ್ಬ ತಿಳಿಸಲು ಉಣ್ಣು ಅಂತ ಶುರು ಮಾಡಿದ್ರು. ಸತ್ತ ಮಗುವಿನನ್ನ ಬಲಿಸೋದಕ್ಕೆ ಯಾವ್ದಾರ ಮಾಟ ಮಂತ್ರ ಕಲ್ತಿರ್ಬೇಕು, ಅಷ್ಟಮ ಸಿದ್ಧಿ ಕಲ್ತಿರ್ಬೇಕು, ಅದರಿಂದ ಆಗಿರ್ಬೇಕು ಅಂತೇಳಿ ಈ 4 ಜನ ಇರ್ತಕ್ಕಂಥ 4 ಜನ ನಿಂದಾದಿಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ
ಅಲ್ಲಿಗೆ ಪ್ರಾರಂಭ ಮಾಡು. ಅಲ್ಲಿಗೆ ಪ್ರಾರಂಭ ಮಾಡಿ ನಂತರ ಅಲ್ಲಿ 4 ಜನ ಏನ್ ಮಾಡಪ್ಪ, 4 ಜನ ಹಿಂಗ ಮಾತಾಡಕ್ ಶುರು ಮಾಡ್ರು. ಅಷ್ಟ್ರೊಳಗೆ ಇರ್ತಕ್ಕಂಥ ದೈವದವ್ರ ಏನ್ ಮಾಡ್ರು ಅಂದ್ರೆ ದಾನಮ್ಮನ ಗೌರವನ ಕಡೆ ಇರ್ತಕ್ಕಂಥವ್ರು, ಇಲ್ಲ ದಾನಮ್ಮ ತಾಯಿ ಜಗನ್ಮಾತೆಯಾಗಿರ್ತಕ್ಕಂಥ ಸೋಮನಾಥನೇ ಏನಾಗ್ಯದ, ನಮ್ಮ ಸತ್ತ ಮಗುವಿನಿರ್ತಕ್ಕಂಥ ಮಗುವಿನ ಬದುಕಿ ನಮಗೆ ಒಪ್ಪಿಸಿದ ಬರೋಬ್ಬರ ಇದೆ. ಆದ್ರೆ 4 ಜನ ಏನ್ ಮಾಡ್ತಿದ್ದಾರೆ, ಯಾವ್ದಾದ್ರು ಮಾಟ ಮಂತ್ರ ಆಗಲಿ ಅಷ್ಟಾಶಕ್ತಿಗಳ ಪಡ್ಕೊಂಡು ಮಗುವಿನ ಬದುಕಿಸಿದಾರ. ಹಾಗಾದ್ರೆ ಏನಪ್ಪಾ ಅಂದ್ರೆ ಕಲ್ಲಿನ ಮೂರ್ತಿಯಾಗಿರ್ತಕ್ಕಂಥ ಬಸವನಾಗಿರ್ತಕ್ಕಂಥ ಬಸವಣ್ಣನಿಗೆ ಹೆಂಗ ಕಬ್ಬು ತಿನ್ಸಲು ನೋಡು, ಕಬ್ಬು ತಿಂತ ಹೆಂಗ ಬಸವನ ಕಬ್ಬು ತಿಂತದ್ದು ನೋಡು ಅಂತೇಳಿ ಏನ್ ಮಾಡೋದು ಅನ್ನಕ್ ಶುರು ಮಾಡಿ, ಬಸವಣ್ಣನಿಗೆ ಕಲ್ಲಿನ ಮೂರ್ತಿಯಾಗಿರ್ತಕ್ಕಂಥ ಬಸವಣ್ಣನಿಗೆ ಕಬ್ಬು ತಿನ್ನಿಸಲಿ ಅಂತಕ್ಕಂಥ ಹೇಳು. ಕಬ್ಬು ತಿನ್ನಿಸಲಿ ಅಂತ ಹೇಳಿದ ನಂತರ ನಾವು 4 ಜನ ತಿನ್ನಿಸ್ತೀನಿ ಅಂದ್ರೆ ದಾನಮ್ಮದೇವಿ ಸೋಮನಾಥ ನಾವು ತಿನ್ನಿಸ್ತೀವಿ ಅಂದ ನಂತರ ಅವ್ರು ತರುವಂತವ್ರು ಯಾರು 4 ಜನ ಒಂದ್ 2-3 ಕಬ್ಬು ತರಬೇಕಿಲ್ಲ, ಎಲ್ಲರೂ ಹೊರಿಗಟ್ಟಿ ತೊಗೊಂಬಂದ್ರು ಕಬ್ಬು ತಿನ್ನಿಸು ನೋಡು ಅಂತ ಅಂದ ಕೂಡಲೇ ದಾನಮ್ಮದೇವಿ ಒಗಿ ಮುಂದೆ ತಂದ್ರು. ಒಗಿ ಮುಂದೆ ಅಂದ ಕೂಡಲೇ ಬಂದಲ್ಲಿ ಕಲ್ಲಿನ ಮೂರ್ತಿ ಬಸವನಾಗಿರ್ತಕ್ಕಂಥ ಬಸವಣ್ಣನ ಮೇಲೆ ಹಸ್ತವನ್ನು ಸ್ಪರ್ಶ ಮಾಡಿ ಏನ್ ಮತ್ತ ಅಮೃತ ಹಸ್ತವನ್ನ ನೆತ್ತಿ ಹಿಡಿದು ಬಾಳದವರೆಗೆ ಏನು ಕೈ ಆಡಿಸಿದಲ್ಲ, ದೈತ್ಯಾಕರವಾಗಿರ್ತಕ್ಕಂಥ ಆಕಳಾಗಿ ಏನಪ್ಪಾ ಮಹಾನಂದಿಯಾಗಿ ಆ ತಂದಿರ್ತಕ್ಕಂಥ ಎಟ್ಟು ಹೊರಿತಿದ್ದಲ್ಲ ಅಟ್ಟು ಹೊರಿ ಕಬ್ಬಲ ತಿಂದಾಗಿ ಮಾಡ್ತಾರೆ. ನೋಡ್ಬೇಕಂತೇಳಿ 1-2 ಕಬ್ಬು ತರಲಿಲ್ಲ ಅವ್ರು. ಯಾರ್ಯಾರು ಹೋಗಿ ನಿಂದ ಮಾಡ್ತಿರಲ್ಲ ತಮಗ್ ಹೊರುವಟ್ಟ ತಮಗ್ ವಜ್ಜೆ ನಗುವಟ್ಟ ಕಬ್ಬು ತಂದ ನಂದಿ ಮುಂದೆ ಹೋದ್ರಂತ್ರಿ. ಅವಾಗ ಏನಪ್ಪಾ ದಾನಮ್ಮ ದೇವಿ ಆಕೆ ಅವತಾರ ಆಗಿರ್ತಕ್ಕಂಥ ಪಾರ್ವತಿ ಅವ್ರ ಜಗತ್ತಿನ ಸೃಷ್ಟಿ ಮಾಡಿರ್ತಕ್ಕಂಥ ಅವ್ರ ಮೇಲೆ ನಿಯಂತ್ರಣ ಆಗಿರ್ತಕ್ಕಂಥ ಜಗತ್ತ ಅವಳಿಗೆ ಅಸಾಧ್ಯ ಇದೆ. ಅಮೃತ ಹಸ್ತ ಯಾವಾಗ ಸ್ಪರ್ಶ ಮಾಡಿರಲ್ಲ, ಯಾವಾಗ ಅಮೃತ ಹಸ್ತವನ್ನು ಸ್ಪರ್ಶ ಮಾಡಿರಲ್ಲ ಏನಪ್ಪಾ ಅಂತಂದಿದ್ದಾರೆ, ದೈತ್ಯಾಕಾರವಾಗಿರ್ತಕ್ಕಂಥ ಮಹಾನಂದಿ ಆಗ್ತದೆ. ದೈತ್ಯಾಕಾರವಾಗಿರ್ತಕ್ಕಂಥ ಮಹಾನಂದಿ ಆಗ್ತದೆ. ಮಹಾನಂದಿ ಏನಾಗ್ತದಪ್ಪ ಅಂದ್ರೆ ಅವ್ರು ಎಷ್ಟು ತಂದಿದ್ದಾರಲ್ಲ ಅಷ್ಟ ಕಬ್ಬನ್ನು ಸಹಿತ ಸವಿಲಿಕ್ಕೆ ಪ್ರಾರಂಭ ಮಾಡ್ತಿಲ್ಲ. ತಿಂದ ಆಗಿ ಮಾಡ್ತಿರೋದು. ತಿಂದ ಆಗಿ ಮಾಡಿದ ನಂತರ ಅವಾಗ ಏನ್ ಮಾಡ್ತಾರಪ್ಪ ಅಂತಂದಿದ್ದಾರೆ, ಆ ಜನ ಎಲ್ಲ 4 ಜನ ಅವರು ಆಶ್ಚರ್ಯಚಕಿತರಾಗುತ್ತಾರೆ. ಈಗ ಸಾಮಾನ್ಯ ಆಗಿರ್ತಕ್ಕಂಥ ಜಗನ್ಮಾತೆ ಅಲ್ಲ ಅಂತ ಅವಾಗ ತಿಳಿತಕ್ಕಂಥದ್ದಾಗ್ತದೆ. ಹೆಂಗಪ್ಪ ಅಂತಂದ್ರೆ ಮಹಾತ್ಮರ ಸಂತರ ಶಿವಿಗಳ ಜ್ಞಾನಿಗಳ ಮರ್ಮ ಯಾರಿಗೆ ತಿಳಿತದಪ್ಪ ಅಂತಂದಿದ್ದಾರೆ, ಅವ್ರಿಗೆ ತಿಳಿತದ, ಅವರಿಗೆ ತಿಳಿತಕ್ಕಂಥದ್ದಾಗ್ತದ. ಹಂಗ ಏನಪ್ಪಾ ಅಂತಂದ್ರೆ ದಾನಮ್ಮ ದೇವಿ ಏನಪ್ಪ ಕಲ್ಲಿನ ಮೂರ್ತಿ ಆಗಿರ್ತಕ್ಕಂಥ ಮಹಾನಂದಿಗೆ ಏನ್ ಮಾಡಿ ಕಬ್ಬನ್ನು ತಿನ್ನಿಸಿ ಏನಪ್ಪಾ ಅಂತಂದ್ರೆ ಅಲ್ಲಿ ಸಹಿತ ಮಹಾ ಜಗಜ್ಜನಕ್ಕೆ ದಾನಮ್ಮ ಅಂತಕ್ಕಂಥ ಹೆಸರನ್ನು ಪಡೆದಲು. ಅಲ್ಲಿ ದಾನಮ್ಮನ ಹೆಸರು ಪಡ್ಕೊಂಡು ಏನಪ್ಪಾ ಅಂತಂದ್ರೆ ಅಲ್ಲಿ ಕಬ್ಬ ತಿನ್ನಿಸಿರ್ತಕ್ಕಂಥ ಜಗನ್ಮಾತೆ ಅಂತಕ್ಕಂಥ ಏನಪ್ಪಾ ಅಂದ್ರೆ ಪಾರ್ವತಿ ಅವತಾರ ಪರಮಾತ್ಮನೇ ಸೋಮನಾಥ ಅಂತಕ್ಕಂಥ ಅವತಾರ ವಿರುದ್ಧವನ್ನು ಪಡ್ಕೊಂಡು ಹೆಂಗಪ್ಪ ಅಂತಂದ್ರೆ ಕಲ್ಲಿನ ಮೂರ್ತಿಗೆ ಸಹಿತ ಏನಪ್ಪಾ ಅಮೃತಾಸ್ತಿ ಯಾವಾಗ ಹಚ್ಚಿರಲ್ಲ ಕಬ್ಬನ್ನು ತಿಂದಿರ್ತಕ್ಕಂಥದ್ದು ಕಟ್ಟಿ ಕೇಳಿದೀವಿ. ಹೆಂಗಪ್ಪ ಅಂತಂದಿದ್ದಾದ್ರೆ ಜ್ಞಾನದೇವ ಮಹಾರಾಜ್ ಏನ್ ಮಾಡಿದ್ರಿ, ಗೋಣನ ಮುಖದಿಂದ ಏನ್ ಮಾಡಿದ ವೇದಗಳನ್ನು ನುಡಿಸಿದ್ದ. ಜ್ಞಾನೇಶ್ವರ ಮಹಾರಾಜ, ಸೋಪಾನ, ಜ್ಞಾನೇಶ್ವರ ಮತ್ತು ಮುಕ್ತಾಬಾಯಿ ಇಂತಕ್ಕಂಥ ಏನಪ್ಪಾ ಅಂದ್ರೆ 4 ಜನ. ಇವ್ರು 4 ಜನ ಏನ್ ಮಾಡಿಪ್ಪ ಅಂತಂದಿದ್ದಾರೆ, ಪೈಠನ್ ಅದು ಏನಪ್ಪಾ ಇರ್ತಕ್ಕಂಥ ಸ್ಥಾನವನ್ನು ಬಿಟ್ಟು ಅಲ್ಲಿ ನಿಂದಾಗದಲ್ಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಿಂದಾಗದಲ್ಲಿ ಪ್ರಾರಂಭ ಮಾಡಿದಾಗ ಪೈಠಾನ್ ಅಂತಕ್ಕಂಥ ಬ್ರಾಹ್ಮಣರಲ್ಲಿ ಇರ್ತಕ್ಕಂಥ ಅವ್ರ ಸಮಾಜ ಹಚ್ಚಿದ ಬ್ರಾಹ್ಮಣ ಜನ ಇರ್ತದ್ರಿಂದ ಅಲ್ಲಿ ಪೈಠಾನಕ್ಕೆ ಹೋದ್ರಿ. ಪೈಠಾನದೊಳಗ ಇವ್ ಜ್ಞಾನೇಶ್ವರ ಅಂತ, ಒಬ್ಬ ಸೋಪಾನ್ ಅಂತ, ಒಬ್ಬ ಮುಕ್ತಾಬಾಯಿ ಅಂತ, ಹಿಂಗೆಲ್ಲ ಏಕನಾಥ್ ಅಂತ ಹಿಂಗೆಲ್ಲ ಅನ್ಲಿಕ್ಕೆ ಶುರು ಮಾಡಿದ್ರು, ನಿಂದ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವ್ ಜ್ಞಾನೇಶ್ವರನಲ್ಲಿ ಏನು ಜ್ಞಾನ ಐತಿ ಅಂತೇಳಿ ಅನ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಜನ. ಏನು ಜ್ಞಾನ ಐತಿ ಅಂದ್ರೆ ಅವ್ರು ಚಿಕ್ಕರಿರುವಾಗ ಏನಪ್ಪ ತಂದೆ ತಾಯಿಗಳು ಹೊಳೆಯನ್ನು ಹಾರಿದ್ರು. ಅವರು ಯಾಕೆ ಹಾರಿದ್ರು ಅಂತಕ್ಕಂಥ ಕಥೆ ಸಂದರ್ಭ ನೋಡೋದು. ಅಲ್ಲಿ ಏನ್ ಮಾಡಿಪ್ಪ ಅಂದ್ರೆ ಇವ್ರು 4 ಜನ ಅಲ್ಲಿ ಪೈಠಾನ್ದಾಗ ಹೋಗಿ ನಿಂತದೆ. ಅವಾಗ ಜ್ಞಾನೇಶ್ವರಿಗೆ ನಿಂದ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವ್ ಜ್ಞಾನೇಶ್ವರ ಹೆಸರಿಟ್ಟಾರೆ, ಇವೆಲ್ಲ ಜ್ಞಾನ ಐತಿ, ಎಂತ ಜ್ಞಾನ ಐತಿ, ಹಂಗ ಜ್ಞಾನ ಐತಿ ಶುರು ಮಾಡಿದ್ರು. ಹಂಗ ಜ್ಞಾನ ಐತಿ, ಹಿಂಗ ಜ್ಞಾನ ಐತಿ ಅಂತ ಶುರು ಮಾಡಿದ್ರು. ಅವಾಗ ಏನು ಮಾಡಿದ್ರು ಅಂತಂದಿದ್ದಾರೆ, ಅಲ್ಲ ಬ್ರಾಹ್ಮಣರು ಅಂತ ಯಾರಿಗೆ ಬ್ರಾಹ್ಮಣರಿಗೆ ಯಾರಿಗೆ ಲಿಂಗ ದೀಕ್ಷೆ ಕೊಡಬೇಕು ಅಂತಕ್ಕಂಥ ವಾದಿತ್ತು ಅವ್ರ ಸಂಘಟ, ಜ್ಞಾನದೇವ ಸಂಘಟ. ಲಿಂಗ ದೀಕ್ಷಾ ನಿಮ್ಗೆ ಉಪದೇಶ ಮಾಡಕ್ ಬರಂಗಿಲ್ಲ, ನಾವು ಧರ್ಮ ತಗೋಕ್ ಬರಂಗಿಲ್ಲ, ಜನ ಹಾಕಕ್ ಬರಂಗಿಲ್ಲ ಅಂತೇಳಿ ಬ್ರಾಹ್ಮಣರು ವಾದಿತ್ತ. ಬ್ರಾಹ್ಮಣರು ವಾದಿತ್ತು. ವಾದಿದ್ದಾಗ ಜ್ಞಾನೇಶ್ವರ ಮಹಾರಾಜ್ ಮಾಡಿದ
ಯಾವ್ದ ವೇದಗಳ ಜ್ಞಾನ ಹೊಂದಿರತಕ್ಕಂಥ ವೇದಗಳನ್ನು ನುಡಿತಂದ್ರೆ ಅದಕ್ಕೆ ನೀವು ಜನವರ ಕಟ್ತೀರೇನ ಅಂತ ಕೇಳಿ. ಜ್ಞಾನೇಶ್ವರ ಪಂಚ ಕಮಿಟಿಗೆ ದೈವಕ್ಕೆ ವೇದಗಳ ಜ್ಞಾನ ಇದ್ದವರಿಗೆ ಜ್ಞಾನೇಶ್ವರ ಅನ್ಬೇಕು ನೀವು ಅಂತೀರಲ್ಲ, ಅವ್ರ ಅಷ್ಟೇ ನೀವು ಜನವರ ಹಾಕಬೇಕು ಜ್ಞಾನ ಇದ್ದವ್ರ ಅಂತೇಳಿ. ನಾವೊಂದು ಕೋಲಿನಿಂದ ಅಥವಾ ಒಂದು ಪ್ರಾಣಿಯಿಂದ ನಾನು ವೇದಗಳು ನೋಡ್ತೀನಿ, ಅದಕ್ಕೆ ಜನವರ ಹಾಕ್ತೀರೇನ ಅಂತ ಕೇಳಿದೆ. ದೈವಕ್ಕೆ ಕೇಳಿ ಅಲ್ಲೇ ಹಾಲು ಹೊಂಟಿತ್ತು, ಕ್ವಾನ್ ಹೊಂಟಿತ್ತು ಕರ್ರ ಏನು ಮಾಡೋದು, ತನ್ನ ಅಮೃತ ಹಸ್ತವನ್ನ ನೆತ್ತಿ ಮೇಲೆ ಇಟ್ಟ ನಂತರ ಮಸ್ತಕ ಮೇಲೆ ಇಟ್ಟ ನಂತರ ಕೋನ ವೇದಗಳನ್ನು ಪ್ರಾರಂಭ ಮಾಡಿ ವೇದಗಳನ್ನು ನೋಡ್ಯಾಕ ಶುರು ಮಾಡಿದ ನಂತರ ಅವಾಗ ದೈವಕ್ಕಂತ ಕಟ್ಟಕ್ಕೆ ಜನವರ ಅದು ಕಟ್ಟಕ್ಕೆ ಬರ್ತಿದ್ದೆ. ಇವರು ಬಾಲ ಐತ್ರಿ ಜ್ಞಾನೇಶ್ವರ ಸಿಟ್ಕೊಂಡಾನ. ಇವಾಗ ಏನು ಜ್ಞಾನ ಅದ, ಜ್ಞಾನವಂತರಿಗೆ ಅಟ್ಟ ಜನವಾರ ಆದ ಇರ್ತಕ್ಕಂಥ ಹೇಳ್ತಕ್ಕಂಥದ್ರಿ ವಾಣಿ ಕಟ್ಟು ಜನವಾರ ಅಂತೇಳಿ ದೈವಕ್ಕೆ ಹೇಳಿದ. ಅವಾಗ ಏನ್ ಮಾಡುದು, ಇವ್ ಸಾಮಾನ್ಯ ಆಗಿರ್ತಕ್ಕಂಥಲ್ಲ ಏನಪ್ಪಾ ಅಂತಂದ್ರೆ ಪರಮಾತ್ಮನ ಅವತಾರ ಆಗಿರ್ತಕ್ಕಂಥ ದೇವಾವು ಸಂಬಂಧನಾಗಿರ್ತಕ್ಕಂಥದ್ದಾನೆ ಅಂತೇಳಿ ಅವರು ಸಹಿತ ದೈವದೊಳಗೆ ತಮ್ಮೊಳಗೆ ಕರ್ಕೊಂಡು ಆದ್ರೆ 22ನೇ ವಯಸ್ಸಿನಾಗ ಸಹಿತ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ದೈವಾಧೀನ ಆಗಿರ್ತಕ್ಕಂಥ ಪರಮಾತ್ಮ ಒಂದಾಗಿರ್ತಕ್ಕಂಥವ್ರು. ಜ್ಞಾನೇಶ್ವರ ಬರದ 22 ವರ್ಷದಾಗ ಏನ್ ಮಾಡ್ರಪ್ಪ ಅಂತಂದಾದ್ರೆ ಭಗವದ್ಗೀತೆಯನ್ನು ಏನು ಮಾಡ್ರಪ್ಪ ಅಂತಂದಾದ್ರೆ ಅವರು ತಮ್ಮ ಮಹಾರಾಷ್ಟ್ರೊಳಗೆ ಏನಪ್ಪಾ ಅಂತಂದಾದ್ರೆ ಯಾವ್ದ್ರಿ ಜ್ಞಾನೇಶ್ವರಿ ಅಂತ ಮಹಾರಾಷ್ಟ್ರೊಳಗ ಜ್ಞಾನೇಶ್ವರಿ, ಈ ಕಡೆ ಏನದ ಅದ ಭಗವದ್ಗೀತವನ್ನ ಜ್ಞಾನೇಶ್ವರ ಅನುವಾದ ಮಾಡೋದ್ರಿಂದ ಅದಕ್ಕೆ ಜ್ಞಾನೇಶ್ವರ ಅಂದ್ರೆ ಜ್ಞಾನೇಶ್ವರಿ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡಿದ್ರು. ಅದರಲ್ಲಿ ಸಹಿತ ಮಹಾಭಾರತ ಇರ್ತಕ್ಕಂಥದ್ದು ಐತಿ. ಭಗವದ್ಗೀತವನ್ನ ಜ್ಞಾನೇಶ್ವರ ರೂಪವಾಗಿ 22 ವರ್ಷದಲ್ಲಿ ಬರೆದ ಅವ್ರು ಏನ್ ಮಾಡಿದ್ರು, ಒಂದಾಗಿರ್ತಕ್ಕಂಥದ್ದು. ಆದ್ರೆ ಪರಮಾತ್ಮನ ಪರಮಾತ್ಮ ಇರ್ತಕ್ಕಂಥದ್ದು ಸತ್ಯ ಇತ್ತಂದ್ರೆ ಎಲ್ಲ ಚಲನವಲನ ಮಾಡ್ತಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ದಾನಮ್ಮ ದೇವಿ ಸೋಮನಾಥ ಕಲ್ಲಿನ ಮೂರ್ತಿ ಸಹಿತ ಏನು ಕಬ್ಬನ್ನು ತಿನ್ಸಿರ್ತಕ್ಕಂಥ ಕಥೆಯನ್ನು ಕೇಳಿದ್ದೀವಿ. ಹೆಂಗಪ್ಪಾ ಅಂತಂದ್ರೆ ಎಲ್ಲಿವರೆಗೆ ಪರಮಾತ್ಮನ ಸತ್ಯ ಇರ್ತದ ಎಲ್ಲ ಚಲನವಲನಗಳು ಮಾಡ್ತಕ್ಕಂಥದ್ದು. ಚೈತನ್ಯ ರೂಪ ಇರ್ತಕ್ಕಂಥ ಪರಮಾತ್ಮ ಹೊರಟು ಹೋದಪ್ಪ ಅಂತಂದ್ರೆ ಈ ರಥ ಕಳಿಸ್ಬಿಡ್ತಕ್ಕಂಥದ್ದು. ಹೆಂಗಾಗಿತ್ತಪ್ಪ ಅಂದ್ರೆ ಮಹಾಭಾರತದೊಳಗ ಅರ್ಜುನ ಏನಪ್ಪಾ ಅಂದ್ರೆ ಶೂರಾಗಿರ್ತಕ್ಕಂಥ ಬಿಲ್ಲ ವಿದ್ಯೆಯಲ್ಲಿ ಶೂರನಾಗಿರ್ತಕ್ಕಂಥ ಅರ್ಜುನನ ಸಾರಥಿ ಯಾರ್ರಿ? ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ದುರ್ಯೋಧನಿಗೆ ಬಿದ್ದಾವನು ಎದುರ ಬರದ ಯುದ್ಧ ನಡೆದಿತ್ತು ಮಹಾಭಾರತ ಯುದ್ಧ ನಡೆದಿತ್ತು. ಆ ಕಡೆ ದುರ್ಯೋಧನ ಎದುರಿಗೆ, ಈ ಕಡೆ ಏನಪ್ಪಾ ಅಂದ್ರೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮ ಸಾರಥಿ. ದುರ್ಯೋಧನ ಬಿಡ್ತಕ್ಕಂಥ ಬಾಣ ಎಷ್ಟಾಗ್ತಿತ್ತಪ್ಪ ಅಂತಂದಾದ್ರೆ ಅವ್ ಬಿಟ್ಟಂದ್ರೆ ಈ ಅರ್ಜುನನ ರಥ 3 ಅಡಿ ಹಿಂದೆ ಹೋಗ್ತಿತ್ತು. 3 ಅಡಿ ಹಿಂದೆ ಹೋಗ್ತಿತ್ತು. ಆದ್ರೆ ಅರ್ಜುನ ಬಿಟ್ಟಿರ್ತಕ್ಕಂಥ ಬಾಣ 6 ಅಡಿ ಹಿಂದೆ ಹೋಗ್ತಿತ್ತು. ಅರ್ಜುನ ಬಿಟ್ಟಿರ್ತಕ್ಕಂಥ ಬಾಣ ದುರ್ಯೋಧನ ರಥ 6 ಅಡಿ ಹಿಂದೆ ಹೋಗ್ತಿತ್ತು. ದುರ್ಯೋಧನ ಬಿಟ್ಟಿರ್ತಕ್ಕಂಥ ಬಾಣದಿಂದ ಅರ್ಜುನ ರಥ 3 ಅಡಿ ಹಿಂದೆ ಹೋಗ್ತಿತ್ತು. ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಏನಂತಿದ್ದ, ಭಲೆ ದುರ್ಯೋಧನ ದುರ್ಯೋಧನ ಹೊಗಳೋದ್ರಿಂದ ಅರ್ಜುನಿಗೆ ಸಿಟ್ಟು ಬರ್ತಾ ಇತ್ತು. ಇವು ನನ್ನ ಸಾರಥಿ, ನನ್ನ ಕುದುರೆ ಹೊಡೆಯುವ, ನನ್ನ ರಥ ಹೊಡೆಯುವ, ಎಲ್ಲಾರಿನೂ ಹೊಗಳಲ್ಲ ಅಂತ ಇವ್ ಸಿಟ್ಟು ಬರ್ತಿತ್ತು. ಹಲ್ಲು ಕಟ್ಟಿದ್ದ ಯಾರಿ? ಅರ್ಜುನ ಹಲ್ಲು ಕಟ್ಟಿದ್ರಿ. ಮುಂದೆ ಎದುರಾಗಿರ್ತಕ್ಕಂಥ ದುರ್ಯೋಧನ ಹೊಗಳ್ತಿದ್ದ. ಇವು ಬಾಣ್ ಬಿಟ್ಟು ಅರ್ಜುನ ಬಿಟ್ಟದ 6 ಅಡಿ ಹಿಂದೆ ಸರಿತಿತ್ತು, ಬರೋಬರಾಯ್ತು. ಆ ದುರ್ಯೋಧನ ಬಿಟ್ಟಿರ್ತಕ್ಕಂಥ ಬಾಣದಿಂದ 3 ಅಡಿ ಹಿಂದೆ ಸರಿತಿತ್ತು, ಅರ್ಜುನ ರಥ ಹಿಂದೆ ನಿಂತಿತ್ತು. ಆದ್ರೆ ಏನ್ ಮಾಡ್ತಿದ್ದ, ದುರ್ಯೋಧನ ಹೊಗಳ್ತಿದ್ದ ಶ್ರೀಕೃಷ್ಣ ಪರಮಾತ್ಮ. ದುರ್ಯೋಧನ ಅಂತೇಳಿ ಅವನು ಹೊಗಳ್ತಿದ್ದ. ಅರ್ಜುನ ಹಲ್ಲು ಕಟ್ಟಿದ್ದ, ಇವ್ ನನ್ನ ಸಾರಥಿಯಾಗಿ ನನ್ನ ಕುದುರೆ ನನ್ನ ರಥ ಹೊಡೆಯವ, ಅವನ್ಯಾಕ ಸುದ್ದಿ ಮಾಡಕ ಅವನು ಹೊಗಳಾತಿ, ಇವ್ ಹಲ್ಲು ಕಟ್ಟಿದ್ದ. ಹಲ್ಲು ಕಟ್ಟಿ ಏನ್ ಮಾಡಿದ ಅರ್ಜುನ ಶ್ರೀಕೃಷ್ಣ ಪರಮಾತ್ಮ ಕೇಳಿದ, ನನ್ನ ಸಾರಥಿಯಾಗಿ ಎದುರಾಳಿನ ಹೊಗಳದೆಲ್ಲ ಒಳ್ಳೆ ಯೋಗಿ ಕಾಣ್ತಿದೇನೋ ಅಂತ ಕೇಳಿದ. ಯೋಗಿ ಕಾಣ್ತದ ಅಂತ ಅಂದ್ಕೂಡ್ಲೆ ಅರ್ಜುನಗ ಯಾವ್ದು ಸತ್ಯ ಐತಿ ಅಂತಕ್ಕಂಥ ಅರಿವಾಗಿಲ್ಲ. ಸತ್ಯನ ಅರಿವು ಮಾಡಿಕೊಡ್ಬೇಕು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಯುಕ್ತಿ ಮಾಡಿದ. ಶ್ರೀಕೃಷ್ಣ ಪರಮಾತ್ಮನ ಯುಕ್ತಿ ಮಾಡಿ ಏನು ಮಾಡಿದ, ನೀನ್ ಕೆಳಗಿಳಿ ಅಂದ. ಯಾರಿಗೆ? ಅರ್ಜುನ ಕೆಳಗಿಳಿ ಅಂದ. ಶ್ರೀಕೃಷ್ಣ ಪರಮಾತ್ಮನ ಕೆಳಗಿಳಿದ ಮೊದಲ ಅರ್ಜುನ ದೂರೋಗಿ ನಿಂತ ಅರ್ಜುನ. ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಕೆಳಗಿಳಿದ. ಸ್ವಲ್ಪ ದೂರ ಹೋಗೋದೊಳಗ ರಥ ಛಿದ್ರವಾಗಿ ಸುಟ್ಟ ಬೂದಿಯಾಗಿತ್ತು. ಯಾರ ಸತ್ಯ ಅಂದಿತ್ತು ರಥ? ಶ್ರೀಕೃಷ್ಣ ಪರಮಾತ್ಮನ ಸತ್ಯ ಇದ್ದಲ್ರಿ. ನಮಗ್ ಹೆಂಗ ಅದು ಮಹಾಭಾರತ
ನಡೆದಂತ ಕತೆ. ದ್ರಾಷ್ಟಾಂತ ಏನಪ್ಪಾ ಅಂದ್ರೆ ದುಷ್ಟ ದುರ್ಗುಣ ಇರ್ತಕ್ಕಂಥ ದುರ್ಯೋಧನ, ಸಾತ್ವಿಕವಾಗಿರ್ತಕ್ಕಂಥ ಅರ್ಜುನ, ಬುದ್ಧಿ ಅಂತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾಗಿ ಯುದ್ಧವನ್ನು ಮಾಡ್ತಿದ್ದಾನೆ. ಆದರೆ ಬುದ್ಧಿಯ ವಿಚಾರ ಅಂತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಯಾರನ್ನ ಹೊಗಳ್ತಾ ಯಾರನ್ನಂತಂದ್ರೆ ಏನ್ ಮಾಡ್ತಂತಪ್ಪ ಅಂತಂದಾದ್ರೆ ದುಷ್ಟ ಗುಣಗಳನ್ನು ಪ್ರಬಲ್ಯ ಇರುವುದರಿಂದ, ಅಂದ್ರೆ ನೀ ಎಷ್ಟು ಸಾತ್ವಿಕ ಗುಣ ಇದ್ದು ಸಹಿತ ಅದು ಪ್ರಬಲ್ಯ ಆಗ್ತದೆ, ಅದನ್ನು ಹೊಗಳ್ತಿದ್ದ. ಅಂದ್ರೆ ಮನಸ್ಸೇ ಮಾಡ್ತದ, ಅದರ ಹೆಚ್ಚಾಗೋದು ನಾವು ಅಂತ ಹೇಳಿ ಮಾತನಾಗ ಅಂತೇವಿ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅಟ್ಟ ಅಂತೀವಿ. ಏನಪ್ಪ ಅಂದ್ರೆ 4 ಮಂದಿ ಭಾವ ಮಂದಿ ಅವ್ರದ್ದು ಹೆಚ್ಚಾಗೋದ ಅಂತೀವಿ ಇಲ್ಲಿ. ಆದ್ರೂ ಸಹಿತ ಸಾತ್ವಿಕವಾಗಿರ್ತಕ್ಕಂಥ ಅರ್ಜುನ, ಬುದ್ಧಿ ಅಂತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಹೆಂಗ ಹೇಳಿದಾಗ ಚಲನವಲನಾದಿಗಳಾಗ್ತದೆ. ಆತ್ಮಲ್ಲಿರ್ತಕ್ಕಂಥ ಪರಮಾತ್ಮ ಇವರು ಶ್ರೀಕೃಷ್ಣ ಪರಮಾತ್ಮ. ಈ ಆತ್ಮಲ್ಲಿರ್ತಕ್ಕಂಥ ಪರಮಾತ್ಮ ಚೈತನ್ಯ ಹೊರಟು ಹೋಯ್ತಪ್ಪ ಅಂತಂದ್ರೆ ಇದು ಏನು ಬೀಳ್ತದ? ಇದು ಬೀಳ್ತದ, ಕಳಿಸಿ ಬೀಳ್ತದಿಲ್ರಿ, ಏನಾಗ್ತದೆ? ಹೆಣ ಆಗ್ತಕ್ಕಂಥದ್ದಾಗ್ತದೆ. ಹಂಗ ಅರ್ಜುನ ಶ್ರೀಕೃಷ್ಣ ಪರಮಾತ್ಮ ರಥದ 7 ರಥ ತಡ, ಆ ರಥ ಏನಾಗಿತ್ತು? ಛಿದ್ರವಾಗಿ ಮುರಿದು ಬಿದ್ದಿತ್ತು, ಸುತ್ತ ಭಸ್ಮಾಗಿತ್ತು. ಹಂಗ ಪರಮಾತ್ಮ ಅದ ಅಂತೇಳಿ, ಶ್ರೀಕೃಷ್ಣ ಪರಮಾತ್ಮ ಸ್ವರೂಪದಿಂದ ಪರಮಾತ್ಮ ಅದಾನಂತೇಳಿ ಇದು ಚಲನವಲನಾದಿಗಳನ್ನು ಮಾಡ್ತದ, ಓಡಾಡ್ತದ, ಏನ್ ಬೇಕಾದಲ್ಲಿ ಮಾಡ್ತದ. ಆದ್ರೆ ಒಳಗೊಬ್ಬ ಶ್ರೀಕೃಷ್ಣ ಪರಮಾತ್ಮ ಇದಾನಂತೇಳಿ ಯಾವಾಗ ತಿಳಿದ್ರಿ ಅರ್ಜುನಿಗ? ಯಾವಾಗ ರಥ ಛಿದ್ರವಾಗಿ ಬಿತ್ತು, ಯಾವಾಗ ಸುಟ್ಟು ಭಸ್ಮ ಆಯ್ತಲ್ಲ, ಅವಾಗ ಇವ್ರು ಸಾಮಾನ್ಯವಾಗಿರ್ತಕ್ಕಂಥಲ್ಲ, ಇವನು ಪರಮಾತ್ಮನ ಅಂತೇಳಿ ಅವಾಗ ಅರಿವಾಯ್ತು. ಹಂಗ ನಮಗೂ ಏನಾಗ್ತದೆ? ಈಗೆಲ್ಲ ಓಡಾಡ್ತದ, ಮೈಯಾಗ ಶಕ್ತಿ ಅದ, ಕಾಲಾಗ ಶಕ್ತಿ ಅದ, ಕಣ್ಣು ಕಾಣ್ತವ, ಕಿವಿ ಕಾಣ್ತವ, ಎಲ್ಲ ಮಾಡಾಕೈತಿ. ಈಗೆಲ್ಲ ನಮಗೆಲ್ಲ ಹೊರಗಿಂದ ಜಗತ್ತ ಚಂದ ಕಾಣ್ತದ. ಯಾವಾಗ ಕಣ್ಣು ಮಂದಿ ಆಗ್ತವ, ಕಿವಿ ಯಾವಾಗ ಮಂದಿ ಆಗ್ತವ, ಕಾಲು ಯಾವಾಗ ನಿಲ್ತವ, ಮೈಯಾಗ ಯಾವಾಗ ಶಕ್ತಿ ಹೀನತ್ವ ಆಗ್ತದ, ಯಾವಾಗ ಸ್ವಸ್ಥರ ಮಗ ಕಟ್ಟಿಗ ಕುಣಿಸ್ತಾರ ಅವಾಗ ಗೊತ್ತಾಗ್ತದ ನಾ ಯಾಕೆ ತಿಳ್ಕೊಲಿಲ್ಲ ಅಂತ ಬರ್ತದ. ಅವಾಗ ತಿಳಿದ ಮಾಡೋದ್ರಿ ಕಟ್ಟಿ ಗೊತ್ತಿದ್ರಲ್ಲ, ನಾನು ಬಂದಿನ್ರಪ್ಪ ನಿಮ್ಮಂಗ, ನೀವು ಆಗ್ತೀರಿ ನಾನು ಹಂಗ ಕಟ್ಟಿ ಗೊತ್ತಿತ್ತು ನಿಮ್ಗ. ನಾನು ಬಂದಿನ್ರಪ್ಪ ನಿಮ್ಮಂಗ, ನೀವು ಆಗ್ತೀರಿ ನನ್ನ ಹಂಗ, ನೀವು ನನ್ನಂಗ ಆಗ್ತೀರಿ ಅಂತಕ್ಕಂಥ ಇರುವವರೆಗ ಏನಪ್ಪ ಅಂದ್ರೆ ಕಣ್ಣು ಕಿವಿ ಕಾಲ ಕೈಯ ದಸ್ಬಿಟ್ಟು ಇರುವಾಗ ಪರಮಾತ್ಮನ ಸೇವಾ ಮಾಡಕ್ಕೆ ಅನುಕೂಲ ಆಗ್ತದೆ, ಮಹಾತ್ಮನ ವಾಣಿ ಕೇಳಕ್ಕೆ ಅನುಕೂಲ ಆಗ್ತದೆ, ಕಣ್ಣು ಸರಿಯಾಗಿದ್ದು ಮಹಾತ್ಮ ದರ್ಶನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ, ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ್ತಿತ್ತಪ್ಪ ಅಂತಂದಾದ್ರೆ ಅವಾಗ ಪರಮಾತ್ಮನ ಗುಣಗಾನ ಮಾಡಕ್ಕೆ ಬರ್ತಕ್ಕಂಥದ್ದಾಗ್ತದೆ. ಇಲ್ಲಾಗಿತ್ತಪ್ಪ ಎಲ್ಲ ಆದ್ಮೇಲೆ ಬಂದು ಕೂತಿ ಏನ್ ಮಾಡೋದ್ರಿ ಅಂತೇವಿಲ್ರಿ. ಇನ್ನು ವಯಸ್ಸಿದ್ದ ಮಠಪಾಲಿ ತೆನ್ಯಾಗ ಬೂದಿ ಭಾಜಿ ಅಂತಾರ, ಮನ್ಯಾಗ ಅಂತಾರ ನೋಡ್ರಿ, ಹೆಣ್ಮಕ್ಳು ಅಂತಾರ. ಇನ್ನ ವಯಸ್ಸಿದ್ದ ಮಠಕ್ಕೆ ಹೊಂಟಂದ್ರೆ ಈ ವಯಸ್ಸಿನಾಗ ಮಠಕಲ್ಲ ಹೊಂಟ ತೆನ್ಯಾಗ ಬೂದಿ ಹಾಕೊಂಡು ಬಂದಿ. ಇದು ಅದ್ಯಾವಾಗ ಮಾಡೋದ? ಎಲ್ಲ ಕೇಳೋದು ಬಂದಾಗಿರ್ಬೇಕು, ಕಣ್ಣು ಕಾಣೋದು ಬಂದಾಗಿರ್ಬೇಕು, ಕೈಕಾಲು ಶಕ್ತಿ ಅವಾಗ ಮಾಡೋದಪ್ಪ. ಅವಾಗ ಇಲ್ಲಿ ಬಂದೇನ ಮಾಡೋದ್ರಿ, ಇಲ್ಲಿ ಬಂದೇ ಮಾಡೋದ್ರಿ. ಕಬ್ಬು ಕಡೆ ಅಂತ ಒಟ್ಟಾಗ ಹೋಗ್ತೇವ್ರೆ, ಕಬ್ಬು ಭರ್ತಿ ಆಗೋದಾಗ ಕಬ್ಬು ಕಡಿಬೇಕಿಲ್ಲ, ಗಾಡಿ ಹೇಳ್ಬೇಕು. ಕಬ್ಬು ಕಡೆ ಹೋಗ್ತಂದ್ರೆ ಗಾಡಿ ಹೋಗಿರ್ತಾವ, ಅವಾಗ ಬಂದ ಮಾಡೋದ್ರಿ. ಹಂಗೆಲ್ಲ ಬಂದ್ ಆಗ್ಬೇಕು, ಬಂದ್ ಇಲ್ಲಿ ಮಾಡ್ಲಾಕ ಸಾಂಗ್ಗಳು ಮಹಾತ್ಮರ ವಾಣಿ ಕೇಳಕ್ಕೆ ಅನುಕೂಲ ಆಗೋಲ್ಲ, ಕೈ ಸೇವಾ ಮಾಡ್ಬೇಕು, ಕೈಕಾಲ ಶಕ್ತಿ ಇರಂಗಿಲ್ಲ, ನಾಮಸ್ಮರಣೆ ಮಾಡ್ಬೇಕಂದ್ರೆ ಸರಿಯಾಗಿ ಉಚ್ಚಾರ ಆಗೋದಿಲ್ಲ. ಅವಾಗೆಲ್ಲ ಏನಾಗ್ತದೆ? ಜಡ ಆಗಿರ್ತಕ್ಕಂಥಾಗಿರ್ತಾವ. ಎಲ್ಲ ಇರುವಾಗ ಗಟ್ಟಿರುವಾಗ ಪರಮಾತ್ಮನ ಸೇವಾದಿಗಳನ್ನ ಸುರಬೇಕಾಗಿರ್ತಕ್ಕಂಥ ಸದ್ಗುರುನ ಸೇವಾ ಮಾಡಕ್ಕ ಅನುಕೂಲ ಇದ್ದಾಗ ಮಾಡಿದಪ್ಪ ಅಂತಂದಾದ್ರೆ ಏನಾಗ್ತದ್ರಿ? ನಮ್ಮ ಜನ್ಮ ಸಾರ್ಥಕತೆ ಆಗ್ತಕ್ಕಂಥದ್ದಾಗ್ತದೆ. ಏನಪ್ಪಾ ಅಂತಂದ್ರೆ ಅಂತಾರ ಕೆಲವೊಂದು ಅಂತಾರ ನೋಡಿ, ಇಳಿದು ಬಂದಾಗ ತಿಳಿದು ಬಂತು ಅಂತಾರ ನೋಡಿ. ಯಾವಾಗ ಇಳಿದು ಬಂದಾಗ ತಿಳಿದು ಬರ್ತದೆ, ಹೆಂಗ ಎಲ್ಲ ಇಳಿದು ಬಂದಿರ್ಬೇಕು, ಅವಾಗ ಏನಾಗ್ತದ? ಇಳಿದು ಬರ್ತಕ್ಕಂಥದ್ದಾಗ್ತದೆ. ಕತಿ ಕೇಳಿ ನೋಡಿ ಏನಪ್ಪಾ ಅಂತಂದಾದ್ರೆ ಹೆಂಗಪ್ಪ ಅಂತಂದ್ರೆ ಅವಿಷ್ಯ ಅಂತಕ್ಕಂಥ ಪರಮಾತ್ಮ 100 ಅವಿಷ್ಯ ಅಂತ ತಿಳ್ಕೊಡು. ಆವಿಷ್ಯ 10 ರಾತ್ರಿಗೆ ಹೋದವು 50, ಪ್ರಾಯಕವಾದವು 20, ಪ್ರಾಯದ ಗಾಯಕವಾದವು 30, ಉಳಿದರೆ ನಿನ್ನ ಹತ್ತಿರ ಇವತ್ತು ಶಿವನ ನೆನೆಯುವುದು ಯಾವತ್ತು ಅಂತ ಕೇಳ್ತಾರೆ. ಆವಿಷ್ಯ 10 ರಾತ್ರಿ ಹೋದವು 50, ಪ್ರಾಯಕವಾದವು 20, ಪ್ರಾಯದ ಗಾಯಕವಾದವು 30, ಉಳಿದರೆ ನಿನ್ನ ಹತ್ತಿರ ಇವತ್ತು ಶಿವನ ನೆನೆಯುವುದು ಯಾವತ್ತು. 50 ರಾತ್ರಿ ಹೋದ್ರೆ 20 ವಯಸ್ಸಿನ ಆಟ ಪಾಠ ಆದಾಗ 20 ಹೋದ್ರೆ 20 ಆದ ನಂತರ ಏನ್ ಮಾಡ್ತಾರ್ರಿ? ಇನ್ನು ಹುಡುಗ ಹಾದಿ ಬಿಡ್ತಿದ್ವಿ ಅಂತೇಳಿ ಮತ್ತೇನ್ ಮಾಡ್ತಾರ್ರಿ? ಕುರ್ಯಾಸದ ಮಂಗಲಂ ಶಿವಮೂರ್ತಿ ಸಾವದ ಮಾಡ್ಬಿಡ್ತಾರೆ. ಆ ಮಾಡಿದ ನಂತರ ಅದರಾಗ 30 ಕಳೆದ್ರು. ಉಳುವೆಲ್ರಿ ನಿದ್ದಿಗೆ 50, ಪ್ರಾಯಕ್ಕೆ 20, ಆ ಗದಕ್ಕೆ 30. ಉಳುವೆಲ್ರಿ ಮುಗುದಿಲ್ರಿ, ಉಳುವೇನ್ರಿ? ಉಳಿಲಿಲ್ಲ ನಿನ್ನ ಹತ್ತಿರ ಇವತ್ತು ಶಿವನ ನಡೆಯುವುದು ಯಾವತ್ತು ಅಂತ ಕೇಳ. ಇರೋದ್ರೊಳಗಾಗಿ ಕಾಯಜ ವಿರೋಧಿ ಗುರು ಶಂಭು ಲಿಂಗನು ಒಲಿಯುವುದು ಅಧಿಕಾರ
ವಿಚಾರ ನನ್ನದು ಧರ್ಮವೆಂದು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಶ್ರೀಮಂಜು ಹೇಳ್ತಾರೆ. ಅಂದ್ರೆ ಎಲ್ಲ ಇದ್ದಾಗ ಏನ್ ಮಾಡಬೇಕು? ಧನವಿದ್ದಾಗಲೇ ದಾನ ಮಾಡಬೇಕು, ಮನವಿದ್ದಾಗ ಪರಮಾತ್ಮ ನೆನೆಯಬೇಕು, ಮೈಯ ಶಕ್ತಿಯಿಂದ ಗುರುವಿನ ಸೇವಾಗಳನ್ನು ಮಾಡಬೇಕು. ಅವಾಗ ಪರಮಾತ್ಮ ಸುರಬೇಕಾದ ಸದ್ಗುರುವಿನ ಕರುಣೆ ಆಗ್ತಕ್ಕಂಥದ್ದಾಗ್ತದೆ. ಧನನೂ ಹೋಗಿರ್ತದ, ಗುಣನೂ ಹೋಗಿರ್ತದ, ಹಣನೂ ಹೋಗಿರ್ತದ. ಅವಾಗ ಏನ್ ಮಾಡೋದೈತ್ರಿ? ಮೈಯ ಶಕ್ತಿನೂ ಹೋಗಿರ್ತದ. ಅವಾಗ ಏನ್ ಮಾಡಕ್ ಬರ್ತಿದ್ದೇನೆ ಲಾಸ್ಟ್ಗ ನಾನು ಬಂದಿನ್ರಪ್ಪ ನಿಮ್ಮಂಗ, ನೀವು ಆದ್ರೆ ನನ್ನಂಗ ಈ ಮಟ್ಟಕ್ಕೆ ಬರೋದಾಕೈತಿ. ಹಂಗ ಏನಪ್ಪ ಇರುವಾಗ ಎಲ್ಲ ಇದ್ಕೊಂಡೆ ಮಾಡ್ಕೊಂಡಿಪ್ಪ ಅಂತಂದ್ರೆ ನಮ್ಮ ಜನ್ಮ ಪಾವನ ಆಗ್ತಕ್ಕಂಥದ್ದು. ಮತ್ತವ್ರು 100 ವಯಸ್ಸು ಇರ್ತಾರ. ಅದು ಕೇಳಿದ್ರಿ ಸುಮ್ ನೆನಪಿಗೋಸ್ಕರ. ಏನಪ್ಪಾ ಅಂದ್ರೆ 10ಕ್ಕೆ ಹಕ್ಕಿ ಅಂತ ಇಟ್ಟಾರ. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಗೆ, 50ಕ್ಕೆ ಅರವ, 60ಕ್ಕೆ ಮರವ, 70ಕ್ಕೆ ಕಾಗಿ, 80ಕ್ಕೆ ಗೋಗಿ, 90ಕ್ಕೆ ಬಾಗಿ, 100ಕ್ಕೆ ಪತ್ಕೊಂಡು ಹೋಗಿ ಉಳಿದಾದ್ರೆ ಮತ್ತೆ ಅಲ್ಲ 10ಕ್ಕೂ ಹಕ್ಕಿ ಅಂತಿಟ್ರು. 10 ವರ್ಷಗಳ ಪರ್ಯಂತ ಆಟ ಪಾಠ ಸಾಲಿ ಪಾಲಿ ನಕ್ಕೋತ್ ಮಾಡ್ಕೋತ ಜಿಕ್ಕೋತಿರ್ತೀವಿ. 10ಕ್ಕೆ ಹಕ್ಕಿ ಅಂದ್ರು. 20ಕ್ಕೆ ನಕ್ಕಿ ಅಂತಿಟ್ಟು. 20 ವಯಸ್ಸಿಗೆ ಬರೋದಕ್ಕೆ ಏನಪ್ಪ ಲಗ್ನ ವಯಸ್ಸು ಬಂದಿರ್ತಾರೆ, ತಮ್ಮ ಮದುವೆ ಮಾಡ್ಕೋತೇನೋ ಅಂತ ಅರ್ಥ ನಾವು ನನ್ನ ಮೊದಲು ಮಾಡ್ರ ನಾವು. ಈಗ ಹನುಮನ ರಾಮನ ಜಾತ್ರೆ ಆಗಿಬಿಟ್ಟು ಸಿಗವಾಲು. 20ಕ್ಕೆ ನಕ್ಯ ಅಂದ್ರೆ ಅವಾಗ 30ಕ್ಕೆ ಮುರುಕ ಅಂತ ಹೇಳಿದ್ರು. 30 ವಯಸ್ಸಾಗಿದ್ದೆ ಅವಾಗೆಲ್ಲ ಏನ್ ಮಾಡಬಾರ್ದೆಲ್ಲ ಇಲ್ಲಿ ಮಾಡಿರ್ತಾನೆ. ಅತ್ತಿ ಮನೆಗೆ ಹೊಸವಾಗಿ ಹೇಳ್ತಾನೆ ಹೋಗಿರ್ತಾನೆ. ಅತ್ತಿ ಅದಂತೂ ಹತ್ತಿನಾಗಿ ನಿತ್ತಿನಾಗಿ ಮುರುಕ ಮಾಡ್ತೀವಿ. ಮುರುಕ ಮಾಡಿದ್ರೆ 40ಕ್ಕೆ ನಾಚಿಗೆ ಅಂತ ಇಟ್ರು. 40 ಆಗಿರ್ತಾವ ಹುಡುಗರು ಹಂಗ 7ನೇ 5ನೇ ಸಾಲಿಗೆ ಬಂದಿರ್ತಾವ. ಅವ್ರ ಮುಂದೆ ತಾಯ ಬೂಟ ಹಾಕೊಂತ ಕೋಟ್ ಹಾಕೊಂಡ್ ನಾವ ಏನ್ ಮಾಡಕತ್ತೀವಿ ಅಂದ್ರೆ ಸಿಸ್ಟಮ್ ಸೀರೆ ಹಾಕೋತ ಹುಡುಗರು ಏನೋರು ಹುಡುಗರು ಯಾಕೆ ನಮ್ಮ ಪತ್ತಿಗರು ಮಾಡೋರು ಅಂದಾವಿಲ್ರಿ. ಅವಾಗ ನಾಚ್ತೇವ್ ನಾವು. 50ಕ್ಕೆ ಅರವ ಅಂತ ಇಟ್ಟಾರ. 50 ವಯಸ್ಸಾಗಿದ್ದಂದ್ರೆ ಅವಾಗ ವಿಚಾರ ಬರ್ತದ. ಇದೆಲ್ಲ ನಾವು ಮೊದಲ ವಿಚಾರ ಮಾಡಿ ಈಗ ಗದ್ದಾಗ ಬಿಡ್ತೀವಿ ಅಂತ ಅವಾಗ ವಿಚಾರ. ಯಾರ್ರಿ ಬಸ್ ಹಾಕ್ಬೇಕು, ಟಿಕೆಟ್ ನನ್ನ ಕಡೆ ಗದ್ದಾಗ ಯಾವ ಮಾಡೋದೈತಿ? ಬಸ್ ಹೋಗೈತಿ, ಟಿಕೆಟ್ ನನ್ನ ಕಡೆ ಐತಿ ಅಂದ್ರೆ ಯಾವ ಮಾಡೋದೈತಿ? ಆಗ 50ಕ್ಕೆ ಅರವ, 60ಕ್ಕೆ ಮರವ ಅಂತ ಇಟ್ಟಾರ. 60 ವಯಸ್ಸಾಗಿತ್ತಂದ್ರ ಎಲ್ಲಿ ಯಾನ್ ಇಟ್ಟಿರ್ತಲ್ಲ ನಾವು ಇರ್ತೀವಿ. ಆದ್ರೆ ಇಲ್ಲೇ ಇಟ್ಟಲ್ಲಿ ಯಾರು ಹೊಂದ್ ಅಂತಿರ್ತೀವಿ ಅಂತೀವಿ. ವಸ್ತು ಇಟ್ಟದ ವಸ್ತು ಅಂತೀವಿ. ನಾವಾದ್ರು 40 ಚಸ್ಮಾ ಬರ್ತದೆ. ಚಸ್ಮಾ 40 ಚಸ್ಮಾ ಬರ್ತದ. 60ಕ್ಕೆ ಅವ್ರು ಮರು ಆಗೋದ್ರಿ ಅಂತೀವಿ ರೂಢಿ ಒಳಗೆ. ಹಂಗ 60ಕ್ಕೆ ಮರವ, 70ಕ್ಕೆ ಕಾಗಿ ಅಂತ ಇಟ್ಟಾರ. 70ಕ್ಕೆ ಕಾಗಿ ಯಾಕ ಅಂದ್ರೆ ಅವಾಗ ಮಕ್ಕಳ ಮದುವೆ ಆಗಿರ್ತದ. ಮೊಮ್ಮಕ್ಕಳ ಪವಣ್ಯರ, ಹೆಂಡತಿ ಪವಣ್ಯರ, ಆಯಿ ಪವಣ್ಯರ, ಆ ಕಡೆ ಪವಣ್ಯರ ಮನ್ಯಾಗ ಬಹಳ ಮಂದಿ ಕೂಡಿರ್ತಾರ. ಈ ಕಟ್ಟಿ ಕುತ್ಕೊಂಡು ಏನ್ ಮಾಡ್ತಾ ಕಟ್ಟಿ ಮೇಲೆ ಕೂತಿರ್ತಾನೆ. ಅವಾಗ ಮಂದಿ ಭಾಳ ಬಳದಿರ್ತಿಲ್ಲ, ಅವಾಗ ಕಾಗಿ ಬಳಗ ಅಂತಾರ. ಕಾಗಿ ಬಳಗ ಅಂದ್ರೆ ಅವಾಗ ಮಂದಿ ಭಾಳ ಇರ್ತೈತ್ರಿ, ಕಾಗಿ ಬಳಗ ಅಂತಂದವು. 70ಕ್ಕೆ ಕಾಗಿ. 80ಕ್ಕೆ ಗೋಗಿ ಅಂತ ಇಟ್ಟಾರ. 80ಕ್ಕೆ ಕಣ್ಣು ಕಾಣಂಗಿಲ್ಲ, ಮೈಯಾಗ ಶಕ್ತಿ ಇರಂಗಿಲ್ಲ, ಕಟ್ಟಿ ಮೇಲೆ ಕೂತ ಮನ್ಯಾಗ ದಟ್ಟ ಮಂದಿ ಆಗಿರ್ತಾರ. ಯಾರು ಹೋಗ್ತಾರೋ ಬರಾಬಿಡ್ತಾರೋ ಅವಾಗ ಹನಿ ಮೆಚ್ಚಿ ಐತಿ. ಯಾರು ಒಳಗೆ ಹೋದಂಗಾಯ್ತು, ಯಾರು ಹೊರಗೆ ಹೋದಂಗಾಯ್ತು. ಹುಡುಗರು ಆಳೋಗ ಮುದುಗಳಾಯ್ತು. ಇದು ಚಲೋ ಮತ್ತೇನಿಲ್ಲ. ಅವಾಗ ಗೋಗಿ ಆಗಿತ್ತು. 90ಕ್ಕೆ ಬಾಗಿ ಅಂತ ಇಟ್ಟ. 90 ವಯಸ್ಸಾಯ್ತಂದ್ರೆ ಏನಾಗ್ತದೆ? ಬೆನ್ನು ಬಾಗ್ತದ. ಅಟ್ಟಾಗಿ ಮತ್ತೆ ಚಾರ್ಜ್ ಕೊಡಿ, ಯಾಕೆ ಚಾರ್ಜ್ ಕೊಡ್ತೀವಿ ನಾವು? ಚಾರ್ಜ್ ಕೊಡಂಗಿಲ್ಲ. ಬೆನ್ನು ಬಾಗಿ 4 ಮೂವತ್ತು ಒಂದಾಗ ಏನು ಡೊಗ್ತೀವಿ, ಹಂಗ ಡೊಗ್ಗಿ ಹೋಗ್ತಿರ್ತೇವೆ. ಆಗ ಸಹಿತ ದುಬ್ಬಿ ಮೇಲೆ ಪಿಸಿ ಹೋಗೋದು. ಮತ್ತೆ ಬುಧವಾರ ಸಂಜೆಗೆ ಹೋಗಾರ ನಾವು. ಬುಧವಾರ ಸಂಜೆ ಹೋಗಾರ ಮತ್ತೆ ವಜ್ಜೆ ತರಕ ಮೊಮ್ಮಕ್ಕಳು ಹೋಗಾರ ಮತ್ತೆ. ಆದ್ರೆ 90 ಆಗಟ್ಟ ಬಾಗಿ 4 ಹತ್ತದ ಚೋಟೆ ಉಳಿದಿದ್ದು ಮೂಗ. ಅಟ್ಟಾದ ಕಿವಿ ಸ್ವತಂತ್ರ ಕೈ ಕೊಡಂಗಿಲ್ಲ, ಮಕ್ಕಳ ಕೈ ಕೊಡಂಗಿಲ್ಲ. ಇನ್ನೊಂದು ಅಡ್ಡಾಗಿ ಇರ್ತಿದ್ವಿ. 90ಕ್ಕೆ ಬಾಗಿ 100ಕ್ಕೆ ಹೊತ್ಕೊಂಡು ಹೋಗಿ ಅಂತ ಹೇಳಿದ್ರು. 100 ಆಯುಷ್ಯ ಹೊತ್ಕೊಂಡು ಹೋಗಿ. ಅದಕ್ಕೆ ಆಯುಷ್ಯ 10, ರಾತ್ರಿಗೆ ಹೋದವ 20, ಪ್ರಾಯಕವಾದವು. ಆಯುಷ್ಯ 10, ರಾತ್ರಿಗೆ ಹೋದವ 50, ಪ್ರಾಯಕವಾದವ 20, ಪ್ರಾಯದ ಗಾಯಕವಾದವ 30. ಉಳಿಲಿಲ್ಲ ನಿನ್ನ ಹತ್ತಿರ ಇವತ್ತು, ಶಿವನ ನೆನೆಯುವುದು ಯಾವತ್ತು ಅಂತ ಕೇಳ. ಪರಮಾತ್ಮನನ್ನ ಯಾವಾಗ ನೆನೆದೈತ್ರಿ? ಎಲ್ಲ ಶಕ್ತಿ ಇದ್ದಾಗ. ಹಂಗ ಈ ದಾನಮ್ಮ ದೇವಿ ಸಹಿತ ಯಾರಿಗೆ ಮೈಸೂರು ರಾಜ ಪ್ರಾಂತರ ರಾಜನ ಸಹಿತ ಇಂಥ ಉಪದೇಶ ಮಾಡಿ ಅವನು ಸಹಿತ ಲಿಂಗ ದೀಕ್ಷೆ ಕೊಟ್ಟಿರ್ತಕ್ಕಂಥ. ಲಿಂಗ ದೀಕ್ಷೆ ಕೊಟ್ಟ ಹಂಗ ಸಂಚಾರ ಮಾಡ್ತಾ ಎಲ್ಲಿ ಬಂದಳಪ್ಪ ಅಂತಂದಾದ್ರೆ
ಮನುಗಳಿಗೆ ಬಂದ ಸ್ಪೇಸಿಂದ ಸತ್ತ ಮಗುವಿನನ್ನ ಗೌರಮ್ಮನ ಮಗನಾಗಿರ್ತಕ್ಕಂಥ ಸತ್ತ ಮಗುವಿನನ್ನ ಬದುಕಿರ್ತಕ್ಕಂಥವ್ರು. ಅಲ್ಲಿ ಮುಂದ ಏನಪ್ಪ ಕಲ್ಲಿನ ನಂದಿಯಾಗಿರ್ತಕ್ಕಂಥ ನಂದಿಗೆ ಹಿತ ಕಬ್ಬನ್ನು ತಿನ್ನಿಸಿರ್ತಕ್ಕಂಥದ್ದೇ ಬಸವಣ್ಣನಿಗೆ, ಕಲ್ಲಿನ ಮೂರ್ತಿಯಾಗಿರ್ತಕ್ಕಂಥ ಬಸವಣ್ಣನಿಗೆ ಏನ್ ಮಾಡಪ್ಪ ಅಂದ್ರೆ ಕಬ್ಬನ್ನು ತಿನ್ನಿಸಿರ್ತಕ್ಕಂಥ ಕಥೆಯನ್ನು ಕೇಳ್ತೀವಿ. ಮುಂದೆ ಏನ್ ಮಾಡ್ತಾ ಹಾಗೆ ಸಂಚಾರ ಮಾಡ್ತಾ 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 ಎಲ್ಲಿ ಬರ್ತಾಳಪ್ಪ ಅಂತಂದ್ರೆ ಕಾಂಚಿ ಕಣಗೀಲಿ ಅಂತಕ್ಕಂಥ ಮಹಾರಾಜನ ಅಂದ್ರೆ ಅಲ್ಲೂ ಸಹಿತ ಬರ್ತಕ್ಕಂಥ ಅವ್ನ ಕಣ್ಣು ಸಹಿತ ಅವನ ಏನಪ್ಪಾ ಅಂದ್ರೆ ಮದಾಂಧಕರ ಕೂಡಿರ್ತಕ್ಕಂಥ ಅಲ್ಲಿ ಕಾಂಚಿಯ ಕಣಗೀಲ ಮಹಾರಾಜ ಮದಾಂಧಂದ್ರೆ ಸ್ವಚ್ಛನಿಂದ ಕೂಡಿರ್ತಕ್ಕಂಥ ರಾಜ ಅವನು ಸಹಿತ ಏನ್ ಮಾಡ್ತಾಳ ಅವನನ್ನು ಅಜ್ಞಾನ ರೂಪ ಇದ್ದ ಕಣ್ಣನ್ನು ತೆರೆಸಿರ್ತಕ್ಕಂಥ ಕಥೆಯನ್ನ ಏನ್ ಮಾಡ್ತಾಳಪ್ಪ ಅಲ್ಲಿ ಕಾಂಚಿ ಕಣಗೀಲ ಮಹಾರಾಜನ ಸಹಿತ ಅವನು ಜಾಗೃತ ಮಾಡಿರ್ತಕ್ಕಂಥ ಕಥೆ ಬರ್ತಕ್ಕಂಥದ್ದಾಗ್ತದೆ. ಅಂದ್ರೆ ಕಣಗಿಲ ಮಹಾರಾಜರ ಸಹಿತ ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ರಾಜ್ಯ ಇದ್ದು ಸಹಿತ ಹೆಂಗಂತಪ್ಪ ಅಂದ್ರೆ ತೊಗಲಕ್ ಮೊಹಮ್ಮದ್ ಅಂತೇಳಿ ಗ್ರಾಮೀಣ ಏನ್ ನಡ್ಸಿನಿಂದ ದರ್ಬಾರ ತೊಗಲಕ್ ಮೊಹಮ್ಮದ್ ಮಾಡಿದ್ರಿ ಅದು ಒಂಥರ ಗ್ರಾಮೀಣ ಅಂತ ಕಾಗಿ ಕೈ ಕಾರ್ಬಾ ಬಿಟ್ಟಂದ್ರ ಹಂಗ ಇವ ಏನ್ ಮಾಡಿದ ಕಂಚಿ ಕಣಗಿಲ ಮಹಾರಾಜ ಏನ್ ಮಾಡಿದ್ದಪ್ಪ ಅಂದ್ರೆ ತನ್ನ ದರ್ಬಾರದೊಳಗೆ ಏನ್ ಮಾಡಬೇಕು ಅಂದ್ರೆ ಅನ್ಯಾಯ ಅಧರ್ಮಗಳನ್ನ ಅಧರ್ಮದಿಂದ ಇರ್ತಕ್ಕಂಥ ಕಾರ್ಯವನ್ನು ಮಾಡ್ತಿದ್ದ. ಅವನನ್ನು ಸಹಿತ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಅವನು ಕಣ್ಣನ್ನು ತೆರೆಸತಕ್ಕಂಥವ್ರು ಅಂದ್ರೆ ಜ್ಞಾನ ಕಣ್ಣವನ್ನ ಏನು ತೆರೆಸತಕ್ಕಂಥ ಕಟ್ಟಿ ಬರ್ತಕ್ಕಂಥದ್ದಾಗ್ತದೆ. ಯಾವತ್ತು ಸಹಿತ ಮಹಾತ್ಮರ ಸಂತರ ಶಿವಗಳ ಜ್ಞಾನಿಗಳ ಅನುಭವಗಳ ಅವತಾರ ಆಗ್ಬೇಕಾದ್ರೆ ಸಹಿತ ಏನ್ ಮಾಡ್ಯಾರಪ್ಪ ಅವರು ಸುಮ್ಮ ಕುಂತಿಲ್ರಿ, ಸಂಚಾರವನ್ನು ಮಾಡಿದಾರೆ. ಸಂಚಾರ ಮಾಡಿ ಭಕ್ತರನ್ನು ಉದ್ಧಾರ ಮಾಡೋಸ್ಕರ ಅವತಾರ ಅದಕ್ಕಾಗಿರ್ತದೆ, ಮತ್ತೆ ಅವತಾರ. ಅದಕ್ಕೆ ಹೇಳ್ತಾರೆ ನೀರು ಹರಿತಾ ಇರಬೇಕು, ಸಾಧು ತಿರುಗ್ತಾ ಇರಬೇಕು ಅಂತ ಶಬ್ದ ಅದ, ಮಾತದ. ಸಾಧು ತಿರುಗ್ತಾ ಇರಬೇಕು, ನೀರು ಹರಿತಾ ಇರಬೇಕು. ನೀರ ನಿತ್ತಲಿ ನೀತಪ್ಪ ಅಂತಂದಾದ್ರೆ ಏನಾಗ್ತದೆ, ನೀರ ಮಲಿನತ್ವ ಆಗ್ತಕ್ಕಂಥದ್ದಾಗ್ತದೆ. ಶಾಸ್ತ್ರ ಪ್ರವಚನ ಪುಣ್ಯಕತೆ ಹೇಳ್ತಕ್ಕಂಥ ಹೆಂಗಪ್ಪ ಆಗ್ತದೆ, ಒಂದೇ ಜಾಗದಾಗ ಜ್ಞಾನ ಬಹಳ ಐತಿ ಅಂತೇಳಿ ಒಂದೇ ಜಾಗದಾಗ ಕೂತ್ರೆ ಏನಾಗ್ತದೆ, ಪ್ರಯೋಜನ ಆಗ್ತದೆ. ಹಳ್ಳಿ ಹಳ್ಳಿ ಹೋಗಿ ಜನರನ್ನ ಜಾಗೃತ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾದ್ರೆ ಏನಾಗ್ತದೆ, ಜನ ಸಹಿತ ಸುಖಂದಿರ್ತಕ್ಕಂಥ ಅವನು ಸಹಿತ ಒಳ್ಳೇದಾಗ್ತಕ್ಕಂಥದ್ದಾಗ್ತದೆ. ಬಹಳ ಹತಾರಿಗೆ ಐತಿ, ಒಂದು ಲಾಖ ರೂಪಾಯಿ ಕೊಟ್ಟು ಹತಾರಿ ತಂದ್ರು, ಅದಕ್ಕೆ ಹೋಗಿ ಟ್ರೆಜರಾಗಿ ಇಟ್ಟು ಬಿಟ್ಟು ಅಂದ್ರಿ. ಅದೇನು ವರ್ಷ ಆಗ ತೆಗ್ತೀವ್ರಿ, ಅದು ಗಂಟೆ ಪೂಜೆ ತೆಗ್ತಲ್ಲ, ಏನೋ ಹಳಿ ವಸ್ತುಗಳು ಹೆಂಗಾಗಿರ್ತಾರವ ಹಂಗ ಲಾಖ ಕೊಟ್ಟು ಹತಾರಿಗೆ ತಂದೇವ, ಹಡಕ್ ತಂದೀವಿ, ಅದ್ರ ಬಳಕೆನ ಮಾಡ್ತಿರ್ತಾರ್ರಿ, ಜಗದಿಂದ ಹೋಗಿದಿಲ್ರಿ. ಹಂಗ ತನ್ನಲ್ಲಿ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಂಡಂದ್ರ ಅದ್ ಹಂಗಾಗಿ ನಿಂತಲೇ ಒಂದೇ ಜಾಗ ಇರ್ತೀವಿ. ಎಲ್ಲಿ ಅಂದ್ರೆ ಮಂದಿಗೆ ಉಪದೇಶವನ್ನು ಮಾಡಿ ಜಾಗೃತಿ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಹತಾರಿಗೆ ಜಂಗ ತಿಂದಂಗ ಆಗ್ತದೆ. ಹತಾರಿಗೆ ಖಾಯಂ ಏನಪ್ಪಾ ಬಳಕೆ ಮಾಡ್ತಿರ್ತಪ್ಪ ಅಂತಂದಾದ್ರೆ ಅದು ದಾರಿ ಇರ್ತಕ್ಕಂಥ ಅಂತೇಳಿ ದಾರಿ ಸುಲಿತಂತೀವಿ. ಹಂಗ ಜ್ಞಾನವನ್ನು ಅಂದ್ರೆ ಉಪದೇಶ ಮಾಡ್ತಕ್ಕಂಥ ಕಾರ್ಯ ಮಾಡ್ಬೇಕು ಹೇಳಿದ್ರೆ ನೀರು ಹರಿತಾ ಇರಬೇಕು, ಸಾಧು ತಿರುಗ್ತಾ ಇರಬೇಕು, ತಿರುಗ್ತಾ ಸಂಚಾರವನ್ನು ಮಾಡ್ತಕ್ಕಂಥದ್ದಾಗಬೇಕು. ಸಂಚಾರವನ್ನು ಮಾಡ್ಯಾರ ಅಂತೇಳಿ ಏನಪ್ಪಾ ಅಂದ್ರೆ ನಮ್ಮ ಪೂಜ್ಯರು ಎಷ್ಟು ಸಂಚಾರ ಮಾಡ್ಯಾರಪ್ಪ ಅಂತಂದ್ರೆ ಅವ್ರು ಎಲ್ಲೆಲ್ಲಿ ನಾವೀಗ ಪ್ರವಚನ ಹೊಂಟೇವಲ್ಲ ಅಜ್ಜಾರ ನೋಡಿದ್ವಿ, ಇಲ್ಲಿ ಬಂದು ಪ್ರವಚನ ಮಾಡ್ಯಾರ ಎಲ್ಲಿ ಹೋದಲ್ಲಿ ಹೇಳ್ತಾರ. ಯಾಕಂದ್ರೆ ಅವಾಗ ಈಗ ವಾಹನ ಅದಾವ್ರಿ, ಅವಾಗ ವಾಹನ ಇಲ್ರಿ. ಬಸ್ನಿಂದ 15 ಕಲ್ಲಪದ 40 ಕಲ್ಲಪದ ನಾಳೆ ಹೋಗೋದಿದ್ದ ಬಿಸಿ ತುಂಬ ಬರತ್ತಿದ್ದವ ಅವ್ರು ಅದೇ ಬಸ್ಸಿಗೆ ಹೋಗಿ ನಡ್ಕೋತ 4-5 ಕಿಲೋಮೀಟರ್ ಬಸ್ ಸೌಕರ್ಯ ಇಲ್ಲದಕ್ಕೆ ನಡ್ಕೋತ ಹೋಗಿ ಉಪದೇಶ ಮಾಡಿರ್ತಕ್ಕಂಥದ್ದಾಗಿದ್ದಾರೆ. ಅವಾಗ ಎಲ್ಲೆಲ್ಲಿ ನಾವು ಹೊಂಟೇವಿ, ಈಗ ಕಾರ್ಯಕ್ಕೆ ಹೊಂಟೇವಲ್ಲ ಅಲ್ಲಿ ವಾದಲ್ ಸಹಿತ ನಿನ್ನೆ ಹೋಗಿದ್ರು ನೋಡಿ, ಕಂಪ್ಲೇಂಟ್ ಹೋಗಿದ್ದೀವಿ. ಯಾವ್ದಾರ ಹುಲ್ಲೋಳಿಗೆ ಅಲ್ಲಿ ಬಂದು ನಾಳೆ ಕಾರ್ಯಕ್ರಮದ ಹುಲ್ಲೋಳಿಗೆ ಬರ್ಬೇಕ್ರಿ ಅಪ್ಪ ಅಂತ ನಮ್ಮ ಅಮ್ಮಂತರು ಬಂದಿದ್ರು. ಅವಂತರ ಕೂಡ ಬಂದಂತ ಹೇಳಿದ ಪರಿಚಯ ಅಂತ ಹೇಳಿ ಅವ್ರು ನೋಡಿದೇವಿ ಇಲ್ಲಿ ಬಂದಿರೋ ಅವರು ಹುಲ್ಲೋಳಿಗೆ ಬಂದಿದ್ರು ಅಂತ ಹೇಳಿ ಕೂತಾರೆ. ಅಲ್ಲೂ ಹುಲ್ಲೋಳಿ ಹೋಗಿರೋದು, ಹುಲ್ಲೋಳಿ, ಸಾರಾಪುರ, ದಂಡಾಪುರ, ರಾಜಾಪುರ ಅಲ್ಲೆಲ್ಲ ಸಂಚಾರ ಮಾಡಿರ್ತಕ್ಕಂಥದ್ದಾಗಿದ್ದಾರೆ. ಹುಲ್ಲೋಳಿಗೆ ನಾವು ಅಜ್ಜಾರ್ ನೋಡಿದೀವಿ. ಎಲ್ಲಿ ಬಂದ್ರೆ ರಕ್ಷಿಸಿರ ಬಸವೇಶ್ವರ ಗುಡಿಯಾಗ ಅಲ್ಲಿ ಖಾಯಂ ಪ್ರವಚನಕ್ಕೆ ಹೋಗ್ತೀವಿ, ನಾವೆಲ್ಲ ಕೂಡ್ತಿದ್ರಿ ಅಂತೇಳಿ ಹುಲ್ಲೋಳಿ ಪೂಜ್ಯರ ನೀನ್ ಹೇಳ್ತಾರೆ, ಕಂಪ್ಲೇಂಟ್ ಕಾರ್ಯಕ್ರಮ ಕೂಡಿದ್ರು ಅವ್ರು ಹೇಳ್ತಾರೆ. ಅಂದ್ರೆ ನಾವು ಪೂಜ್ಯರ ಸಹಿತ ಏನ್ಪ ಸಂಚಾರ ಮಾಡ್ಕೊಂತಿದ್ರು, ಇದು ಸೌಕರ್ಯ ಇಲ್ಲೂ ಸಹಿತ ಪಂಚ ಸಂಚಾರ ಮಾಡ್ತಕ್ಕಂಥ ಹೇಳಿ ಎಲ್ಲವನ್ನೂ ಜ್ಞಾನ ಗಂಟಾಗಿರ್ತಕ್ಕಂಥಂದ್ರೆ ಅಂತ ಒಂದು ದೈವ ಪುರುಷ ಆಗ್ಬೇಕಾದ್ರೆ ಒಬ್ಬ ಹಿಂದೆ ಸದ್ಗುರುವಿನ ಕೃಪಾ ಕಟಾಕ್ಷ ಬೇಕಾಗ್ತದೆ, ಸದ್ಗುರುವಿನ ಕರುಣೆ ಬೇಕಾಗ್ತಕ್ಕಂಥದ. ಸದ್ಗುರುವಿನ ಕರುಣೆ ಹೆಂಗ ಆಗ್ತದಪ್ಪ ಅಂತಂದ್ರೆ ಅದು ನಮ್ಮ ಪೂಜ್ಯರ ಕಥೆಯನ್ನು ಕೇಳಿದ್ದೇನೆ ಮತ್ತೊಮ್ಮೆ ನೆನಪಿಗೋಸ್ಕರ. ಯಾಕಂದ್ರೆ ಹೋದ ವರ್ಷ ಕೇಳಿದ್ರೆ ಹೆಂಗಪ್ಪ ಅಂತಂದ್ರೆ ನಮ್ಮ ಪೂಜ್ಯರು ಸಹಿತ ಇಲ್ಲೇ ನಮ್ಮ ಹುಕ್ಕೇರಿ ತಾಲೂಕಿಗೆ ಇರ್ತಕ್ಕಂಥ ಗವನಾಳ ಗ್ರಾಮಕ್ಕೆ ಶಂಕರಾನಂದ ಪರಮಹಂಸರಿಂದ ಉಪದೇಶ ತೆಗೆದುಕೊಂಡು 8 ಜನ ಇದ್ರು, ಒಟ್ಟ 8 ಜನ. ಅವು ಶಂಕರಾನಂದ ಪರಮಹಂಸ ಅಂತ ಕೇರೂರು ಗ್ರಾಮಕ್ಕೆ ಕರೆಸಿ ಏನಪ್ಪಾ ಅಂದ್ರೆ ವೇದಾಂತ ಕೇಸರಾಗಿರ್ತಕ್ಕಂಥ ಶಂಕರಾನಂದ ಪರಮಹಂಸರಿಂದ ಲಿಂಗ ದೀಕ್ಷೆ ತೆಗೆದುಕೊಂಡು ಉಪದೇಶ ಪಡೆದುಕೊಂಡ ಮುಂದೆ ಏನಾಗತ್ತಪ್ಪ ಅಂದ್ರೆ ಒಂದು ಸಿದ್ದಾರೂಢ ಮಠದಲ್ಲಿ ಉತ್ಸವ ಇತ್ತು, ಜಾತ್ರಾ ಇತ್ತು.
ರಥೋತ್ಸವ ಇತ್ತು. ಶಿವರಾತ್ರಿ ಉತ್ಸವಕ್ಕೆ ಹೋಗಬೇಕಾದ್ರೆ ಏನಪ್ಪಾ ಅಂತಂದಿದ್ದಾರೆ, ಎಲ್ಲಾ ಜನರು ಕೆಲವೊಂದು ಜನ ಹೋದ್ರು, ಬಸ್ಸಿಗೆ ಹೋದ ನಂತರ ಇವ್ರು ಏನ್ ನಾನು ಸಹಿತ ಹೋಗಬೇಕು, ಸದ್ಗುರುವಿನ ದರ್ಶನ ಮಾಡ್ಕೊಂಡು ಬರಬೇಕು ಅಂತಕ್ಕಂಥ ವಿಚಾರದಿಂದ ಅವ್ರಿಗೆ 18 ವರ್ಷ. ನಮ್ಮ ಪೂಜ್ಯರಿಗೆ 18 ವರ್ಷ. ಅವಾಗ ಈಗಿನ ಸೌಕರ್ಯ ಇಲ್ಲ, ರಸ್ತೆ ಆಗಿದ್ದು ಏನೂ ಆಗಿದ್ದು. 18 ವರ್ಷ ಬೆಳಗಿನ 5 ಗಂಟೆಗೆ ಎದ್ದ ಕಿಸಿಂದ ಮನ್ಯಾಗ ಯಾರಿಗೆ ಹೇಳಿಲ್ಲ. ಅಂದ್ರೆ ನಮ್ಮ ಪೂಜ್ಯರ ತಂದೆ ತಾಯಿ ಒಬ್ಬನೇ ಆಗಿರ್ತಕ್ಕಂಥ ಮಗ, ಯಾರು ಅತ್ತಂಗಿರಲ್ಲ, ಅಣ್ಣ ತಮ್ಮರು ಒಬ್ಬನೇ ಆಗಿರ್ತಕ್ಕಂಥ ಮಗನಾಗಿರ್ತಕ್ಕಂಥ ನಮ್ಮ ಪೂಜ್ಯರು ಬೆಳಗಿನ 5 ಗಂಟೆಗೆ ಎದ್ದವ್ರು ಏನ್ ಮಾಡ್ರಿ, ಇಲ್ಲಿ ಬಣ್ಣದಾಗ ಬಂದು ಕೂತಾರಂತ. ಬೆಳಗಿನ 5 ಗಂಟೆಗೆ ಇಲ್ಲಿ ಬಣ್ಣದಾಗ ಬಂದು ಕುಂತ ಏನಪ್ಪ ಇಲ್ಲಿ ಕಳ್ಳಿ ಬಲಿ ಇದ್ರು ಅವಾಗೆಲ್ಲ ಇಲ್ಲಿ ಬಣ್ಣದಾಗ 9:00 ತನಕ ಕೂತಾರ. ಮುಂಜಾನೆ 9:00 ವಿಚಾರ ಮಾಡ್ಕೊಂಡು 9:00 ಕೂತಾರೆ. 9:00 ಆದ ನಂತರ ಹಾಗೆ ಪೈಯನ್ನು ಬಳಸಿದ್ರು. ಹೆಂಗ ಇದೇ ಜೋಗುಳ ಮೇಲಿನ ರೋಡ್ ಹಿಡಿದಿರುತ್ತೆ, ಹಿಂಗೆ ಹಿಡ್ಕೊಂಡ್ ಎಲ್ಲಿ ಹೋದ್ರಪ್ಪ ಅಂದ್ರೆ ಘಟಪ್ರಭಾ ರೈಲ್ವೆ ಸ್ಟೇಷನ್ ಹೋದ್ರು. ಸಂಚಾರ ಮಾಡ್ತಾ ಘಟಪ್ರಭಾ ರೈಲ್ವೆ ಸ್ಟೇಷನ್ ಆದ್ರಿ. ಅಲ್ಲಿ ಹೋದಂತ ಬಸ್ ಮನೆಗಿತ್ತು. ಯಾಕೆ ಹುಬ್ಬಳ್ಳಿ ಹೋಗ್ತಕ್ಕಂಥ ರೋಡ್ ಹಾದಿ ಗೊತ್ತಿಲ್ಲಾಗಿತ್ತು, ಹೆಂಗ ಹೋಗ್ಬೇಕು ಅಂತಕ್ಕಂಥಲ್ಲ. ಪಾದಯಾತ್ರೆಯಿಂದ 18 ವಯಸ್ಸಿನಲ್ಲಿ ಸಂಚಾರ ಮಾಡ್ತಾ ಘಟಪ್ರಭಾ ರೈಲ್ವೆ ಸ್ಟೇಷನ್ ಹೋದ್ರು. ರೈಲ್ವೆ ಸ್ಟೇಷನ್ ಎಲ್ಲಿ ವಸತಿ ಇರಬೇಕು ಅಂತ ಬೇಕಲ್ಲ, 8 ವರ್ಷ 18 ವರ್ಷ ಬಾಲಕ ಆಗಿರ್ತಕ್ಕಂಥವ್ರು ಎಲ್ಲಿ ವಸತಿ ಇರಬೇಕು ಅಂತ ವಿಚಾರದಿಂದ ಅಲ್ಲಿ ರೈಲ್ವೆ ಸ್ಟೇಷನ್ ಮಲ್ಕೋಬೇಕು ಅಂತಕ್ಕಂಥ ಅಲ್ಲಿ ಬಾಕ್ ಹಾಕಿರ್ತಾರಲ್ಲ, ಅಲ್ಲಿ ಮಲಗಬೇಕು ಅಂತೇಳಿ ಅಲ್ಲಿ ಹೋದವರು. ಅಲ್ಲಿ ಹೋದ ನಂತರ ಅಲ್ಲಿ ಪೊಲೀಸರು ಇಲ್ಲಿ ತುಳೂರು ಕಾಟದ, ಕಳ್ಳರ ಕಾಟದ, ಇಲ್ಲಿ ಎದ್ದು ಹೋಗಪ್ಪ ಅಂತ ಇಳಿಸ್ಬೇಕು. 18 ವರ್ಷ ಇದ್ದಾಗ ಸಂಚಾರ ಮಾಡ್ತಾ ಹೋಗಿ ಅಲ್ಲಿ ಘಟಪ್ರಭಾದಲ್ಲಿ ಏನ್ ರೈಲ್ವೆ ಸ್ಟೇಷನ್ದಾಗ ಅಲ್ಲಿ ಮಲ್ಕೋರಿದ್ರು. ಏನಪ್ಪ ಇಲ್ಲಿ ಕಳ್ಳರ ಕಾಟ ಹಚ್ಚದ, ಇಲ್ಲಿ ಮಲ್ಕೋಬೇಡ ಎದ್ದು ಹೋಗ ಅಂತೇಳಿ ಕಳಿಸಿದ. ಅವ್ರಿಗೆ 11-12 ಗಂಟೆ ಆಗಿದೆ. ರಾತ್ರಿ ಎಬ್ಬಿಸಿ ಕಳಿಸಿದ್ರು. ಗಸ್ತಿ ತಿರ್ಗಾವ್ರು ಪೊಲೀಸರು ಯಾವಾಗ ತಿರುಗಾಡ್ತಾರೆ, ರಾತ್ರಿ ತಿರುಗಾಡ್ತಾರೆ. ರಾತ್ರಿ ಎಬ್ಬಿಸಿ ಕಳಿಸಿದ್ರು. ಅವಾಗ ಎಲ್ಲಿ ಅಪರಿಚಿತವಾಗಿರ್ತಕ್ಕಂಥ ಯಾವ ಜಾಗ ಗೊತ್ತಿಲ್ಲ. ಅಲ್ಲಿ ಏನು ಮಾಡಪ್ಪ ಅಂದ್ರೆ ಹಂಗ ಸ್ವಲ್ಪ ಏನು ಘಟಪ್ರಭಾದಿಂದ ರೈಲ್ವೆ ಸ್ಟೇಷನ್ ಅಲ್ಲಿ ಹಿಡ್ಕೊಂಡು ಮುಂದೊಂದು 2-3 ತಿಳ್ಕೊಂಡು ಹೋದ ನಂತರ ಒಂದು ಗಿಡ ಇತ್ತು. ರಾತ್ರಿ 1 ಗಂಟೆ ಆಗಿದೆ. 1 ಗಂಟೆ ಇತ್ತು. ಗಿಡ ಮುಂದೆ ಕಟ್ಟಿತ್ತು. ಕಟ್ಟಿ ಮೇಲೆ ಹೋಗಿ ಕೂತಿದ್ದು. ಅಲ್ಲೇ ಮಲಗಿದ ನಂತರ ರಾತ್ರಿ 1 ಗಂಟೆಗೆ ಕಟ್ಟಿ ಮೇಲೆ ಹೋಗಿ ಮಲಗಿದ ನಂತರ ಆ ಬೆಳಿಗ್ಗೆ ಅವಾಗ ಇರ್ತಕ್ಕಂಥ ಮನೆ ಇರ್ತಕ್ಕಂಥ ಮಾಲಕ್ತಿ ಏನಪ್ಪಾ ಅಂದ್ರೆ 50, 60, 70 ವರ್ಷದ ಮುದುಕಿ ಆಗಿರ್ತಕ್ಕಂಥವ್ರು ಬೆಳಿಗ್ಗೆ ಎದ್ದು ಕೂಡಲೇ ಕಸ ಗುಡಿಸಿ ಅಂಗಳ ಗುಡಿಸಿ ಎದ್ದು ಬಂದಂತ ಕಟ್ಟಿ ಮೇಲೆ ನಮ್ಮ ಪೂಜ್ಯದ ಮಲಗಿದ್ದಾರೆ. ಪೂಜ್ಯದ ಮಲಗಿದ ನಂತರ ಹೋಗಿ ತಮ್ಮ ಯಾವ್ರವ ಅಂತ ಕೇಳು, ನಾ ಎಂತ ಕೇಳೋದು ಅವ್ರ ಅಂತ ಹಿಂಗೆ ಹೇಳ್ಬೋದು. ಎಲ್ಲಿ ಹೊಂಟಿದ್ರು? ಹುಬ್ಬಳ್ಳಿಗೆ ಶಂಕರಾನಂದ ಪರಮಹಂಸನ ದರ್ಶನಕ್ಕೆ ಹೊಂಟೀನಿ, ಅವ್ರ ಪೂಜ್ಯರ ದರ್ಶನಕ್ಕೆ ಹೊಂಟೀನಿ ಅಂತ ಕೇಳು. ಅಪ್ಪ ಮನ್ಯಾಗ ಎಷ್ಟು ಮಂದಿದ್ರಿ, ಯಾರ ಎಂತಲ್ಲ ಕೇಳು. ನಾವು ಒಬ್ಬನೇ ಇದ್ದೀನಿ, ತಂದೆ ತಾಯಿ ಮನ್ಯಾಗ ಹೇಳಿಲ್ಲ ಅಂತ ಕೇಳು ಅಂತ ಮುದುಕಿರಿ. 70, 60, 70 ವಯಸ್ಸು ಮುದುಕಿ ಮನ್ಯಾಗ ಹೇಳಿಲ್ಲಪ್ಪ ಅಂತ ಕೇಳಂತ. ಮನ್ಯಾಗ ಹೇಳಿಲ್ಲ ಅಜ್ಜಿ ಅಂತ ಅಂದ್ರು. ಮನ್ಯಾಗ ಹೇಳಿಲ್ಲ ಅಂತ ಮನ್ಯಾಗ ಹೇಳಿದ ಪಾಪ ಮನ್ಯಾಗ ಅದೇ ನೋಡ್ತಾನೆ. ಒಬ್ಬ ಅಂತ ಹೇಳ್ತಿ, ಯಾಕೆ ತಮ್ಮ ಈಗ ಊಟ ಪ್ರಸಾದ ಕೊಡ್ತೀನಿ, ಊಟ ಮಾಡು, ಊಟ ಮಾಡಿ ಏನ್ ಮಾಡು, ಮತ್ತೆ ಮರಳಿ ನಿಂತಿರೋ ಹೋಗು ಅಂತೇಳಿ 70, 80 ವರ್ಷ ಮುದುಕಿ ಹೇಳಿದ್ರು. ಅವಾಗ ಇವ್ರು ಹೇಳಿಲ್ಲ, ನಾ ಸದ್ಗುರುನಾಥನ ಭೇಟಿ ಆಗದೇವಿನ ಮನೆಗೆ ಬರಲ್ಲ ಅಂತೇಳಿ ಇವ್ರ ಏನಪ್ಪಾ ಅಂದ್ರೆ ಕಾಯ್ತಾ ಇದ್ರು. ಅಂದ್ರೆ ಸೂರ್ಯನ ಉದಯ ಅಂಬುಜಕ್ಕೆ ಹೆಂಗ್ ಮಾಡ್ತದಪ್ಪ ಅಂದ್ರೆ ಯಾವಾಗ ಉದಯ ಆದದ್ದು ಅಂತಕ್ಕಂಥ ಕಮಲ ಸೂರ್ಯೋದಯ ಯಾವಾಗ ಆದದ್ದು. ಹಂಗ ಯಾವಾಗ ಸದ್ಗುರುವಿನ ದರ್ಶನ ಮಾಡ್ಕೊಂತೀನಿ ಅಂತಕ್ಕಂಥ ಉತ್ಕಂಠ ಇಚ್ಛಾದಿಂದ ಅಲ್ಲಿ ಅಜ್ಜಿ ಹೇಳು ಸಹಿತ ಏನು ಮಾಡಪ್ಪ ಅಂತಂದಾದ್ರೆ 1 ಎಲ್ಲ 2 ಎಲ್ಲ ಮಾತನಾಡ ಸುಮ್ಮನಿದ್ರು. ಅಪ್ಪ ಇಲ್ಲೇ ಕೊಡ್ರು, ನಿನಗೆ ಪ್ರಸಾದ ತರ್ತೀನಿ ಅಂತ ಮುದುಕಿ ಏನ್ ಮಾಡ್ರ ಅಜ್ಜಿ ಮನಿಯೊಳಗೆ ಹೋದ್ರು. ಆಕೆ ಹೊರಗೆ ಬರೋದಕ್ಕೆ ಇವ್ ಜಾಗ ಬಿಟ್ಟಿದ್ರು. ಆ ಮುದುಕಿ ಹೊರಗೆ ಬರೋದಕ್ಕೆ ಇವ್ ಜಾಗ ಬಿಟ್ಟು ಹಂಗ ಸಂಚಾರ ಮಾಡ್ತಾ ಹೆಂಗ್ ಹೋದ್ ಬರ್ತಿಲ್ಲ ಅವ್ರಿಗೆ. ಹಂಗ ರೈಲ್ವೆ ಹಳ್ಳಿ ಹಿಡ್ಕೋತ ಬೆಳಗಾವ್ ಹೋಗ್ಯಾರ. ನಡ್ಕೋತ 3 ದಿನ ಅನ್ನ ನೀರಾಗಲಿಲ್ಲ, ನಡ್ಕೋತಿದ್ರು 3 ದಿನ. 18 ವರ್ಷ ಇರ್ತಕ್ಕಂಥ ಪೂಜ್ಯರು ಬೆಳಗಾವ್ ಹೋಗ್ಯಾರ. ಬೆಳಗಾವ್ ಹೋದ ನಂತರ ಹುಬ್ಬಳ್ಳಿ ಹೋಗೋ ಹಾದಿ ಗೊತ್ತಬೇಕು. ಹುಬ್ಬಳ್ಳಿ ಹೋಗೋದು ಹಾಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಹೋಗ್ಯಾರ. ಬೆಳಗಾವ್ ಬಸ್ ಸ್ಟ್ಯಾಂಡ್ ಹೋಗ್ಯಾರ. ಬೆಳಗಾವಿ ಬಸ್ ಸ್ಟ್ಯಾಂಡ್ ಬಂದಾಗ ಹುಬ್ಬಳ್ಳಿಗೆ ಹೋಗ್ತಕ್ಕಂಥ ಬಸ್ ಅಂತ ಬೋರ್ಡ್ ಹಾಕ್ತದಲ್ಲ, ಆ ಬೋರ್ಡ್ ಹುಬ್ಬಳ್ಳಿಗೆ ಹೋಗ್ತಕ್ಕಂಥ ಬಸ್ ಅಂತ ಬೋರ್ಡ್ ಇರ್ತದಲ್ಲ, ಬೋರ್ಡ್ ಬಸ್ ಯಾಕಡೆ ಹೋಗ್ತದ, ಬಸ್ ಹಂಗೆ ಹೋದಂಗ ಎಲ್ಲಿ ಈ ಹಾವೇ ಇತ್ತಲ್ಲ, ಹಾವೇ ಮೊದಲು ಸಿಂಗಲ್ ರಸ್ತೆ ಇರ್ತಾವ, ಅಲ್ಲಿ ಹಾವೇ ತಕ್ಕ ಬಂದ್ರಿ ಬಸ್ ಈ ಕಡೆ ಹೋಯ್ತು. ಬಸ್ ಈ ಕಡೆ ಹೋಯ್ತಿರೋದು. ಈ ಕಡೆ ಹೋದ್ರೆ ಹುಬ್ಬಳ್ಳಿ ಈ ಕಡೆ ಇದಾಕ್ಬೇಕು ಅಂತ ಖಚಿತ ಮಾಡ್ತಾರೆ. ಹುಬ್ಬಳ್ಳಿ ಈ ಕಡೆ ಇರಬೇಕು ಅಂತಕ್ಕಂಥ ಖಚಿತ ಮಾಡ್ಕೊಂಡು ಏನ್ ಮಾಡ್ರಿ, ಹಂಗ ಸಂಚಾರ ಮಾಡ್ತಾ ಏನಪ್ಪಾ ಅಂತಂದ್ರೆ 3 ದಿನ ಆಗಿರ್ರಿ. ಅನ್ನ ನೀರಾದಗಳಿಂದ ಹಾಗೆ ಸಂಚಾರ ಮಾಡ್ತಾ ಕಾಲೋಳು ಸಹಿತ ಕಾಲಾಗಿಲ್ಲ. ಪಾದರಕ್ಷೆಗಳು ಇಲ್ಲ ಆಗಿದ್ವು. ಪಾದರಕ್ಷೆಗಳಿಂದ ಹಂಗ ಸಂಚಾರ ಮಾಡ್ತಾ ಆದ್ರೆ ಎಷ್ಟು ದಿವಸ ಅಂದ್ರೆ 3 ದಿವಸಗಳ ಪರ್ಯಂತ ಅನ್ನ ನೀರಾದಗಳಿಲ್ಲ. ಹಾಗೆ ಸದ್ಗುರುನಾಥ ಹಂಗ ಕೃಪಾ ಕಟಾಕ್ಷ ಆಗುದಿಲ್ಲ. ಸದ್ಗುರುನಾಥನ ಕರುಣೆ ಆಗಬೇಕಾದ್ರೆ ಭಕ್ತನ ಏನೇನು ಮಾಡ್ತಾನಪ್ಪ ಅಂದ್ರೆ ಭಕ್ತರ ಬಂಗಾರವನ್ನ ಹಾಗೆ ಡಬ್ಬ ಉಟ್ಕೊಂಡಿದ್ವಿ.
ಭಕ್ತರ ಬಂಗಾರವನ್ನು ಹೊರಗಲ್ಲಿ ಹಚ್ಚಿ ನೋಡುತ್ತಾನೆ. ಭಕ್ತಿ ಎಂಬುದು ಕರಗಸದಂತೆ ಹೋಗುತ್ತ ಕರೆಯುವುದು ಬರುವುತ್ತ ಕರೆಯುವುದು ಅಂತ ಹೇಳಾರ ಶರಣರು. ಭಕ್ತಿ ಸಾಮಾನ್ಯವಾಗಿರ್ತಕ್ಕಂಥ ಪರಮಾತ್ಮ ಪರೀಕ್ಷೆ ಮಾಡ್ತಕ್ಕಂಥನಾಗುತ್ತಾನೆ. ಹಾಗೆ 3 ದಿನಗಳವರೆಗೆ ಅನ್ನ ನೀರಾವರಿಗಳ ಸಂಚಾರ ಮಾಡ್ತಾ 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 ಏನಪ್ಪಾ ಅಂತಂದಿದ್ದಾರೆ, ಹುಬ್ಬಳ್ಳಿ ಇನ್ನೊಂದು 50 ಕಿಲೋಮೀಟರ್ ಇತ್ತು. ಒಂದು ಸಣ್ಣ ಹಳ್ಳಿ ತಲೆ, ಸಣ್ಣ ಹಳ್ಳಿ. ರಾತ್ರಿ 10 ಗಂಟೆವರೆಗೆ ನಡೆದ್ರು. 10 ಗಂಟೆ ನಡೆದ ನಂತರ ಅಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಒಂದು ಹಾಳು ಬಿದ್ದಿರ್ತಕ್ಕಂಥ ಮಹಾದೇವ ಮಂದಿರ. ಇದು ಹಾಳು ಬಿದ್ದಿರ್ತಕ್ಕಂಥ ಮಹಾದೇವ ಮಂದಿರ. ಹಾಳು ಇದನ್ನತ್ತು ಪೂಜೆ ಎಲ್ಲ ಮಾಡ್ತಿದ್ರು. ಆದ್ರಿಂದ ಹಾಳು ಬಿದ್ದಿರ್ತಕ್ಕಂಥ ಮಹಾದೇವ ಗುರುಗಳ ಮಂದಿರದೊಳಗ ರಾತ್ರಿ 11 ಗಂಟೆಗೆ ಪ್ರವೇಶ ಆದ. ರಾತ್ರಿ 11 ಗಂಟೆ ಪ್ರವೇಶ ಆದ್ರೆ ಈಗ ಬಹಳ ಕತ್ತಾಗ್ಯದ. ಇನ್ನೂ ಹುಬ್ಬಳ್ಳಿ 8 ದೂರ ಅದ. ಮತ್ತೆ ಹೋಗಕ್ಕೆ ಕತ್ತಾಗಿ ಹಾದಿ ಕಾಣದಂತಾಗ್ಯದ. ಇಲ್ಲೇ ಸ್ವಲ್ಪ ಮಲ್ಕೊಂಡು ವಿಶ್ರಾಂತಿ ಹೋಗ್ಬೇಕು ಅಂತೇಳಿ ಅಲ್ಲಿ ಮಹಾದೇವ ಮಂದಿರದಾಗ ಮಣಿಗಿರಂತ್ರಿ. ಮಣಿಗಿರ ಏನಪ್ಪಾ ಅಂದ್ರೆ ಮುಂದೆ 50 ಕಿಲೋಮೀಟರ್ ಇತ್ತು. 40-45-50 ಕಿಲೋಮೀಟರ್ ಹುಬ್ಬಳ್ಳಿ ಇತ್ತು. ಅಲ್ಲಿ ಏನು ಬಿಡ್ಯಾಗ ಮಲಗಿದ್ರಲ್ಲ, ಬೆಳಗಿನ 4-5 ಗಂಟೆಗೆ ಸುಮಾರು ವಯಸ್ಸಾಗಿರ್ತಕ್ಕಂಥ ಮುಪ್ಪಾನ ಮುದುಕಿ ಅಲ್ಲಿ ದೇವರಿಗೆ ಶಿವಲಿಂಗ ಪೂಜಾಕ್ಕೆ ಬಂದಿತ್ತು. ಮಹಾದೇವ ಗುಡಿಗೆ ಪೂಜಾಕ ರಾತ್ರಿ 8 ಗಂಟೆಗೆ ಬೇಕು, 4-5 ಗಂಟೆಗೆ 5 ಗಂಟೆಗೆ ಬಂದಿತ್ತು. ಇವ್ರು ಮೂಲ್ಯಾಗ ಮಲಗಿದ್ರು. ಗುಡಿಗೆ ಹಾಲು ಬಿದ್ದಿರ್ತಕ್ಕಂಥ ಗುಡಿಯಾಗ ಮೂಲ್ಯಾಗ ಮಲಗಿದ್ರು. ಹೋಗಿ ನೋಡ್ತಾಳ ಮುದುಕಿ, ಅಜ್ಜಿ ನೋಡ್ತಾಳ. ಏನು ಒಂದು ರೊಟ್ಟಿ ಏನಪ್ಪ ಅಂತ ಸ್ವಲ್ಪ ಕಾಯಿಪಲ್ಲೆ ನೈವೇದ್ಯ ಸಹಿತ ಬೆಳಿಗ್ಗೆ 4-5 ಗಂಟೆಗೆ ನೈವೇದ್ಯ ತಗೊಂಡ್ಬಂದಿರು. ನೈವೇದ್ಯ ತಗೊಂಡ್ಬಂದಿರು. ಅಲ್ಲಿ ಪೂಜಾಕ್ ಒಳಗೆ ಹೋಗಿ ಗುಡಿಯಾಗ ಹೋಗಿದ್ದಿಲ್ಲ. ಹೋಗೋದ್ರೊಳಗಾಗಿ ಇಲ್ಲಿ ಹೊರಗೆ ಮಲಗಿದ್ರು. ಹಾಳು ಬಿಡಿತ್ತು, ಮೂಲ್ಯಾಗ ಮಲಗಿದ್ರು. ನೋಡಿದಂತರ ಅಜ್ಜಿ ನೋಡಿ ನಂತರ ಪಾಪ ಇದು ಯಾವ ಹುಡುಗ ಮನೆಯದ ಮಾತಾಡಿಸಿ ನೋಡ್ಬೇಕು ಅಂತ ಕೇಳಿದ್ರು. ಮಾತಾಡಿಸಿರೋದು ಎಬಿಸಿ ನಂತರ ಯಾವ ಊರಲ್ಲ ವಿಚಾರ ಮಾಡ್ಬೇಕು. ನಾ ಹಿಂಗೆ ಬಂದಿದ್ದೀನಿ, ಕೇವ್ರದವ್ರ ಇಂಥ ಊರ ಇಂಥ ತಾಲೂಕಲ್ಲ ಹೇಳಲ್ಲ ಮಾಡಿದ್ರು. ಯಾಕೆ ಹೊಂಟಿಪ್ಪ ಅಂದ್ರೆ ಹುಬ್ಬಳ್ಳಿ ಹೊಂಟೀನಿ ಅಂತ ಹೇಳಿ. ಹುಬ್ಬಳ್ಳಿಗೆ ಎಲ್ಲಿ ಹೊಂಟಿದ್ರು? ಶಂಕರಾನಂದ ಪರಮಹಂಸರ ಗಡಿ ಮಠದ ಜಗದ್ಗುರು ಆಗಿರ್ತಕ್ಕಂಥ ಪೀಠಾಧಿಪತಿಯಾಗಿರ್ತಕ್ಕಂಥ ಶಂಕರಾನಂದ ಪರಮಹಂಸರ ಭೇಟಿ ಹೊಂಟೀನಿ, ಅವ್ರ ದರ್ಶನ ಆಶ್ರಮಕ್ಕೆ ಹೊಂಟೀನಿ ಅಂತ ಹೇಳಿ ಮುದುಕಿಗೆ ಹೇಳಿದ್ರು. ಅಪ್ಪ ಮತ್ತೆ ಯಾಕೆ ಮನ್ಯಾಗೆಲ್ಲ ಪರಿಚಯ ಮಾಡಿ ಕೇಳ್ಕೊಂಡ್ರಲ್ಲ, ತುಂಬ ಜನ ಎಲ್ಲ ಒಬ್ಬ ಯಾಕೆ ಬರ್ತಿದ್ದೆಪ್ಪ, ಮನ್ಯಾಗ ತಂದೆ ತಾಯಿಯನ್ನು ದುಃಖವನ್ನು ವ್ಯಕ್ತಪಡ್ತಾರೆ, ಅಳ್ತಿರ್ಬೇಕಲ್ಲ, ಒಬ್ಬನೇ ಇರೋವಲ್ಲಿ ಒಬ್ಬ ಅಳ್ತಿರ್ಬೇಕಲ್ಲ ಅಂತೇಳಿ ಮುದುಕಿ ಹೇಳಿದ್ರು. ಆದ್ರೆ ಅಪ್ಪ ನೀವು ಎಂದು ಊಟ ಮಾಡಿದೆ ಅಂಬಲ್ಲ, ಊಟ ಅಂದ್ರು. ಅಜ್ಜಿ ಊಟ ಮಾಡಿಲ್ಲ, ಹಂಗ ನಡ್ಕೊಂಡು ಬರತ್ತೀನಿ ಅಂತ ಹೇಳಿದ್ರು. ಅವಾಗ ರಾತ್ರಿ 4-5 ಗಂಟೆ ಸುಮಾರ ಅದು ಪ್ರಸಾದ ರೊಟ್ಟಿ ತಂದಿತ್ತು ಮುದುಕಿ. ಪ್ರಸಾದ ರೊಟ್ಟಿ ತಂದಿದ್ರಿ. ತಂದ ನಂತರ ದೇವರ ನೈವೇದ್ಯ ಮಾಡಲಿಲ್ಲ. ಆ ಮುದುಕಿ ಏನ್ ಮಾಡ್ತಂದ್ರೆ, ಅಪ್ಪ ಎಂದು ಊಟ ಮಾಡಿದ್ರಿ ಅಂಬಲ್ಲ ಅಂತೇಳಿ ತುತ್ತು ಮುರಿದು ಅಜ್ಜರಿಗೆ ತಿನ್ನಿಸ್ತದೆ. ಅಜ್ಜರಿಗೆ ತುತ್ತು ಮಾಡಿ ತಿನ್ನಿಸಿದ ತುತ್ತು ಮಾಡಿ ತಿನ್ನಿಸಿದ ನಂತರ ಅಜ್ಜಿ ಕೇಳಿದ ನಾವು ಒಟ್ಟ ಹೋಗಿಲ್ಲ, ಗುರುವಿನ ದರ್ಶನ ಆಗದ ವಿನ ನಾನು ಪರಮಾತ್ಮನ ಸುರಬೇಕಿರ್ತಕ್ಕಂಥ ಸದ್ಗುರುವೇ ಶರಣಾರವಿಂದ ಎರಗದ ವಿನ ನಮ್ಮ ಮನೆಗೆ ಹೊಳೆ ಹೋಗಿಲ್ಲ ಅಂತೇಳಿ ಪೂಜ್ಯರು ಹೇಳ್ರಂತ ಹೇಳಿದಾಗ ಆ ಮುದುಕಿ ಅಂತ ಅಪ್ಪ ಹೋಗೋದು ಹೋಗು, ನಿಂಗೆ ದಾರಿ ತೋರಿಸ್ತೀನಿ, ಈ ರೊಟ್ಟಿ ತಿನ್ನು ಅಂತೇಳಿ ಮುದುಕಿ ಕೈಯಾರ ತುತ್ತು ಮಾಡಿ. ಸರಿ, ರಾತ್ರಿ 4-5 ಗಂಟೆಗೆ ಬರಬೇಕಾದ್ರೆ ಅಲ್ಲಿ ಮುದುಕಿ ಯಾವ ರೂಪದಲ್ಲ, ಅಲ್ಲಿ ಇರ್ತಕ್ಕಂಥ ಜಡಿ ಮಟ್ಟಿರ್ತಕ್ಕಂಥ ಪೀಠಾಧಿಪತಿ ಶಂಕರಾನಂದ ಪರಮಹಂಸರೇ ಒಂದು ಮುದುಕಿ ರೂಪದಿಂದ ಬಂದಷ್ಟು ಬಾಲಕನ ಭಕ್ತರನ್ನು ರಕ್ಷಣೆ ಮಾಡಿರ್ತಕ್ಕಂಥ ಭಕ್ತರನ್ನ ಹೋಗೋತ್ತ ಕರೆಯೋದು ಬರುವತ್ತ ಕರೆಯೋದು ಕರಗಸದ ಅಂತ ಹೇಳ್ಯಾರ. ಹಂಗ ಹೊರಗೆ ಹಚ್ಚಿ ನೋಡ್ತಕ್ಕಂಥ ಪತ್ತರ ಬಂಗಾರನ ಹೊರಗೆ ಹಚ್ಚಿ ನೋಡ್ತಾನೆ. ಹಂಗೆ ಏನು 4-5 ಗಂಟೆಗೆ ಏನಪ್ಪಾ ಅಂದ್ರೆ ತನಗೆ ಕೈಲಿರ್ತಕ್ಕಂಥ ರೊಟ್ಟಿಯನ್ನು ತುತ್ತು ಮಾಡಿ ತಿನ್ನಿಸ್ತಾಳ. ತುತ್ತು ಮಾಡಿ ತಿನ್ನಿಸಿ ಶಿವಲಿಂಗಗ ಏನಪ್ಪಾ ಅಂದ್ರೆ ಪೂಜೆ ಮಾಡಿ ತಂದಿರ್ತಕ್ಕಂಥ ನೀರನ್ನು ನಮ್ಮ ಪೂಜೆಗೆ ಕುಡಿಸೋದು. ರಾತ್ರಿ 4-5 ಗಂಟೆ ಸುಮಾರು ಕುಡಿಸಿದ ನಂತರ ಏನ್ ಮಾಡ್ತಾರಪ್ಪ, ನೀವು ಹುಬ್ಬಳ್ಳಿಗೆ ಹೋಗೋ ಒಂದು ದಡ ನಿರ್ಧಾರ ಮಾಡಿದ ಮೂಲಕ ಈಗ ರೋಡ್ ಹಾದಿ ತೋರಿಸ್ತೀನಿ, ಇದೇ ದಾರಿಯಿಂದ ನೇರವಾಗಿ ಹೋಗಲ್ಲಿ ಬಸ್ ಸ್ಟ್ಯಾಂಡ್ ಬರ್ತದ. ಬಸ್ ಸ್ಟ್ಯಾಂಡ್ ಏನ್ ಮಾಡು, ಏನು ಪೂರ್ವಕ್ಕೆ ಹೋಡು, ಅಲ್ಲಿ ಗಣೇಶ್ ಪೇಟ್ ಬರ್ತದೆ. ಗಣೇಶ್ ಪೇಟದಾಗ ಜಡಿ ಮಠ ಐತಿ ಅಂತ ನೋಡಿದ್ದಿಲ್ಲ ಅವರು. ಗಮನಾಳದ ಉಪದೇಶ ಆಗಿತ್ತು. ಗಮನಾಳದಿಂದ ಇಲ್ಲೇ ಮಾಡಿ ಪೂಜೆ ಶಂಕರಾನಂದ ಪರಮಹಂಸರು ಕರ್ಕೊಂಡ್ ಬಂದಿದ್ರು. ಹುಬ್ಬಳ್ಳಿ ನೋಡಿದ್ದಿಲ್ಲ. ಅದೇನ್ ಮಾಡ್ತಾರೆ, ಬಸ್ ಸ್ಟ್ಯಾಂಡ್ ಹುಬ್ಬಳ್ಳಿ ಹೋಗಿ ಹಿಂಗೆ ನೇರವಾಗಿ ಬಸ್ ಸ್ಟ್ಯಾಂಡ್ ಬರ್ತದೆ. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ಪೂರ್ವಕ್ಕೆ ಅಂದ್ರೆ ಅಲ್ಲಿ ಗಣೇಶ್ ಪೇಟ ಅಂತಕ್ಕಂಥ ಬರ್ತದೆ. ರೈಲ್ವೆ ಸ್ಟೇಷನ್ ಸ್ವಲ್ಪ ಈ ಕಡೆ ದಕ್ಷಿಣಕ್ಕೆ ಬಳಿದಂದ್ರೆ ಅಲ್ಲಿ ಗಣೇಶ್ ಪೇಟೆ ಬರ್ತದೆ. ಗಣೇಶ್ ಪೇಟೆ ಒಳಗ ಜಡಿ ಮಠ ಐತಿ, ಅಲ್ಲಿ ಶಂಕರಾನಂದ ಪರಮಹಂಸರು ಇರ್ತಾರ ಅಂತೇಳಿ ಮುದುಕಿ ಅಡ್ರೆಸ್ ಅಂದ್ರೆ ಸರಿಯಾಗಿ ಮಾರ್ಗ ತೋರಿಸ್ತಾರೆ. ಅವೇನ್ ಬೆಳಿಗ್ಗೆ 4-5 ಗಂಟೆಗೆ ಮುದುಕಿ ಎಬ್ಬಿಸಿದ ನಂತರ ಏನ್ ಎದ್ದು ನಂತರ 50 ಕಿಲೋಮೀಟರ್ ನಡಿಬೇಕಿಲ್ಲ. 50 ಕಿಲೋಮೀಟರ್ ಹಂಗ ಸಂಚಾರ ಮಾಡ್ತಾ ಹಾಗೂ ಮತ್ತು ಮುಂಜಾನೆ ರೊಟ್ಟಿ ಅಜ್ಜಿ ತಿನ್ನಿಸಿಲ್ಲ, ಅದೇ ಪ್ರಸಾದ ಮೇಲೆ ಹಾಗೆ ನಡೀತು ಹಾಗಾದ್ರೆ ರಾತ್ರಿ 8:30 ಆಗಿತ್ತು. 8:30, 9 ಗಂಟೆ ಆಗಿತ್ತು. ಅವಾಗ ಶಂಕರಾನಂದ ಪರಮಹಂಸ ಈಗೇನಿದ್ರೆ ಲೈಟ್ ಪೈಟ್ ಇದ್ದಾಗಿದ್ರು. ಅವಾಗ ಕಂದಿಲ ಮೇಲೆ ಇರ್ತಕ್ಕಂಥ ಗ್ಯಾಸ್ ಹಾಕಿ ಕಂದಿಲ್ಲ. ಅವು ಶಂಕರಾನಂದ ಪರಮಹಂಸರು ಏನಂದಿರ್ತಾರೆ, ಪರಮಹಂಸರಿಗೆ ಅಜ್ಜಗಳಿಗೆ
ಎಲ್ಲ ಭಕ್ತರು ಕೂಡಿ ಏನ್ ಮಾಡಿದ್ರಿ, ಏನಿಲ್ಲ ಮತ್ತೆ ಟೈಮ್ ಆಗದ, ಸ್ವಲ್ಪ ಪ್ರಸಾದ ಮಾಡೋದು ನಡೀರಿ ಅಂತ. ಸ್ವಲ್ಪ ಟೈಮ್ ಆಗದ, ಸ್ವಲ್ಪ ಪ್ರಸಾದ ಮಾಡೋದು ನಡೀರಿ ಅಂತೇಳಿ ಪ್ರಸಾದ ಮಾಡ್ರಿ ಅಂತ ಅಜ್ಜಗಳಿಂದ. ಅಪ್ಪ ನೀವೊಂದು ಮಾಡೋರು ಮಾಡ್ರಿ, ನಮ್ಗೆ ಮಾಡ್ರಿ, ನಾನು ನಂತರ ಮಾಡ್ತೀನಿ, ಬರುವಂತಕ್ಕಂಥ ವ್ಯಕ್ತಿ ಬರಕತ್ತಾನ, ಅವ್ನ ಸೆಕೆಂಡ್ ನಾ ಮಾಡ್ತೀನಿ ಅಂತೇಳಿ ಮಾಡ್ದಾಗಿರ್ತಕ್ಕಂಥ ಭಕ್ತರಿಗೆ ಹೇಳಿದ್ರು ಶಂಕರಾನಂದ ಪರಮಹಂಸರು. ನಾನು ಪರಮ ಭಕ್ತರಾಗಿರ್ತಕ್ಕಂಥ ನಡ್ಕೋತ ಸಂಚಾರ ಮಾಡ್ಕೊಂಡು ಬರ್ತಿದ್ದಾನೆ, ಅವ್ರ ಸೆಕೆಂಡ್ ಪ್ರಸಾದ ಮಾಡ್ತೀನಿ, ನೀವು ಮಾಡ್ರಿ ಅಂತ ಹೇಳಿದ್ರು. ಎಲ್ಲರೂ ಪ್ರಸಾದ ಮಾಡ್ರಿ. ರಾತ್ರಿ 8-9 ಗಂಟೆ ಸುಮಾರ ಶಂಕರಾನಂದ ಪರಮಹಂಸರು ಮತ್ತೆ ಹರಿಮಠ ಇತ್ತಲ್ಲ, ಮುಂದೆ ದರ್ವಾಜ್ ಇತ್ತು, ಮುಂದೆ ರೋಡ್ ಇತ್ತು, ದರ್ವಾಜ್ ಇತ್ತು. ದರ್ವಾಜ್ ಇದ್ದ ನಂತರ ಸ್ವಲ್ಪ ಪಟಾಂಗಲ ಅಂತ ಮೊದಲು, ಈಗೆಲ್ಲ ಸುಧಾರ ಮಾಡಿ ಮಠ ಕಟ್ಟಾರ. ಅಲ್ಲಿ ಏನು ದರ್ವಾಜ್ ಇತ್ತಲ್ಲ, ದರ್ವಾಜಿಗೆ 2 ಕೈ ದರ್ವಾಜಿ ಕೈ ಇಸಿ ನೋಡ್ಕೊಂಡು ನಿಂತಿರಂತ ಶಂಕರಾನಂದ. ಯಾರ್ದು ಅದಕ್ಕೆ ಭಕ್ತವಸ್ತಲ. ಭಕ್ತವಸ್ತಲ ಯಾಕಂತಾರೆ? ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಭಕ್ತವಸ್ತಲ ಯಾಕಂದ್ರೆ ಸದ್ಗುರುವಿನನ್ನ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಅಂತಕ್ಕಂಥ ನಾಮವನ್ನು ಬಂದಿರ್ತಕ್ಕಂಥ ಸದ್ಗುರುಗಳು. ಅವಾಗ ಭಕ್ತನ ಏನಪ್ಪಾ ಅಂದ್ರೆ ಬರುವಿಕೆ ನೋಡ್ಕೊಂಡು ಏನ್ ಮಾಡಿ 2 ಚೌಕಡಿ ಕೈಸಿ ನೋಡ್ಕೊಂತ ನಿಂತಿರಂತ. ಅಷ್ಟೊಳಗೆ 8-9 ಗಂಟೆ ಆಗಿತ್ತು. ಬಂದೆಪ್ಪ ಬಾ ಅಂತ ಕರೆದ. ಬಂದೆಪ್ಪ ಬಾ ಅಂತ ಕರೆದ ನಂತರ ಈ ಅಷ್ಟರೊಳಗೆ ಏನಾಗಿತ್ತು, ಇಲ್ಲಿ ಊರಾರ ಮದ್ವೆ ಅನ್ನೋದು ಟಪಾಲ್ ಇರ್ತದೆ. ಇವ್ರ ಅಜ್ಜ ಅವ್ರು ಹುಬ್ಳಿ ಮಠಕ್ಕೆ ಮುಟ್ಟೋದ್ರೊಳಗಾಗಿ ಟಪಾಲ್ ಏನಾಗಿತ್ತು, ಟಪಾಲ್ ಹೋಗಿತ್ತು, ಸ್ಪೀಡ್ ಪೋಸ್ಟ್ ಹೋಗಿತ್ತು, ಟಪಾಲ್ ಹೋಗಿತ್ತು. ಶಂಕರಾನಂದ ಪರಮಹಂಸರು ಅಲ್ಲಿ ಜ್ಯೋತಿರ್ಲಿಂಗ ಗೌಡರು ಬಂದರೇನ್ರಿ ಅಂತೇಳಿ ಕೇಳಿದ್ರೆ ಶಂಕರಾನಂದ ಪರಮಹಂಸ ಟಪಾಲ್ ಹೋಗಿತ್ತು. ಅವಾಗ ಶಂಕರಾನಂದ ಪರಮಹಂಸ ಅದ ಮುಂಜಾನೆ ಏನ್ ಮಾಡಿದ್ರಿ, ಇನ್ನ ಇಲ್ಲಿ ಹುಲಿಗೆ ಬಂದಿಲ್ಲ ಹುಲಿಗೇನು ಬಂದಿಲ್ಲ ಅಂತೇಳಿ ಮರಳಿ ಟಪಾಲ್ ಕಳಿಸಿದ್ರು. ಮರಳಿ ಟಪಾಲ್ ಕಳಿಸಿದ್ರು. ಸಾಯಂಕಾಲ 8-9 ಗಂಟೆಗೆ ಮಠದ ಪ್ರವೇಶ ಆದ್ರು. ಬಂದಿಪ್ಪ ಬಾ ಅಂತಂದ ಬಂದದ್ದು 3 ಮನಿ ಬಿಟ್ಟಿದ್ದು, 3-4 ಮನಿ ಬಿಟ್ಟಿದ್ದಿ, ನೀ ಯಾವಾಗ ಊಟ ಮಾಡಿದಿ ಅಂಬಲ್ಲ, ಮತ್ತೆ ಕೈಕಾಲ ಮುಖತ್ತಕ್ಕ ಪ್ರಸಾದ ಮಾಡುವ ಅಂತಂದ. ಕೈಕಾಲ ಮುಖತ್ತಕ್ಕ ಪ್ರಸಾದ ಮಾಡುವ ಅಂತ. ಪ್ರಸಾದ ಮಾಡುವ ಅಂತ ಅಂದ್ಮೇಲೆ ಅಜ್ಜಾರ ಮತ್ತು ನಮ್ಮ ಪೂಜ್ಯರ ಏನ್ ಮಾಡ್ರು, ಪ್ರಸಾದ ಮಾಡಿಸಿದ್ರು. ಪ್ರಸಾದ ಮಾಡಿದ ನಂತರ ಮಲ್ಕೊಂಡ್ ಬಹಳ ಜನ ನಡ್ಕೊತ ಬಂದಿ 3-4 ಮಲ್ಕೊಂಡು ಬೆಳಿಗ್ಗೆ ಎದ್ದು ಕೂಡಲೇ ಏನ್ ಮಾಡಿದ್ರೆ ಅವ್ರ ಟಪಾಲ್ ಇತ್ತು. ಆ ಟಪಾಲ್ ಶಂಕರಾನಂದ ಪರಮಹಂಸರು ಮಾಡಿದ್ರೆ ಟಪಾಲ್ ಮುಂದೆ, ಅಪ್ಪ ನಿನ್ನ ಹೆಸರಲ್ಲಿ ಏನೇ ಬರೀ ಮನೆಗೆ ಟಪಾಲ್ ಬರೀ, ನಾ ಹುಬ್ಬಳ್ಳಿ ಜಡಿ ಮಠಕ್ಕೆ ಮುಟ್ಟಿದ್ದೇನೆ ಅಂತೇಳಿ ಟಪಾಲ್ ಕಳಿಸ್. ಅವರ ದುಃಖವನ್ನು ವ್ಯಕ್ತಪಡಿಸ್ತಾರೆ. ಈ ಟಪಾಲ್ ಬಂದಿತ್ತು, ನಾ ಬಂದಿಲ್ಲ ಅಂತ ಬರ ಕಳಿಸೀನಿ. ಇಲ್ಲಿ ಮತ್ತೆ ಹುಬ್ಬಳ್ಳಿ ಜಡಿ ಮಠಕ್ಕೆ ಬಂದಾರೋ ಅಂತೇಳಿ ಏನ್ ಮಾಡೋದು ಟಪಾಲ್ ಬರೀತಾರೆ. ನಮ್ಮ ಪೂಜ್ಯರ ಕಡೆಯಿಂದ ಟಪಾಲ್ ಬರೆಯಕ್ಕೆ ಹಚ್ಚಿ ಅಲ್ಲಿ ಮುಂದೆ ಪೋಸ್ಟ್ ಬಾಕ್ಸ್ ಅದ, ಅಲ್ಲಿ ಸ್ವಾಮಿಗಳು ದುಂಡೈ ಸ್ವಾಮಿಗಳು ಮಿಡೋದಲ್ಲ, ಅಲ್ಲಿ ಒಂದು ಪೋಸ್ಟ್ ಬಾಕ್ಸ್ ಅದ. ಜಡಿ ಮಠ ಮುಂದೆ ದುಂಡೈ ಸ್ವಾಮಿಗಳು ಹಿರೈ ಸ್ವಾಮಿಗಳು ಮನೆಗಳು ಅಲ್ಲಿ ನಮ್ಮ ಪೂಜ್ಯರ ಕಾಯ ಹೋಗ್ತಿರಲ್ಲ, ಆ ಮನಿ ಮಂದಿ ಎಲ್ಲ ಬರ್ತಿದ್ರು. ಅದ್ರ ನೀವು ಪ್ರೋಜನ ಹೇಳಂತ ಶಂಕರಾನಂದ ಪರಮಹಂಸ ಹೇಳಿದ ನಂತರ ನಿಮ್ಮಿಂದ ಅವ್ರು ಹೇಳ್ದಂಗ ಅವ್ರು ಹೇಳ್ದಂಗ ನಿಮ್ ಬಾಯಿಲಿಂದ ಕೇಳ್ತೀವಿ, ನೀವು ಹೇಳ್ರಿ ಅಂತೇಳಿ ವೇದಾಂತ ಹೇಳ್ರಿ ಅಂತೇಳಿ ಜೀವನ ಗಂಧ ಬಿಡಿಸಾಕ ಅನ್ಸುತ್ತೆ ನಮ್ಮ ಪೂಜರಿಗೆ. ಆ ದುಂಡೈ ಸ್ವಾಮಿಗಳಿಗೆ ವಯಸ್ಸಾಮಿಗಳು ಮನೆಗಳು ಸ್ವಾಮಿಗಳು ಮನೆಗಳು ಜಡಿ ಮಠ ಮಂದಿ ಬರೋದು. ಅಲ್ಲೇ ಪೋಸ್ಟ್ ಬಾಕ್ಸ್ ಇದ್ದ ಹೋಗಿ ಬರಕ್ ಹಚ್ಚಿರೋದು. ಮುಂಜಾನೆ ಸ್ನಾನಗಳು ಮಾಡಕ್ ಹಚ್ಚಿ ಏನ್ ಮಾಡಪ್ಪ ಅಂತಂದ್ರೆ 2 ವರ್ಷ ಅಲ್ಲೇ ಇದ್ರಿ. 3ನೇ ದಿವಸ ಮತ್ತೆ ಹೋಗ್ಬಾರ ಟಪಾಲ್ ಮುಟ್ಟಿದ ನಂತರ ಇರ್ತಕ್ಕಂಥ ಹಿರಿಯರೆಲ್ಲ ಬಾರ ಹೋದ್ರು. ಅದು ನಮ್ಮ ಅಜ್ಜ ಹೋಗ್ಲಿಲ್ಲ. ಅಜ್ಜ ಏನ್ ನನ್ನ ಪೂಜಾರ ತಂದೆಯವ್ರು ಹೋಗ್ಲಿಲ್ಲ. ಇರ್ತಕ್ಕಂಥ ಬಂಧು ಬಂಧುವರನ್ನ ಕಳಿಸ್ಕೊಟ್ರಿ. ಅವಾಗ ಶಂಕರಾನಂದ ಪರಮಹಂಸ ಕೇಳಿ ಏನೋ ಒಬ್ಬನದ್ರಿ ಮನೆಯೊಳಗ, ಇಂದು ತಂಗಿರು ಇಲ್ಲ, ಅಣ್ಣ ತಮ್ಮರು ಇಲ್ಲ, ಇರ್ತಕ್ಕ ಒಬ್ಬ ಇದ್ದಾನ. ದುಃಖವನ್ನು ವ್ಯಕ್ತಪಡಿಸಿದ ಮನೆಯಾಗ ತಾಯಿ ತಂದೆ ಬಹಳ ದುಃಖ ವ್ಯಕ್ತಪಡಿಸಿದ್ದಾರೆ. ಅದೇನ್ ಮಾಡ್ರಿ, ನೀವು ಮನೆ ಕಳಿಸ್ಕೊಡ್ರಿ ಅಂತ ಅಪ್ಪ ಪೂಜ್ಯರ ಅನ್ನೋದ. ಇನ್ನ ಒಮ್ಮೆ ಮನೆ ಬಿಟ್ಟಿರೋದಕ್ಕ ಗುರುಚರಣಾರವಿಂದಗಳಿಗೆ ನಾನು ಶರಣಾಗತನಾಗಿ ಗುರುವಿನ ಸದ್ಗತಿ ಒಂದದಿನ ನಮ್ಮ ಮನೆಗೆ ಬರಂಗಿಲ್ಲ ಅಂತೇಳಿ ಶಂಕರಾನಂದ ಪರಮಹಂಸರ ದಿವ್ಯ ಪಾದಗಳನ್ನ ಗಟ್ಟಿಯಾಗಿರ್ತದೆ. ಶಂಕರಾನಂದ ಪರಮಹಂಸರ ಪಾದಗಳನ್ನು ಗಟ್ಟಿದಾಗ ಇವ್ರ ದುಃಖವನ್ನು ಅಳಕ್ ಶುರು ಮಾಡಿ, ಕರ್ಯಾಕ ಪಾದವನ್ನು ಅಳಕ್ ಶುರು ಮಾಡಿ. ಏನೋ ಒಬ್ಬನದಾನ ಅವ್ರ ತಂದೆ ತಾಯಿ ಬಹಳ ದುಃಖ ವ್ಯಕ್ತಪಡಿಸಿದ್ರೆ ಕಳಿಸ್ಕೊಡ್ರಿ ಅಂತೇಳಿ ಅಜ್ಜವರಿಗೆ ಏನ್ ಮಾಡಿ ಒತ್ತಾಯ ಮಾಡ್ಲಿಕ್ಕೆ ಮಾಡಿ ಆ ಒತ್ತಾಯ ಮಾಡಿದಾಗ ನಮ್ಮ ಪೂಜ್ಯರು ಏನಂತಪ್ಪ ಅಂತಂದ್ರೆ, ಬಂದದ್ದ ಯಾಕೆ ಬಂದೈತಪ್ಪ ಅಂದ್ರೆ ಬಂದದ್ರೊಳಗಾಗಿ ಏನಪ್ಪ ಜೀವ ಇರೋದ್ರೊಳಗಾಗಿ ಶರೀರ ಇರೋದ್ರೊಳಗಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಸದ್ಗುರುವಿನ ಸದ್ಗತಿ ಹೊಂದಿ ನಾನು ಸದ್ಗತಿ ಹೊಂದಿನಿ ಅಂತಕ್ಕಂಥ ನಿರ್ಧಾರ ಮಾಡಿ ನಾನು ಬಂದಿದ್ದೇನೆ ಅಂತಕ್ಕಂಥ ಗುರುವಿನ ಚರಣಾರವಿಂದ ಯಾವಾಗ ಕಚ್ಚಿಡಲ್ಲ ಅವಾಗ ಹೇಳ್ರು ಗುರುಗಳು ಅಂದಿರ್ತ, ಗುರುವಿನ ಆಜ್ಞೆಯನ್ನು ಮೀರಬಾರದಮ್ಮ, ನಾ ಹೇಳ್ತೀನಿ ಕೇಳು ಅಂತ. ಗುರುವಿನ ಆಜ್ಞೆಯನ್ನು ಮೀರಬಾರ್ದು, ನಾ ಹೇಳ್ತೀನಿ ಕೇಳು ಅಂತ ಶಂಕರಾನಂದ ಪರಮಹಂಸರು ನಮ್ಮ ಪೂಜ್ಯರಿಗೆ. ಅವಾಗ ಗುರು ಆಜ್ಞೆ ಮೀರಲಿಕ್ಕೆ
ಅಸಾಧ್ಯವಾಗಿರ್ತಕ್ಕಂಥ ಸಮುದ್ರಕ್ಕೆ ಏನಪ್ಪಾ ಶಂಕರಾನಂದ ಪರಮಹಂಸರು ಅಪ್ಪ ಲೌಕಿಕ ಪಾರಮಾರ್ಥ ಎರಡನ್ನು ಕೂಡಿ ನಡೆಸೋದನ್ನು ಹಿಂದು ಜಾನನು ಸಂಸಾರವನ್ನು ಮಾಡುವಂತ ಪಾರಮಾರ್ಥ ಗೆಲ್ತಕ್ಕಂಥ ಜಾನನಾಗಿರ್ತಕ್ಕಂಥನಾಗಿದ್ದಾನೆ. ಅದಕ್ಕೆ ಧನ್ಯೋ ಗ್ರಸ್ತಾಶ್ರಮ ಅಂತಕ್ಕಂಥ ಶಬ್ದದ ಅದಕ್ಕೋಸ್ಕರ ನೀ ಏನು ಮಾಡುವಪ್ಪ ಅಂತಂದಿರ್ತಾರೆ. ನೀನು ಮರಳಿಗೆ ತಂದೆ ತಾಯಿ ಒಬ್ಬನೇ ಇರ್ತಕ್ಕಂಥದ್ದು ಅಲ್ಲೇ ಇದ್ದುಕೊಂಡು ಏನು ಮಾಡೋದು ಸದ್ಗತಿ ಹೊಂದಿಗೆ ಬರ್ತಕ್ಕಂಥದ್ದಾಗ್ತದ. ಸದಾವಕಾಲದಲ್ಲಿ ಏನಪ್ಪಾ ಅಂತಂದ್ರೆ ನಾನು ನನಗೆ ಹಸಿರು ಇರ್ತಕ್ಕಂಥದ್ದಾಗ್ತದ. ನೀನು ಮನೆಗೆ ಹೋಗು ಅಂತ ಹೇಳಿದಾಗ ಯಾವಾಗ ಶಂಕರಾನಂದ ಪರಮಹಂಸರು ನೀ ಎಲ್ಲಿ ಇರ್ತೀಯಲ್ಲ ನಿನ್ನ ಬೆನ್ನ ಹಿಂದೆ ನಾ ಇದ್ದೀನಿ, ನೀ ಎಲ್ಲಿ ನೆಲೆಸ್ತೀಯಲ್ಲ ಅಲ್ಲಿ ನಿನ್ನ ಹಿಂದೆ ಬೆನ್ನ ಇರ್ತೀನಿ, ನೀವ್ ಎಲ್ಲಿ ಇರ್ತೀಯಲ್ಲ ಅಲ್ಲಿ ಸೂಕ್ಷ್ಮ ಆಗ್ತದೆ. ಯಾವಾಗ ಆಶೀರ್ವಾದ ಮಾಡಲ್ಲ ಅವಾಗ ಪೂಜ್ಯರು ಶಂಕರಾನಂದ ಪರಮಹಂಸರಿಗೆ ನಮಸ್ಕಾರವನ್ನು ಮಾಡಿ ಪ್ರಸಾದ ತಗೊಂಡ ಬಂದಿರ್ತಕ್ಕಂಥ ಹೋಗಿರ್ತಕ್ಕಂಥ ಹೋಗುವುದನ್ನು ಕರ್ಕೊಂಡು ಅವ್ರ ಸಂಗಟ ಏನ್ ಮಾಡಿದ್ರು ಮರಳಿ ಬರ್ತಕ್ಕಂಥವ್ರು ಬಂಧುರು ಸಹಿತ ಇಲ್ಲಿ ನಿರಂತರವಾಗಿ ಏನಪ್ಪಾ ಅಂತಂದ್ರೆ ನಿಜಗುಣವರ ಗ್ರಂಥ ಶಂಕರಾನಂದ ಪರಮಹಂಸರು ವೇದಾಂತ ಕೇಸರಿ ಆಗಿರ್ತಕ್ಕಂಥವ್ರು ಶಂಕರಾನಂದ ಪರಮದ ಕರ ಸಂಜಾತರಾಗಿರ್ತಕ್ಕಂಥ ಪರಮಹಂಸ ಜ್ಯೋತಿ ಪರಮ ಪೂಜ್ಯ ಜ್ಯೋತಿಲಿಂಗ ಸೇರಿದ್ರು ಇವರು ವೇದಾಂತ ಕೇಸರಿ ಭಾಮಿನಿ ಶಕ್ತಿ ಪದೊಳಗ ನಿಜಗುಣ ಅಂದ್ರೆ ಜಡ್ಸಿದ ಶ್ರೀಗಳ ಶಂಕರಾನಂದ ಪರಮಹಂಸರ ಸದ್ಗುರು ಜ್ಯೋತಿ ಅಂತಕ್ಕಂಥ ಭಾಮಿನಿ ಶಕ್ತಿಗಳು ಬರ್ತಕ್ಕಂಥ ಇವರು ವೇದಾಂತ ಕೇಸರಿ ಸಿಂಹದ ಮಣಿ ಅಂತ ಬರಿಂದ ಸಿಂಹ ಹುಟ್ಟದಂತೆ ಶಂಕರಾನಂದ ಪರಮಹಂಸರು ಏನಪ್ಪಾ ಅಂದ್ರೆ ವೇದಾಂತ ಕೇಸರಿದ್ರು. ಅವರ ಕರ ಸಂಜಾತರಾಗಿರ್ತಕ್ಕಂಥ ಪರಮಹಂಸ ನಮ್ಮ ಪರಮ ಪೂಜ್ಯ ಜ್ಯೋತಿಲಿಂಗ ಶರಣ ಸಹಿತ ಏನಪ್ಪಾ ಅಂತಂದ್ರೆ ಅವರ ಅನುಗ್ರಹದಿಂದ ಅವ್ರ ಕೃಪಾ ಆಶೀರ್ವಾದದಿಂದ ಅವ್ರ ಏನಪ್ಪಾ ಅಂದ್ರೆ ಕೃಪಾ ಕಟಾಕ್ಷ ಕರುಣೆಯಿಂದ ಏನಪ್ಪಾ ಅಂತಂದ್ರೆ ಅವ್ರು ಏನಪ್ಪಾ ಅಂತಂದ್ರೆ ಇಲ್ಲಿ ಬಂದು ಒಂದೇ ಅವ್ರು ನಡೆದಿರ್ತಕ್ಕಂಥ ಅವ್ರು ನಡೆದಾಡ್ತಕ್ಕಂಥ ಅವ್ರು ಹುಟ್ಟಿರ್ತಕ್ಕಂಥ ಜನ ತೀರ್ಥವಾಗಿರ್ತಕ್ಕಂಥದ ಅವ್ರು ನಡೆದಾಡ್ತಕ್ಕಂಥ ಕ್ಷೇತ್ರ ಪುಣ್ಯ ಕ್ಷೇತ್ರ ಆಗಿರ್ತಕ್ಕಂಥದ ಅವ್ರಿಪ್ಪ ಅವ್ರ ನಡೆದಿರ್ತಕ್ಕಂಥ ಅವ್ರು ಮೆಟ್ಟಿರ್ತಕ್ಕಂಥ ಧರೆ ಪುಣ್ಯ ಕ್ಷೇತ್ರ ಆಗ್ಯದಪ್ಪ ಅಂತ ಹೇಳಿ ನಾವು ನೀವೆಲ್ಲರೂ ಕೊಟ್ಟು ಅವರ ಆಶ್ರಮದೊಳಗೆ ನಾವು ನೀವೆಲ್ಲ ಪುರಾಣ ಕೇಳಕತ್ತೀವಿ ಅಂತಕ್ಕಂಥ ಮಾತಾಡಿದ್ರೆ ಒಬ್ಬ ಸದ್ಗುರುನಾಥ ಪರಮಾತ್ಮ ಸುರಬೇಕಂತ ಸದ್ಗುರುನಾಥರಾಗಬೇಕು ಸಹಿತ ಸದ್ಗುರುವಿನ ಚರಣಾರವಿಂದ ಬೇಕಾಗ್ತದೆ. ಮತ್ತೆ ಏನ್ ಕೃಪಾ ಕಟಾಕ್ಷ ಬೇಕಾಗ್ತಕ್ಕಂಥದ್ದಾಗ್ತದೆ. ಅದೇ ರೀತಿ ದಾನಮ್ಮ ಸಹಿತ ಪಾರ್ವತಿ ಅವತಾರವನ್ನು ತಾಳಿ ಮತ್ತು ಸೋಮನಾಥನ ಸಹಿತ ಪರಮಾತ್ಮನೇ ಧರೆಗಳು ಬಂದು ಎಲ್ಲರನ್ನು ಸಂಚಾರ ಮಾಡಿ ಎಲ್ಲರನ್ನು ಉದ್ಧಾರ ಮಾಡಿರ್ತಕ್ಕಂಥ ಕಥೆಯನ್ನ ನೋಡಿದ್ದೀವಿ. ನಾಳಿನ ದಿವಸದಲ್ಲಿ ಏನಪ್ಪಾ ಅಂದ್ರೆ ಕಂಚಿ ಕನಗಳಿ ಅಂತಕ್ಕಂಥ ಮಹಾರಾಜರ ಕಣ್ಣನ್ನು ತೆರೆಸಿರ್ತಕ್ಕಂಥದ್ದಾಗುತ್ತಾಳೆ. ಮತ್ ಮುಂದೆ ಏನು ಹೋದ್ರೆ ಹಾಗೆ ಸಂಚಾರ ಮಾಡ್ತಾ ಕಾಶಿಗೆ ಹೋಗಿರ್ತಕ್ಕಂಥವ್ರೆ. ಕಾಶಿಗೆ ಹೋದ ನಂತರ ಬಹುಮನಿ ಸುಲ್ತಾನರನ್ನು ಸಹಿತ ಎಚ್ಚರ ಮಾಡಿರ್ತಕ್ಕಂಥದ್ದಾಗುತ್ತಾಳೆ. ಕೊನೆಗೆ ಏನಾಗ್ತದಪ್ಪ ಅಂದ್ರೆ ಸಂಚಾರ ಮಾಡಿ 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 ಗುಡ್ಡಾಪುರ ಕ್ಷೇತ್ರಕ್ಕೆ ಬಂದ ಅದೇನಪ್ಪಾ ಅಂದ್ರೆ ನಮ್ ಬಂದಿರ್ತಕ್ಕಂಥ ಕಾರ್ಯ ಮುಗದದ ಅಂತೇಳಿ ಅಲ್ಲಿ ಮುಕ್ತಾಯ ಆಗ್ತಕ್ಕಂಥದ್ದು. ಶನಿವಾರ ಅಮಾವಾಸ್ಯೆ ಸಾಯಂಕಾಲ ಮುಕ್ತಾಯ ಆಗ್ತಕ್ಕಂಥದ್ದಾಗ್ತದೆ. ಯಾಕೆ ನಮ್ಮ ಬಂದ ಕೆಲಸ ಮುಗಿತ್ಪ ಅಂತಂದ್ರೆ ಎಲ್ಲರೂ ಜಾಗ ಬಿಡಬೇಕಾಗ್ತಕ್ಕಂಥದ್ದಾಗ್ತದೆ. ಆ ರೀತಿ ಏನಪ್ಪಾ ಅಂದ್ರೆ ದಾನಮ್ಮ ದೇವಿ ನಾಳಿನ ದಿವಸ ಕಂಚಿ ಕಣಿಗನಿಗೆ ಮಹಾರಾಜರ ಕಣ್ಣು ತೆರೆಸಿರ್ತಕ್ಕಂಥ ಕಥೆಯನ್ನ ನಾಳಿನ ದಿವಸ ನಾವು ನೀವು ಶ್ರವಣ ನಮ್ಮನ್ನ ನಿರ್ದೇಶ ಮಾಡಿಕೊಂಡು ನಮ್ಮ ಜನ್ಮ ಪಾವನ ಮಾಡಿಕೊಂಡು ನಾವು ನೀವು ಧನ್ಯರಾಗುವಂತಕ್ಕಂಥ ಮಾತಾಡಿರುತ್ತಾ ಅಂತ ಸದ್ಬುದ್ಧಿ ಸದ್ವಿಚಾರ ಸದ್ಗುರುನಾಥ ನಮ್ಮ ನಿಮ್ಮಲ್ಲಿ ಕೊಟ್ಟು ನಮ್ಮ ನಿಮ್ಮ ರಚನೆ ಮಾಡಿ ಅಂತಕ್ಕಂಥ ಬೇಡಿಕೊಳ್ಳುತ್ತಾ ಏನು ತದುರುವ ಸೇವನೆ ಸ್ತ್ರೀಗಳ ವಿಚಾರನಾಗಿ ಅರ್ಪಿಸಿ ನನ್ನೆರಡು ವಾಕ್ಯಗಳನ್ನು ಮಾಡ್ತೀನಿ. Jai